ಆಗೋದಕ್ಕೆ ಈಸಿ. ಹಾಗಾಗಿ ಕೇಳ್ತಾನೆ ಇರ್ಬೇಕು, ನಾವು ಪದೇ ಪದೇ ಕೇಳ್ತಾನೆ ಇರ್ಬೇಕು. ಹಾಗಾಗಿ ಆ ಲೀಲೆಗಳಿಗೆ ಮಹತ್ವ ಬರುತ್ತೆ, ಮತ್ತೆ ನಮಗೆ ನಂಬಿಕೆ ಬರುತ್ತೆ, ಪ್ರೀತಿ ಬರುತ್ತೆ ಭಗವಂತನ ಮೇಲೆ. ಹಾಗಾಗಿ ಅನೇಕ ಬಾರಿ ಕೇಳ್ತಾನೆ ಇರ್ಬೇಕು. ಅಂದ್ರೆ ಭಗವಂತ ಅನೇಕ ಅವತಾರಗಳನ್ನ ತಾಳಿದಾನೆ. ಎಲ್ರಿಗೂ ಗೊತ್ತು. ನಾವು ಭಕ್ತರಾಗೋದಕ್ಕೆ ಶುರು ಮಾಡಿದ್ಮೇಲೆ ಕೆಲವೊಂದು ಅವತಾರಗಳು ನಮಗೆ ಗೊತ್ತಾಗಿದೆ ಅಲ್ವಾ? ಕೃಷ್ಣನ ಅವತಾರ, ರಾಮನ ಅವತಾರ, ವರಾಹ ಅವತಾರ, ನರಸಿಂಹನ ಅವತಾರ, ಹೀಗೆ ಅನೇಕ ಅವತಾರಗಳನ್ನ ಭಗವಂತ ತನ್ನ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ, ರಾಕ್ಷಸರನ್ನ ಕೊಲ್ಲೋದಕ್ಕೆ, ಹಾಗೆ ಅನೇಕ ವಿಚಾರಗಳನ್ನ ಈ ಭೌತಿಕ ಜಗತ್ತಿಗೆ ತಿಳಿಸಿಕೊಡೋದಕ್ಕೋಸ್ಕರನು ಕೂಡ ಭಗವಂತನ ಅವತಾರ ಆಗಿದೆ. ಹಾಗಾದ್ರೆ ನರಸಿಂಹನ ಅವತಾರದ ವಿಶೇಷತೆ ಏನು? ಯಾಕೆ ನರಸಿಂಹನ ಅವತಾರ ಆಯ್ತು? ಹಂಗಾದ್ರೆ ಪ್ರಹ್ಲಾದ ಮಹಾರಾಜನ್ನ ಭಕ್ತ ಅಂತ ಹೇಳ್ಬಿಟ್ಟು ಅವನನ್ನ ರಕ್ಷಣೆ ಮಾಡೋದಕ್ ಬಂದ್ರು, ಅದು ನಮಗೆ ಗೊತ್ತಾಗಿದೆ. ಹಾಗಾದ್ರೆ ರಾಕ್ಷಸನಾಗಿರ್ತಕ್ಕಂತ ಹಿರಣ್ಯಕಶಿಪುವನ್ನ ಕೊಲ್ಲೋದಕ್ಕೋಸ್ಕರನು ಬಂದ್ರು. ಹಾಗಾದ್ರೆ ಇವೆರಡೇ ಕಾರಣನ? ಇನ್ನೇನು ಇಲ್ವಾ? ಭಗವಂತ ನರಸಿಂಹಸ್ವಾಮಿಯ ಒಂದು ಅವತಾರಕ್ಕೆ ಕಾರಣ ಅಂತ ನೋಡಿದಾಗ ತುಂಬಾ ವಿಶೇಷ ಕಾರಣಗಳಿದಾವೆ. ಭಗವಂತ ಅವರ ಅವತಾರ ಯಾಕಾಯ್ತು, ನರಸಿಂಹನ ಅವತಾರ ಅನ್ನೋದಕ್ಕೆ ತುಂಬಾ ವಿಚಾರಗಳಿದಾವೆ. ಯಾಕೆಂದ್ರೆ ಈ ವಿಚಾರಗಳು ಯಾಕೆ ಬಂದಿದಾವಪ್ಪ ಅಂತಂದ್ರೆ, ನಾವು ಎಲ್ಲಾ ಯುಗಗಳಲ್ಲೂ ನೋಡ್ಕೊಂಡು ಬರಬಹುದು. ಅಲ್ಲಿ ಕೂಡ ರಾಕ್ಷಸರು ಇದ್ದಾರೆ, ಭಕ್ತರು ಇದ್ದಾರೆ, ರಾಕ್ಷಸರು ಇದ್ದಾರೆ, ಭಕ್ತರು ಇದ್ದಾರೆ, ರಾಕ್ಷಸರು ಎಲ್ಲಾ ಯುಗದಲ್ಲೂ ಇದ್ದಾರೆ. ಅಂದ್ರೆ ಎಲ್ಲಾ ಯುಗದಲ್ಲೂ ಕೂಡ ನಾಸ್ತಿಕತೆ ಅನ್ನೋದಿದೆ, ಆಸ್ತಿಕತೆ ಅನ್ನೋದು ಕೂಡ ಇದೆ. ಹೌದಲ್ವಾ? ಅಂದ್ರೆ ನಾವೆಲ್ಲರೂ ಅವರೇನೆ ವಾದ ಪ್ರತಿವಾದಗಳನ್ನ ಮಾಡೋದು. ಇದು ಹೆಂಗೆ ಸಾಧ್ಯ? ಈ ವಾದ ಪ್ರತಿವಾದಗಳು ಯಾಕೆ ಬರ್ತಾ ಇದೆ ನಮ್ಮಗಳ ಮಧ್ಯೆ ಅಂತಂದ್ರೆ, ಅಜ್ಞಾನದಿಂದ ಅಂತ ಒಂದ್ಸರಿ ಹೇಳ್ಬಹುದು. ಅಜ್ಞಾನ ನಮ್ಮಲ್ಲಿ ತುಂಬಾ ಅಜ್ಞಾನ ತುಂಬಿಕೊಂಡಿದೆ. ಅಂದ್ರೆ ನಾವು ಕತ್ತಲಲ್ಲಿದ್ದೀವಿ. ಕತ್ತಲಲ್ಲಿದ್ದಾಗ ಬೆಳಕಿನ ವಿಶೇಷತೆ ನಮ್ಗೆ ಅರ್ಥ ಆಗಲ್ಲ. ಪ್ರಭು, ನೀಟಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಡಿ, ಸರಿಯಾಗಿ ಕೇಳಿಸ್ತಾ ಇದೆ. ಓಕೆ, ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ ನನಗೆ ಹೇಳಿ ಪ್ರಭು. ಓಕೆ ಮಾತಾಡಿ. ಅಂದ್ರೆ ನಾವು ಅಜ್ಞಾನದಲ್ಲಿದ್ದೀವಿ, ಕತ್ತಲಲ್ಲಿದ್ದೀವಿ ಅಂತ ಅರ್ಥ. ಕತ್ತಲಲ್ಲಿ ಇದ್ದಾಗ ಈಗ ನೋಡ್ರಿ, ಒಂದು ಕೋಣೆನಲ್ಲಿ ಒಂದು ವಸ್ತು ಇದೆ. ಒಂದು 10 ಜನನ ಬಿಟ್ರೆ ಆ ಕೋಣೆಗೆ, ಅವ್ರು ಏನ್ ಹೇಳ್ತಾರೆ? ತಮ್ಮ ಒಂದು ದೃಷ್ಟಿಗೆ, ಕಣ್ಣಿನ ದೃಷ್ಟಿ ಅಲ್ಲ, ಕಣ್ಣು ಕಾಣಿಸ್ತಲ್ಲ, ಕತ್ಲಿದೆ, ಭಾವನೆಗಳು ಆ ವಸ್ತುವಿನ ಬಗ್ಗೆ. ಈಗ ಒಂದು ಆನೆಯನ್ನ 10 ಜನ ಕುರುಡರಿಗೆ ಹೇಗಿದೆ ಹೇಳ್ರಿ ಅಂತಂದ್ರೆ, ಒಬ್ಬ ಬಾಲ ಹಿಡ್ಕೊಂಡು ಬಾಲದ ಬಗ್ಗೆ ವಿವರಿಸಿದ, ಆನೆ ಹಿಂಗಿದೆ ಅಂತ. ಇನ್ನೊಬ್ಬ ತೊಡೆ ಹಿಡ್ಕೊಂಡಂತೆ, ಒಬ್ಬ ಇಷ್ಟು ದಪ್ಪ ಇದೆ ಆನೆ ಅಂತ. ಇನ್ನೊಬ್ಬ ಹೊಟ್ಟೆ ಹಿಡ್ಕೊಂಡಂತೆ, ಭಯಂಕರವಾಗಿದೆ ಆನೆ. ಇನ್ನೊಬ್ಬ ಕಣ್ಣು ನೋಡಿದಂತೆ, ಇಷ್ಟೇ ಆನೆಗೆ ಕಣ್ಣು. ಆಮೇಲೆ ಸೊಂಡಲ್ ಹಿಡ್ಕೊಂಡಂತೆ, ಹಿಂಗೆ ಒಂದೊಂದು ರೀತಿನಲ್ಲಿ 10 ಜನ ಕುರುಡರು ಹೇಗೆ ಆನೆಯನ್ನ ವರ್ಣಿಸ್ತಾರೋ ಹಂಗಿರುತ್ತಂತೆ ನಮ್ಮದು. ಅಂದ್ರೆ ಅದೇ ಕೋಣೆಗೆ ಕರೆಂಟ್ ಹಾಕಿದ್ರೆ ಕಣ್ಣಿಗೆ ಕಂಡ್ಬಿಡುತ್ತೆ ಆ ವಸ್ತು, ನಿಜ ಸ್ವರೂಪ ಕಂಡುಬಿಡುತ್ತೆ. ಆದ್ರೆ ಕಾಣದ್ಕಿಂತ ಮುಂಚೆ ನಾನಾ ತರದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ. ಹಂಗಾಗಿ ಭಗವಂತನ ಬಗ್ಗೆ ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಜನರು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಭಾವದಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಾವು ನೋಡ್ಬಹುದು. ಅಂದ್ರೆ ನಾಸ್ತಿಕತೆ ಅನ್ಬಹುದು, ಮತ್ತೆ ಆಸ್ತಿಕತೆ ಅಂತ ಕೂಡ ಅನ್ಬಹುದು. ಹಾಗಾಗಿ ಅನೇಕ ಭಿನ್ನಾಭಿಪ್ರಾಯಗಳು ಅನಾದಿ ಕಾಲದಿಂದಲೂ ಭಗವಂತನ ಬಗ್ಗೆ ಇದ್ದೇ ಇದೆ. ಇನ್ನು ಮೊದಲನೇದಾಗಿ ಏನಪ್ಪಾ ಅಂದ್ರೆ ನಾಸ್ತಿಕತೆ ಅಂತ ಹೇಳ್ಬೋದು. ನಾಸ್ತಿಕತೆ ಅಂದ್ರೆ ಏನಪ್ಪಾ ಅಂದ್ರೆ, ದೇವ್ರಿಲ್ಲ. ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ ಕೆಲವರು, ದೇವ್ರಿಲ್ಲ. ಎಲ್ಲಿದ್ದಾನೆ ದೇವ್ರು? ದೇವ್ರು ಇದ್ದಿದ್ರೆ ನೋಡ್ರಿ ಎಷ್ಟು ಅನ್ಯಾಯ ನಡೀತಾ ಇದೆ. ಈ ಅನ್ಯಾಯನ ತಡೆಯಕ್ ಬರ್ತಾ ಇರ್ಲಿಲ್ವಾ ಭಗವಂತ? ಅದಕ್ಕೆ ಅವನಿಲ್ಲ, ಸುಳ್ಳು. ದೇವ್ರಿದಾನೆ ಅನ್ನೋದು ಸುಳ್ಳು. ಇಷ್ಟೊಂದು ಭಯಂಕರವಾದ ಒಂದು ಅನ್ಯಾಯಗಳು ನಡೀತಾ ಇದ್ರು ಕೂಡ ಅವನು ಸುಮ್ಮನೆ ಇದ್ದಾನೆ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ಎಷ್ಟೋ ವಿಚಾರಗಳನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ಅಂದ್ರೆ ನೇರವಾದ ನುಡಿ ಅದು ನಾಸ್ತಿಕತೆ ಅಂತ. ದೇವ್ರಿಲ್ಲ ಅಷ್ಟೇ, ದೇವ್ರು ಇಲ್ಲ ಅಂತ ಕಡ್ಡೆ ತುಂಡು ಮಾಡೋದೇ ಇರ್ತಾರೆ. ಇನ್ನ ಕೆಲವರು ಆಸ್ತಿಕರು ಇರ್ತಾರೆ. ಆಸ್ತಿಕರು ಹೆಂಗಪ್ಪ ಅಂದ್ರೆ, ನಾಸ್ತಿಕತೆಯ ಮುಖವನ್ನ ಹೊತ್ಕೊಂಡಿರ್ತಕ್ಕಂಥವ್ರು. ಅಂದ್ರೆ ನಾಸ್ತಿಕತೆ ಒಳಗಡೆ ಇದೆ, ಅದ್ರ ಮುಖವಾಡ ಆಸ್ತಿಕತೆ ಅನ್ನತ್ತಾರೆ. ಅಂದ್ರೆ ಪೂಜೆ ಮಾಡ್ತಿರ್ತಾರೆ, ಪೂಜಾ ಹವನಗಳನ್ನ, ಈ ಯಜ್ಞ ಯಾಗಾದಿಗಳನ್ನ, ಹೋಮ ಹವನಗಳನ್ನ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮಾಡ್ತಿರ್ತಾರೆ, ಜನಗಳನ್ನ ಕರಿತಿರ್ತಾರೆ, ದೊಡ್ಡದಾಗಿ ಪೆಂಡಲ್ ಹಾಕಿಸ್ತಿರ್ತಾರೆ. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಇತ್ತೀಚೆಗೆ ನೋಡ್ಬಹುದು. ಹಾಲಲ್ಲಿ ಅವ್ರ ಮನೆ ಗೋಡೆ ಮೇಲ್ ಮುಟ್ತಾ ಇರ್ತಾನೆ ಸತ್ಯನಾರಾಯಣ ಸ್ವಾಮಿ, ಹಂಗ್ ಕೊಂಡಿರ್ಸಿರ್ತಾರೆ. ಅಂದ್ರೆ ತೋರ್ಪಡಿಕೆ, ಅದಕ್ಕೆಲ್ಲ 1,00,000 ರೂಪಾಯಿನಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಆ ಅಲಂಕಾರಕ್ಕೋಸ್ಕರನೇ. ಅಲ್ಲಿ ನೋಡಿದ್ರೆ ಭಗವಂತನ ಪಾದಕ್ಕೆ ಹೂವು, ಪತ್ರೆ, ಅಕ್ಷತೆಗಳನ್ನ ಹಾಕ್ಬೇಕು. ಎಲ್ಲಿ ಕುಂಡ್ರಿಸಿದಾರೆ? ಮೇಲೆ
ಇದ್ದಾರೆ. ಅಂದ್ರೆ ಅವನ ಪಾದಕ್ಕೆ ಹಾಕೋದಕ್ಕೆ ಇಲ್ವೇ ಇಲ್ಲ ಕೆಳಗಡೆ ಅವರು. ಅಂದ್ರೆ ಯಾವ ಮಟ್ಟದಲ್ಲಿ ನಮ್ಮ ಒಂದು ಇದಿದೆ ನೋಡ್ಬಹುದು ನಾವು. ನಾವು ಅಕ್ಷತೆ ಹಾಕಕ್ ಹೋದ್ರೆ ಅವನ ಫೋಟೋವನ್ನ ಮೇಲೆ ಇಟ್ಟಿರ್ತಾರೆ, ಭಗವಂತ ಫೋಟೋವನ್ನ. ಅಂದ್ರೆ ಈ ತೋರ್ಪಡಿಕೆ, ಆ ಒಂದು ವಿಶೇಷವಾಗಿ ಅಲಂಕಾರವನ್ನೇ ತೋರ್ಪಡಿಕೆಗೆ ಅಂತ ಮಾಡ್ತಾರೆ. ಊಟವನ್ನು ತೋರ್ಪಡಿಕೆಗೆ, ಆ ಶಾಮಿಯಾನ ಅದು ಇದು ಅಂದ್ರೆ ನೋಡ್ಬಹುದು. ನೋಡ್ಲಿ ಅನ್ನೋದನ್ನೇ ತೋರ್ಪಡಿಕೆಗೋಸ್ಕರ ಮಾಡ್ತಾ ಇರ್ತಾರೆ, ಭಕ್ತಿಯಿಂದ ಅಲ್ಲ ಅಂತ ಕೂಡ ನಾವು ನೋಡ್ತಾ ಇರ್ತೀವಿ ಯಾವಾಗ್ಲೂ. ಅಂದ್ರೆ ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ಭಗವಂತನ ನಂಬಿಕೆ ಅಂದ್ರೆ ಏನು? ಅಂದ್ರೆ ನಂಬುವುದು, ಭಗವಂತ ನಂಬುದು. ಈಗ ನಾವೊಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಮಾಡಿದ ನಂತರ ಬಾಳ ಚೆನ್ನಾಗೈತಪ್ಪ ಫಂಕ್ಷನ್ ನೋಡಿ, ಅಷ್ಟಕ್ಕೆ ಸೀಮಿತ ನಾವು. ತುಂಬಾ ಚೆನ್ನಾಗಾಯ್ತು, ಕರ್ದಿರೋರೆಲ್ಲ ಬಂದ್ಬಿಟ್ಟಿದ್ರು, ತುಂಬಾ ಚೆನ್ನಾಗಿದೆ ಅಂದ್ರು, ಅಲಂಕಾರ ಇದ್ ಚೆನ್ನಾಗಿದೆ ಅಂದ್ರು, ಅದ್ ಚೆನ್ನಾಗಿದೆ ಅಂದ್ರು, ಊಟ ಚೆನ್ನಾಗಿದೆ ಅಂದ್ರು, ಶಾಮಿಯಾನ ಚೆನ್ನಾಗ್ ಹಾಕಿದಿರ, ಚೆನ್ನಾಗ್ ಮಾತಾಡ್ ಹಿಂಗೆ. ಅವನ್ನ ತೋರ್ಪಡಿಕೆಗೋಸ್ಕರ ನಾವೇನು ಅಂದ್ಕೊಂಡು ತೃಪ್ತಿ ಪಟ್ಕೊಳ್ತಿರ್ತೇವೋ ಅಷ್ಟಕ್ಕೆ ಸೀಮಿತವಾಗ್ಬಿಟ್ಟಿರ್ತೀವಂತೆ. ಅಂದ್ರೆ ಆ ಒಂದು ಆಸ್ತಿಕತೆ ಅನ್ನೋದು ಹೇಗಿರುತ್ತಪ್ಪ ಅಂದ್ರೆ, ತಮ್ಮನ್ನ ತಾವು ತೋರ್ಪಡಿಸ್ಕೊಳ್ಳೋದು, ಹೊಗಳ್ಬೇಕು, ಬೇರೆಯವ್ರು ಬಂದು ನಮ್ಮನ್ನ ಹೊಗಳ್ಬೇಕು. ಊಟ ಚೆನ್ನಾಗಿತ್ತು, ಫಂಕ್ಷನ್ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಕಷ್ಟಪಟ್ಟಿದ್ದಕ್ಕೂ ಸಾಕಾಯ್ತಪ್ಪ, ಜನಗಳನ್ನೆಲ್ಲ ಕರೆಯೋದೇ ಆಗ್ಬಿಡ್ತು, ಆ ಫಂಕ್ಷನ್ ನೋಡೋದೇ ಆಗ್ಬಿಡ್ತು, ಆ ಊಟದ್ದೇ ಆಗ್ಬಿಡ್ತು, ಅಪ್ಪ ಹೆಂಗ ಚೆನ್ನಾಗ್ ಆಗ್ಬಿಡ್ತು, ಎಲ್ರು ಹೇಳಿದ್ರು ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು, ಫಿನಿಶ್, ಮುಗ್ದೋಯ್ತು. ಆದ್ರೆ ಭಗವಂತನಿಗೆ ನಾನು ಮಾಡಿದ್ದು ಪ್ರೀತಿ ಆಯ್ತಾ ಅಂತ ಒಂದು ಪರೇನು ಯೋಚನೆ ಮಾಡಲ್ಲಂತೆ ನಾವು. ನಾನು ಈ ಮಾಡಿದ್ದ ಪೂಜೆ ಭಗವಂತನಿಗೆ ಇಷ್ಟ ಆಯ್ತಾ, ಅವನ್ ಪ್ರೀತಿ ಪಟ್ನ, ನಂದೇನಾದ್ರೂ ಒಂದು ಚೂರು ಆ ಭಕ್ತಿ ಭಗವಂತನಿಗೆ ತಲುಪ್ತಾ, ಅಥವಾ ನಾನಕ್ಕೆ ಕರ್ದಿರ್ತಕ್ಕಂಥ ಜನಗೇನಾದ್ರೂ ಒಂದಿಷ್ಟು ಭಕ್ತಿ ಹೋಯ್ತಾ, ಅವ್ರ ಮನಸ್ಸಿನಲ್ಲಿ ಹೃದಯದಲ್ಲಿ ಏನಾದ್ರು ಭಕ್ತಿ ಬಂತ, ಈ ರೀತಿ ಯಾರು ಅಂದ್ಕೊಳ್ಳೋದೇ ಇಲ್ಲಂತೆ. ಅಂತಹ ಒಂದು ಕಲಿಗಾಲ ಇದು. ಅಂದ್ರೆ ಈ ರೀತಿಯ ಜನವೂ ಕೂಡ ಇದೆ ಅನ್ನೋದನ್ನ ನಾವು ನೋಡ್ಬಹುದು. ಅಂದ್ರೆ ನಾಸ್ತಿಕತೆ ಮತ್ತು ಆಸ್ತಿಕತೆ, ಈ ಎರಡರ ಮಧ್ಯೆ ಪ್ರತಿ ಯುಗಗಳಲ್ಲೂ ನಾವು ನೋಡ್ತಾ ಬರಬಹುದು. ಹಿರಣ್ಯಕಶಿಪುವನ್ನು ನೋಡ್ಬಹುದು. ಅವನ್ ಏನ್ ಮಾಡ್ತಾ ಇದ್ದ? ಭಗವಂತನೇ ಇಲ್ಲ ಅಂತ ಹೇಳ್ತಾ ಇದ್ದ ನೋಡ್ರಿ. ಆ ಕಾಲದಲ್ಲಿ ಯಾವಾಗ ಇದು ಸತ್ಯಯುಗದ ಕಾಲದಲ್ಲಿ, ಆ ಸಂದರ್ಭದಲ್ಲೂ ಕೂಡ ಇದೇ ಪದ್ಧತಿನಿ. ಅಂದ್ರೆ ಹಿರಣ್ಯಕಶಿಪು ಏನ್ ಹೇಳ್ತಿದ್ದ? ಭಗವಂತ ನಾನೇ ಅಂತ ಹೇಳ್ತಾ ಇದ್ದ. ಅಂದ್ರೆ 14 ಲೋಕಗಳನ್ನ ಅವನು ಎಡೆಮುರಿ ಕಟ್ಟಿದ್ದ, ತನ್ನ ಪಾದದ ಕೆಳಗಡೆ ಹಾಕೊಂಡಿದ್ನಂತೆ ಎಡೆಮುರಿ ಕಟ್ಬಿಟ್ಟು. ಅಂದ್ರೆ ಹೆಂಗೆ ಅವನು ಬಂಧನದಲ್ಲಿ ಇಟ್ಕೊಂಡಿದ್ದ 14 ಲೋಕಗಳ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ 14 ಲೋಕಗಳ ಒಡೆಯನಾಗಿದ್ನಂತೆ ಅವನು. ಹಾಗಾಗಿ ನಾನೇ ದೇವರು, ಅವತ್ತೂ ಕೂಡ ಅದೇ ಒಂದಿದಿತ್ತು, ನಾನೇ ದೇವ್ರು ಅಂತ ಹೇಳ್ಬಿಟ್ಟು. ಅದೇ ಹಿರಣ್ಯಕಶಿಪು ಯಾವತ್ತೂ ನಾನ್ ದೇವ್ರು ಅಂತ ಅನ್ಲೇ ಇಲ್ಲ. ಹಿರಣ್ಯಕಶಿಪು ನಾನು ಸೇವಕ, ಭಗವಂತ ಒಡೆಯ, ಅವನ ಒಂದು ಸೇವಕ ನಾನು ಅಂತ ಹೇಳ್ಬಿಟ್ಟು ನಾವು ಯಾವುದೇ ಒಂದು ಲೀಲೆಯನ್ನ, ಪ್ರಹ್ಲಾದರ ಒಂದು ಲೀಲೆಯನ್ನ ಯಾವುದೇ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ನೋಡ್ಬಹುದು. ಎಲ್ಲೂ ಕೂಡ ಪ್ರಹ್ಲಾದ ನಾನು ದೇವ್ರು ಅಂತಾನೇ ಇಲ್ಲ. ಆದ್ರೆ ಹಿರಣ್ಯಕಶಿಪು ನಾನೇ ದೇವ್ರು, ಎಲ್ರು ನನಗೆ ಪೂಜೆ ಮಾಡ್ರಿ, ನನಗೆ ಎಲ್ರೂನು ಶರಣಾಗತರಾಗ್ರಿ, ನಾನೇ ದೇವ್ರು, ಏನ್ ಬೇಕು ಈ ಮಳೆ ಸುರಿಸ್ತೀನಿ, ಗಾಳಿ ಬೀಸ್ತೀನಿ, ಬೆಳಕು ಕೊಡ್ತೀನಿ ಅಂದ್ರೆ ಅವ್ರನ್ನ ಎಲ್ಲಾರ್ನು ಅವನು ಬಂಧನದಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ದೇವಾನು ದೇವತೆಗಳನ್ನ, ಅಷ್ಟ ದಿಕ್ಪಾಲಕರನ್ನ ಪ್ರತಿಯೊಬ್ಬರನ್ನು ತನ್ನ ಬಂಧನದಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಎಲ್ಲವೂ ನನ್ನ ಹಿಡಿತದಲ್ಲಿದೆ, ಎಲ್ಲವೂ ನಾನು ಹೇಳ್ದಾಗೆ ನಡೀತಿದೆ, ಹಾಗಾಗಿ ನಾನೇ ದೇವ್ರು, ಎಲ್ಲಿ ನನ್ನ ದೇವ್ರು ತೋರ್ಸ್ರಿ ಅನ್ನೋ ಮಟ್ಟಕ್ಕೆ ಇರ್ತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಇರ್ತಾನೆ ಅಂತಂದ್ರೆ, ಆ ಒಂದು ಬ್ರಾಹ್ಮಣರನ್ನ ಹಿಂಸೆ ಮಾಡ್ತಾ ಇರ್ತಾರೆ. ನಾನೇ ದೇವ್ರಂತ ಒಪ್ಕೋಬೇಕು, ದೇವ್ರಲ್ಲ ಅಂತ ಒಪ್ಪಿಲ್ಲ ಅಂದ್ರೆ ಅವ್ರನ್ನ ಸೆರೆಮನೆಗೆ ಹಾಕಿ ವಿಚಿತ್ರವಾದ ಹಿಂಸೆಗಳನ್ನ ಕೊಡ್ತಾ ಇರ್ತಾರೆ ಹಿರಣ್ಯಕಶಿಪು. ಹಾಗೆ ವೈಷ್ಣವರಿಗೂ ಕೂಡ ಅಂತಹ ಕಷ್ಟವನ್ನ ಕೊಡ್ತಾ ಇರ್ತಾನಂತೆ. ಅವ್ರು ಹೇಳಲೇಬೇಕು, ಓಂ ನಮೋ ಹಿರಣ್ಯಕಶಿಪಾಯ ನಮಃ ಅಂತ ಹೇಳ್ಬಿಟ್ಟು, ಓಂ ನಮೋ ನಾರಾಯಣಾಯ ಅಂತ ಹೇಳಿದ್ರೆ ಮುಗ್ದೋಯ್ತು, ಅವ್ರು ಜೈಲಲ್ಲಿ ಇರ್ತಾ ಇದ್ರು. ಅಂದ್ರೆ ಆ ಒಂದು ಕಷ್ಟ ಒಂದು ಸರಮಾಲೆಯನ್ನ ಕೊಟ್ಟು ಬಿಡ್ತಾ ಇದ್ನಂತೆ ಹಿರಣ್ಯಕಶಿಪು. ಒಂದು ವೈಷ್ಣವರಿಗೆ, ಬ್ರಾಹ್ಮಣರಿಗೆ, ಹಾಗೆ ಗೋವುಗಳಿಗೂ ತುಂಬಾ ತೊಂದರೆ ಕೊಡ್ತಾ ಇದ್ನಂತಂದ್ರೆ ಭಗವಂತನ ಒಂದು ಇರುವಿಕೆಯನ್ನೇ ಅವನು ಒಪ್ಕೊಳ್ತಾ ಇರ್ಲಿಲ್ಲ. ದೇವತೆಗಳಿಗೂ ಎಲ್ಲೂ ಆಗ್ತಾ ಇರ್ಲಿಲ್ವಂತೆ, ವಿಷ್ಣುವಿಗೂ ಎಲ್ಲೂ ಪೂಜೆ ಆಗ್ತಾ ಇರ್ಲಿಲ್ವಂತೆ. ಆ ರೀತಿ ಮಾಡಾಕ್ತಿದ್ದ. ಅಂದ್ರೆ ಅವತ್ತೇನೆ ಆ ನಾಸ್ತಿಕತೆ ಅನ್ನೋದಿತ್ತು ಅನ್ನೋದನ್ನ ನಾವು ನೋಡ್ಬಹುದು. ಆದ್ರೆ ಪ್ರಹ್ಲಾದ ಮಹಾರಾಜನಂತಹ ಆ ಭಕ್ತರುಗಳು ಬಂದಿರೋದ್ರಿಂದ ಭಗವಂತನ ಇರುವಿಕೆಯನ್ನು ನೋಡ್ಬಹುದು ನಾವು. ಇನ್ನ ಕೆಲವರನ್ನು ನೋಡ್ಬಹುದು, ಈ ಕಲ್ಲಿನಲ್ಲಿ ದೇವ್ರಿದಾನ ಅಂತ ನೋಡ್ತಾರೆ. ಈಗ ದೇವಸ್ಥಾನಗಳಲ್ಲಿ ಕಲ್ಲಿನ ವಿಗ್ರಹ ಇರುತ್ತೆ, ಆ ವಿಗ್ರಹವನ್ನ ಪೂಜೆ ಮಾಡ್ತಾ ಇರ್ತೀವಿ ನಾವೆಲ್ಲರೂ ಅಲ್ವಾ. ಕಲ್ಲುಗಳನ್ನೇ ತಾನೇ ಕಡದ್ ಬಿಟ್ಟು ಅಥವಾ ಮಣ್ಣಿನಲ್ಲಿ ಭಗವಂತನನ್ನ ಸೃಷ್ಟಿ ಮಾಡೋದು, ಅದ್ರೊಳಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು. ನಮ್ಮ ಪುರಿ ಜಗನ್ನಾಥನ ನೋಡು, ಹುಟ್ಟು ಮರದಲ್ಲಿ ಕೆತ್ತನೆ ಆಗುತ್ತೆ. ಅಂದ್ರೆ ಮರದಲ್ಲಿ ಭಗವಂತನನ್ನ ನಾವು ನೋಡ್ಬಹುದು, ಕಲ್ಲಿನಲ್ಲಿ ನೋಡ್ಬಹುದು. ಹಾಗಾದ್ರೆ ನಾಸ್ತಿಕರು ಹೇಳ್ತಾರೆ, ಕಲ್ಲನ್ನ ಯಾಕೆ ಪೂಜೆ ಮಾಡ್ಬೇಕು? ಹೋಗ್ಲಿ, ಕಲ್ಲೇ ದೇವ್ರ,
ಹಾಗಾದ್ರೆ ಈ ಕಲ್ಲನ್ನ ಯಾಕೆ ಪೂಜೆ ಮಾಡ್ಬೇಕು? ಒಂದು ಬೆಟ್ಟ ಗುಡ್ಡನ ಪೂಜೆ ಮಾಡ್ಬೋದಲ್ಲ ನಾವು, ಅಲ್ವಾ? ಬೆಟ್ಟ ಗುಡ್ಡಗಳನ್ನ ಪೂಜೆ ಮಾಡ್ಬೋದಲ್ಲ, ಅದಕ್ಕೂ ದೇವ್ರೆ ತಾನೆ. ಮರಗಳು ದೇವ್ರೆ ತಾನೆ, ಗಿಡಗಳು ದೇವ್ರೆ ತಾನೆ, ಹಾಗೆ ಮಣ್ಣು, ನೀರು, ಗಾಳಿ ಎಲ್ಲವೂ ದೇವ್ರೆ ತಾನೆ ಅಂತ ಹೇಳ್ಬಿಟ್ಟು ಅವೆಲ್ಲವೂ ದೇವ್ರಂತ ಕೈ ಮುಗಿಯಂತ ಜನನೂ ಕೂಡ ಇದೆ. ಆದ್ರೆ ಇಲ್ಲಿ ನರಸಿಂಹನ ಅವತಾರದಲ್ಲಿ ನಾವು ಕಂಬದಲ್ಲಿ ಓಡಾಡ್ತಾನೆ ಭಗವಂತ, ಹೌದಲ್ವಾ? ಕಂಬದಲ್ಲಿ ಓಡಾಡ್ತಾನೆ. ಹಾಗಾದ್ರೆ ಕಂಬವೇ ನರಸಿಂಹನಾಗಿದ್ದ, ಕಂಬನೇ ದೇವರಾಗಿದ್ದ. ಹಾಗಿದ್ರೆ ಎರಡು ಓಳ ಹಾಕಾಯ್ತದು ಕಲ್ಲು, ಮಾಯವಾಗ್ಬಿಡ್ಬೋದಿತ್ತಲ್ವಾ? ಭಗವಂತನೇ ಆಗಿದ್ರೆ ಭಗವಂತ ಪ್ರತ್ಯಕ್ಷ ಆದ ತಕ್ಷಣ ಕಲ್ಲು ಹೊರಟೋಗ್ಬೋದಿತ್ತಲ್ವಾ? ಅಂದ್ರೆ ಯಾವ್ಯಾವ ರೀತಿಯಲ್ಲಿ ತರ್ಕ ವಿತರ್ಕಗಳನ್ನ ನಾವು ನೋಡುದು, ಯಾವ್ಯಾವ ರೀತಿ ಜನ ಹೆಂಗೆ ದೇವರ ಒಂದು ಅವತಾರವನ್ನೂ ಕೂಡ ವಿಶ್ಲೇಷಣೆ ಮಾಡಿ ಅದನ್ನ ಹಾಗೆ ಹೀಗೆ ಅನ್ನೋ ತರ ಎಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ನೋಡ್ಬಹುದು ನಾವು, ಕಲ್ಲಿನ ಒಳಗಡೆ ಭಗವಂತ ಬಂದ, ಅಲ್ಲೂ ಕೂಡ ಆ ಒಂದು ತರ್ಕಕ್ಕೆ ಉತ್ತರವನ್ನ ಕೊಡ್ತಾನೆ ನರಸಿಂಹ. ಅಂದ್ರೆ ಕಲ್ಲಿನ ಒಳಗಡೆ ನಾನಿದ್ದೀನಿ ಅಂತ ತೋರಿಸ್ತಾನೆ. ಯಾವಾಗ ಹಿರಣ್ಯಕಶಿಪು ನಿನಗೆ ಎಲ್ಲಿಂದ ಬಂತು ಇಷ್ಟು ಶಕ್ತಿ ಅಂತ ಕೇಳ್ತಾನೆ, ಯಾರನ್ನ? ಪ್ರಹ್ಲಾದ್ ಮಹಾರಾಜನ. ಯಾಕಂದ್ರೆ ಎಷ್ಟು ವಿಧವಾಗಿ ಅವನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು ಒಂದು ಕೂದಲು ಕೂಡ ಕೊಂಗ್ಸೋದಕ್ಕಾಗೋದಿಲ್ಲ ಪ್ರಹ್ಲಾದ್ ಮಹಾರಾಜಂದ. 14 ಲೋಕಗಳನ್ನ ತನ್ನ ಕಾಲಿನ ಬಳಿ ಬಿದ್ದಿರೋ ಹಾಗೆ ನೋಡ್ಕೊಂಡಿದ್ರು ಸಮೇತ ಒಬ್ಬ ಪ್ರಹ್ಲಾದ 5 ವರ್ಷದ ಮಗುವಿನ ಒಂದು ಕೂದಲನ್ನು ಕೂಡ ಕೊಂಗ್ಸೋದಕ್ಕಾಗಿರೋದಿಲ್ವಂತೆ ಹಿರಣ್ಯಕಶಿಪುವಿನ ಕೈಲಿ. ಹಾಗಾಗಿ ಅವನಿಗೆ ತುಂಬಾ ಕೋಪ ಮಗನ ಮೇಲೆ. ನಿನಗೆ ಎಲ್ಲಿಂದ ಬಂತು ಇಷ್ಟೊಂದು ಶಕ್ತಿ ಅಂತ ಕೇಳ್ತಾನೆ. ನಿನಗೆಲ್ಲಿಂದ ಬಂತು ತಂದೆ? ಅಲ್ಲಿಂದನೇ ನನಗೂ ಬಂದಿದ್ದು ಅಂತ ಹೇಳ್ತಾನೆ ಪ್ರಹ್ಲಾದ ಮಹಾರಾಜ. ಆ ಈ ಕಂಬದಲ್ಲಿದ್ದಾನ, ಆ ನಿನ್ನೊಳಗಡೆ ಇದೆ, ನನ್ನೊಳಗಡೆ ಇದೆ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಇಬ್ಬರ ಹತ್ರ ವಾದ ಪ್ರತಿವಾದಗಳು ನಡೀತವೆ. ಹೌದು, ನನ್ನ ಹೃದಯದಲ್ಲೂ ಪರಮಾತ್ಮನಾಗಿದ್ದಾನೆ, ನಿನ್ನ ಹೃದಯದಲ್ಲೂ ಪರಮಾತ್ಮನಾಗಿದ್ದಾನೆ. ಅಂದ್ರೆ ನಾವು ಪ್ರಹ್ಲಾದ ಮಹಾರಾಜನ ನೋಡ್ಬಹುದು. 84 ಲಕ್ಷ ಜೀವಿಗಳನ್ನ ಗೌರವಿಸ್ತಾ ಇದ್ನಂತೆ ಪ್ರಹ್ಲಾದ ಮಹಾರಾಜ. 84 ಲಕ್ಷ ಜೀವಿಗಳನ್ನ ಸಮಾನವಾಗಿ ಗೌರವಿಸ್ತಾ ಇದ್ರಂತೆ. ನೋಡ್ರಿ, ಭಕ್ತರ ಲಕ್ಷಣ ಅದು. ನಾವು ಈಗ ತಾನೇ ಭಕ್ತರಾಗ್ತಿದೀವಿ, ಈಗ ತಾನೇ ಸ್ವಲ್ಪ ಅರಿವಾಗ್ತಾ ಇದೆ. 84 ಲಕ್ಷ ಜೀವಿಗಳಿದಾವಂತೆ, ನಾವು ಅದರಲ್ಲಿ ಹುಟ್ಟಿ ಬಂದಿದೀವಿ, ಹಾಗೆ ಹೀಗೆ ಅನ್ನೋದು ಸ್ವಲ್ಪ ಗೊತ್ತಾಗಿದೆ. ಆದ್ರೆ ಇನ್ನು ಆ ಗೌರವವನ್ನು ಕೊಡೋದು ನಮ್ಗಿನ್ನು ಬರ್ತಾನೆ ಇಲ್ಲ, ಹೌದಲ್ವಾ? ಇನ್ನು ಚಿಕ್ಕ ಪ್ರಾಣಿ ಪಕ್ಷಿಗಳನ್ನ ಕೊಲ್ತಾನೆ ಇದೀವಿ, ಗೊತ್ತಿತ್ತು ಅನಿವಾರ್ಯವಾಗಿ. ನಮಗೆ ಸೊಳ್ಳೆ ಕಷ್ಟು ಅಂತ ಹೊಡಿತಾ ಇದೀವಿ, ಇರುವೆ ಕಷ್ಟು ಅಂತ ಹೊಡೆದಾಕ್ತಿದೀವಿ, ಹಾವು ಬಂದಿತ್ತು ಅಂತ ಹೊಡೆದಾಕ್ತಿದೀವಿ, ಹೌದಲ್ವಾ? ಇನ್ನು ಈ ರೀತಿ ಭಕ್ತರಾಗಿದ್ರೂ ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದೀವಿ. ಆದ್ರೆ ಪ್ರಹ್ಲಾದ ಮಹಾರಾಜ 84 ಲಕ್ಷ ಜೀವ ರಾಶಿಗಳನ್ನು ಕೂಡ ಸಮಾನವಾಗಿ ಕಾಣ್ತಾ ಇದ್ದಂತೆ. ಅಂದ್ರೆ ಅವನ ಭಕ್ತಿ ಹೆಂಗಿತ್ತು, ಅವನ ಭಗವಂತನ ಸೃಷ್ಟಿಗೆ ಅವನ ನಂಬಿಕೆ ಹೇಗಿತ್ತು ಅನ್ನೋದನ್ನ ನಾವು ನೋಡ್ಬಹುದು. ಆಗ ಕಂಬದಲ್ಲಿ ಕಂಬಗಳನ್ನ ತೋರಿಸ್ತಾನೆ, ಇದ್ರೊಳಗಡೆ ಇದ್ದಾನ, ಅದ್ರೊಳಗಡೆ ಇದ್ದಾನ ಅಂದಾಗ ಹೌದು ಅದರಲ್ಲೂ ಇದ್ದಾನೆ ಅಂತ ಹೇಳಿ ಪ್ರಹ್ಲಾದ್ ಹೇಳ್ತಾನೆ. ಆಗ ನಂಬಬೇಕಲ್ವಾ? ಆಗ ಏನ್ ಮಾಡ್ತಾನೆ, ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತೀವಿ, ಈ ಗದೆಯನ್ನ ತಗೊಂಡು ಕಂಬಕ್ಕೆ ಹೊಡೆಯೋದನ್ನ ನೋಡ್ತೀವಿ. ಅದ್ ಗದೆಯನ್ನ ತಗೊಂಡು ಹೊಡಿಲಿಲ್ವಂತೆ, ಖಡ್ಗದಿಂದಲೂ ಹೊಡೆಯುವಂತೆ ತನ್ನ ಮುಷ್ಟಿಯಿಂದ ಹೊಡೆದ್ನಂತೆ. ಯಾರು? ಹಿರಣ್ಯಕಶಿಪು ಕಂಬಕ್ಕೆ ತನ್ನ ಕೈಯ ಮುಷ್ಟಿಯಿಂದ ಹೊಡೆದ್ನಂತೆ. ಆ ಹೊಡೆದ ಒಂದು ಇದಕ್ಕೆ ಅದು ಗೋಳಾಗುತ್ತೆ. ಅಲ್ಲಿಂದ ಬರ್ತಾರಂತೆ ನರಸಿಂಹ. ಅಲ್ಲಿಂದ ಬಂದಾಗ ಅಂದ್ರೆ ಅದು ಕಲ್ಲಿನೊಳಗಡೆಯಿಂದ ಭಗವಂತ ಬಂದ ಅಲ್ವಾ? ಅದಕ್ಕೆ ಅರ್ಥ ಏನ್ ಹೇಳ್ತಾನೆ ನರಸಿಂಹ ಅಂತಂದ್ರೆ, ಕಲ್ಲಿನ ಒಳಗಡೆ ನಾನಿದ್ದೇನೆ, ಕಲ್ಲು ನಾನಲ್ಲ ಅಂತ ಹೇಳ್ತಾನೆ. ಹೌದಲ್ಲ? ಅವನ ಸೃಷ್ಟಿ ಅದು, ಭಗವಂತನ ಸೃಷ್ಟಿ ಕಲ್ಲು. ಮಣ್ಣಿನೊಳಗಡೆ ನಾನಿದ್ದೇನೆ, ಮಣ್ಣಲ್ಲ ನಾನು. ನೀರಿನೊಳಗಡೆ ನಾನಿದ್ದೇನೆ, ನೀರಲ್ಲ ನಾನು. ಗಾಳಿಯೊಳಗಡೆ ನಾನಿದ್ದೇನೆ, ಗಾಳಿ ಅಲ್ಲ ನಾನು. ಅಂದ್ರೆ ಭಗವಂತನ ಭೌತಿಕ ಸೃಷ್ಟಿಗಳು ಅವೆಲ್ಲವೂ ಕೂಡ. ಅದರೊಳಗಡೆ ನಾನಿದ್ದೇನೆ ಭಗವಂತ ಹೇಳ್ತಾನೆ. ಪ್ರತಿಯೊಂದು ಅಣು ರೇಣು ತೃಣ ಕಾಷ್ಟದಲ್ಲಿ ನಾನಿದ್ದೇನೆ. ನಾವು ಕೇಳಿಸ್ಕೊಂಡಿದ್ದೀವಿ ಗುರುಗಳ ಮಾಹಿತಿ ಅಲ್ವಾ? ಅದನ್ನ ತೋರ್ಪಡಿಸ್ತಿದ್ದಾನೆ ಭಗವಂತ ಕಲ್ಲಿನ ಕಡೆಯಿಂದ ಬರೋದ್ರ ಮುಖಾಂತರ. ಒಬ್ಬ ಭಕ್ತ ಎಲ್ಲದರಲ್ಲೂ ಇದ್ದಾನೆ ಅಂತ ನಂಬಿರ್ತಾನೆ. ಆ ನಂಬಿಕೆ ನಾಸ್ತಿಕನಾದಂತಹ ಹಿರಣ್ಯಕಶಿಪುಗೆ ಇರೋದಿಲ್ಲ. ಹಾಗಾಗಿ ಹಿರಣ್ಯಕಶಿಪುಗೆ ಅಪನಂಬಿಕೆ, ಎಲ್ಲೂ ಅವನು ಭಗವಂತನೇ ಇಲ್ಲ ಅಂತ ವಾದ ಮಾಡಿ ಇಡೀ ಸೃಷ್ಟಿಯನ್ನ ಕೈಯಲ್ಲಿ ತಗೊಂಡಿರ್ತಾನೆ. ಅಂಥವನಿಗೆ ತಿಳಿಸ್ಕೊಡ್ಬೇಕಾಗಿತ್ತು, ಅಂದ್ರೆ ಅಂತಹ ನಾಸ್ತಿಕರಿಗೆ ತಿಳಿಸ್ಕೊಡ್ಬೇಕಿತ್ತು, ಕಲ್ಲಿನ ಒಳಗಡೆ ಕೂಡ ನಾನಿದ್ದೀನಿ. ಅಂದ್ರೆ ಈ ಕೆತ್ತನೆಯನ್ನ ಮಾಡಿ, ಭಗವಂತನ ಒಂದು ಕೆತ್ತನೆಯನ್ನ ಮಾಡಿ ಅದರೊಳಗಡೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದಾಗ ಅದರೊಳಗಡೆ ಕೂಡ ನಾನಿರ್ತೀನಿ ಅನ್ನೋದನ್ನ ಭಗವಂತ ಹೇಳ್ತಾನೆ. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೀವಿ, ಯಾಕೆ? ಭಗವಂತ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಅದು ಕಲ್ಲಲ್ವಾ?
ಎಲ್ಲಾ ಕಲ್ಲುಗಳಿಗೂ ನಮಸ್ಕಾರ ಮಾಡ್ಬೋದಿತ್ತಲ್ವಾ ಅಂತ ನಾವು ಅಂದ್ಕೊಳ್ಬಹುದು. ಯಾವಾಗ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿದಾಗ ಪ್ರತಿಯೊಂದ್ರಲ್ಲೂ ಕೂಡ ನಾನಿರ್ತೀನಿ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಒಳಗಡೆ ನಾನಿದ್ದೀನಿ, ಆದ್ರೆ ಕಲ್ಲು ನಾನಲ್ಲ. ಅಂದ್ರೆ ಪ್ರತಿಕ್ರಿಯೆಯನ್ನ ಕೊಡ್ತಾನೆ ಭಗವಂತ ಅಲ್ವಾ. ಕಲ್ಲಿನ ಒಳಗಡೆ ನಾನಿದ್ದೀನಿ ಅಂತ ಹೇಳಿ ಪ್ರತಿಕ್ರಿಯೆ ಕೊಡ್ತಾನೆ. ಇಲ್ಲಿ ಜೀವ ಜೀವರ ಮಧ್ಯೆ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ನೋಡ್ಬಹುದು ಅಲ್ವಾ. ಜೀವನೇ ಬೇರೆ, ದೇವನೇ ಬೇರೆ ಅಲ್ವಾ. ಜೀವ ಅಂದ್ರೆ ನಾವು, ದೇವ ಅಂದ್ರೆ ಭಗವಂತ, ಪರಮಾತ್ಮ, ವಿಷ್ಣು ಅಂದ್ರೆ ನಾರಾಯಣ, ಶ್ರೀಕೃಷ್ಣ ಅಲ್ವಾ. ಜೀವನೇ ಬೇರೆ, ದೇವನೇ ಬೇರೆ. ಈಗ ಜೀವ ಯಾರು? ಹಿರಣ್ಯಕಶಿಪು. ಜೀವ ಯಾರು? ಪ್ರಹ್ಲಾದ್ ಮಹಾರಾಜ ಅಲ್ವಾ. ಅವರಿಬ್ರು ಜೀವರೇ, ಆದ್ರೆ ವ್ಯತ್ಯಾಸ ಹೆಂಗಿತ್ತು? ಜೀವರ ಮಧ್ಯೆ ವ್ಯತ್ಯಾಸ ಹೆಂಗಿತ್ತು? ಇವನು ಅತ್ಯಂತ ಕ್ರೂರಿ, ಯಾರು? ಹಿರಣ್ಯಕಶಿಪು ಪರಮ ಕ್ರೂರಿ. ಅದೇ ಈ ಪ್ರಹ್ಲಾದ ಮಹಾರಾಜ ಸೌಮ್ಯ ಅಂದ್ರೆ ಸೌಮ್ಯ, ಅತೀ ಸೌಮ್ಯ. ಇಡೀ 84 ಲಕ್ಷ ಜೀವಿಗಳನ್ನ ಪ್ರೀತಿ ಮಾಡ್ತಾ ಒಂದೇ ತರ ನೋಡ್ತಾ ಇದ್ದ. ಎಷ್ಟು ಸೌಮ್ಯವಾದ ಸ್ವಭಾವ ಒಂದಾಗಿತ್ತು ಅಂತ ನಾವು ನೋಡ್ಬಹುದು ಅಲ್ವಾ. ಆ ಜೀವಿಯ ಒಂದು ಜೀವರಲ್ಲೇ ವ್ಯತ್ಯಾಸ ಎಷ್ಟು. ಅದೇ ರೀತಿ 84 ಲಕ್ಷ ಜೀವಿಗಳು ಅಂದ್ರೆ ಆ ಜೀವಿಯರ ಮಧ್ಯನೂ ಕೂಡ ವ್ಯತ್ಯಾಸ ಇರಲ್ವೇ ಅಲ್ವಾ. ಈಗ ನಮ್ಮಲ್ಲೇ ತಗೊಳ್ಳಿ, ಗಂಡ ಹೆಂಡತಿ ಮಧ್ಯೆನೇ ಎಷ್ಟು ವ್ಯತ್ಯಾಸ ಇದೆ. ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ತಂದೆ ತಾಯಿ, ಎಷ್ಟು ವ್ಯತ್ಯಾಸ ಇದೆ. ಅಣ್ಣ ತಮ್ಮಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಬಂಧು ಬಾಂಧವರಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಅಂದ್ರೆ ಜನಗಳ ಮನಸ್ಸಿನ ಒಂದು ಭಾವನೆಗಳು, ಒಬ್ಬೊಬ್ರದ್ದು ಒಂದೊಂದು ಭಾವನೆ, ಒಬ್ಬೊಬ್ರದ್ದು ಒಂದು ಭಾವನೆ, ಒಂದೊಂದು ತರದ ಭಾವನೆಗಳಲ್ಲ. ಅನೇಕ ಜನ್ಮಗಳ ಅನೇಕ ಜನಗಳಿದ್ದಾರೆ, ಅನೇಕ ವಿಚಾರಗಳು ಇದೆ. ಅಂದ್ರೆ ಒಂದೇ ವಿಚಾರವನ್ನ ನಾನಾ ತರದಲ್ಲಿ ವಿಶ್ಲೇಷಣೆ ಮಾಡತಕ್ಕಂತ ಜನ ಇದ್ದಾರೆ. ಹಾಗಾಗಿ ಭಗವಂತ ಹೇಳ್ತಿದ್ದಾನೆ, ಜೀವನೇ ಬೇರೆ, ನಾನೇ ಬೇರೆ ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ನಾನೇ ದೇವ್ರು ಹೌದಲ್ವಾ ಹೇಳ್ತಾ ಇರ್ತಾರೆ. ದೇವ್ರು ಇಲ್ಲ, ಬಟ್ ಇದಾನೆ ಅಂತಾನು ಹೇಳ್ತಿರ್ತಾರೆ. ಇಲ್ಲ ಅಂತ ಹೇಳೋರು ಕಂಟಿ ತುಂಡು ಮಾಡ್ದಂಗೆ ಹೇಳ್ಬಿಟ್ಟಿರ್ತಾರೆ, ಅವ್ರು ಇಲ್ಲ ಅಂತ ಅವ್ರು ನಂಬಲ್ಲ. ಆದ್ರೆ ಇದಾನೆ ಅಂತಾರೆ, ನಾನೇ ದೇವ್ರು ಅಂತ ಕೂಡ ಅಂತಾರೆ. ಅದರಲ್ಲಿ ಹಿರಣ್ಯಕಶಿಪು ಕೂಡ ಒಬ್ಬ. ಅವನು ಹಂಗೆ ಅಲ್ವಾ, ನಾನೇ ದೇವ್ರು ಅಂತ ಇರ್ತಾನೆ. ನಾನೇ ದೇವ್ರು ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರ ಒಂದು ಇಬ್ಬರ ವಾದ ಪ್ರತಿವಾದಗಳಿಗೆ ಒಂದು ಪ್ರಶ್ನಾರ್ಥಕವಾಗಿ ಅಲ್ಲಿ ಭಗವಂತ ಬರ್ತಾನೆ. ಅಂದ್ರೆ ಉತ್ತರವಾಗಿ ಬರ್ತಾನೆ. ಯಾವ ರೀತಿ ಅಂತ ಭಗವಂತ ಇದ್ದಾನೆ, ಭಗವಂತ ಇಲ್ಲ ಅನ್ನೋದು ಅಲ್ಲಿ ವಾದ ಬರುತ್ತೆ. ಯಾವತ್ತು ಪ್ರಹ್ಲಾದ ಮಹಾರಾಜ ದೇವರಿಲ್ಲ ಅಂತ ಅಂದವನೇ ಅಲ್ಲ. ದೇವರ ಇದ್ದಾನೆ, ಮತ್ತೆ ಅವನು ನನ್ನ ಒಡೆಯ, ಮತ್ತು ನಾನು ಅವನ ಸೇವಕ. ಇಷ್ಟನ್ನೇ ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇರ್ತಾರೆ. ಆದ್ರೆ ಕ್ರೂರಿಯಾದ ಹಿರಣ್ಯಕಶಿಪ ಏನ್ ಹೇಳ್ತಿರ್ತಾನೆ, ದೇವರಿಲ್ಲ, ನಾನೇ ದೇವ್ರು, ನನ್ನೇ ಪೂಜೆ ಮಾಡ್ಬೇಕು, ನಾನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ಜೀವರಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ನಾವು ನೋಡಬಹುದು. ಈ ರೀತಿ ಅಂದ್ರೆ ಆ ಒಂದು ವ್ಯತ್ಯಾಸವನ್ನ ಎಲ್ಲದಕ್ಕೂ ಉತ್ತರ ನಮ್ಮ ಇವರು ನರಸಿಂಹ ತೋರ್ಸ್ಕೊಡ್ತಾ ಇರ್ತಾರೆ. ಅಂದ್ರೆ ಕಂಬದಿಂದ ಆಚೆ ಬರ್ತಾರೆ. ಇವೆಲ್ಲವನ್ನು ನೋಡಿದಾಗ ಭಗವಂತನ ಸೃಷ್ಟಿ ಯಾಕೆ ಆಯ್ತು, ಅನೇಕ ಜನರ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾನಂತೆ. ನಾವು ರಾಮಾಯಣದಲ್ಲಿ ರಾಮನ ಜನನವಾದಾಗ ಅವನಿಗೆ ತಂದೆ ತಾಯಿಗಳಿದ್ರು ಅಲ್ವಾ. ನಾವು ಓದ್ಕೊಂಡ್ಬಂದಿದ್ವಿ, ರಾಮಾಯಣವನ್ನ ನೋಡಿದ್ವಿ. ಹಾಗೆ ಮಹಾಭಾರತದಲ್ಲಿ ಕೃಷ್ಣ ಬಂದಾಗ ಅವನಿಗೂ ತಂದೆ ತಾಯಿಗಳಿದ್ರು ಹೌದಲ್ವಾ. ಅಂದ್ರೆ ಇಂತಹ ಒಂದು ತಂದೆ ತಾಯಿಯಿಂದ ಬಂದ್ರು ಅನ್ನೋದು, ಅವತಾರವನ್ನ ತಗೊಂಡ್ರು ಅಂತ ನಾವು ನೋಡಿದೀವಿ. ಆದ್ರೆ ನರಸಿಂಹನಿಗೆ ತಂದೆ ತಾಯಿಗಳಿದ್ರ? ಹೆಂಗ್ ಬಂದ ನರಸಿಂಹ? ಕಂಬ ಅಂತ. ಹಾಗಾದ್ರೆ ಕಂಬನೇ ತಂದೆನಾ ನರಸಿಂಹನಿಗೆ ಅನ್ಕೋಬಹುದು ಅಲ್ವಾ. ಕಂಬದಿಂದ ಬಂದಂತಹ ನರಸಿಂಹನನ್ನ ಕಂಬನೇ ತಂದೆನಾ ನೋಡ್ಬಹುದು. ಅಂದ್ರೆ ತಂದೆ ತಾಯಿಗಳು ಇರ್ಲೇಬೇಕು ಈ ಭೌತಿಕ ಜಗತ್ತಿನಲ್ಲಿ. ಒಂದು ಜೀವ ಬರ್ಬೇಕು ಅಂದ್ರೆ ತಂದೆ ತಾಯಿ ಇರ್ಬೇಕು. ಅಂದ್ರೆ ರಾಮಕೃಷ್ಣನಾಗಿ ಅವತಾರವೆತ್ತಿದಾಗ್ಲೂ ತಂದೆ ತಾಯಿಯರೊಂದಿಗೆ ಭಗವಂತ ಬಂದಿತ್ತು. ನರಸಿಂಹನಿಗೆ ಯಾರಿದ್ದಾರೆ ತಂದೆ ತಾಯಿಗಳು? ಅಲ್ಲಿ ತೋರಿಸ್ತಾ ನನಗೆ ಯಾರು ತಂದೆ ತಾಯಿಗಳು ಇಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ ತೋರಿಸ್ತಾನೆ. ಯಾರು? ನರಸಿಂಹ. ನನಗೆ ಯಾವ ತಂದೆಯ ಅಗತ್ಯ ಇಲ್ಲ, ಯಾವ ಅಂದ್ರೆ ಹುಟ್ಟು ಸಾವುಗಳೇ. ಅವನು ಆಚೆ ಅತೀತನಾಗಿದ್ದಾನೆ, ಭೌತಿಕಕ್ಕೆ ಅತೀತನಾಗಿದ್ದಾನೆ. ಅದನ್ನು ಕೂಡ ನಾವು ಅಲ್ಲಿ ಕಾಣಬಹುದು. ಹೇಗೆ ಕಂಬದ ಒಳಗಡೆಯಿಂದ ಭಗವಂತ ಬಂದ ಅಂತ ಹೇಳ್ಬಿಟ್ಟು. ತುಂಬಾ 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 ಅನೇಕ ವಿಚಾರಗಳನ್ನ ನಾವು ಇಲ್ಲಿ ವಿಶ್ಲೇಷಣೆಯನ್ನ ಮಾಡಬಹುದು. ಯಾಕೆ ನರಸಿಂಹನ ಅವತಾರ ಆಯ್ತು ಅಂತ ಹೇಳ್ಬಿಟ್ಟು ಅಲ್ವಾ. ಅನೇಕ ವಿಚಾರಗಳನ್ನ ಒಂದು ನರಸಿಂಹನ ಮಹತ್ವವನ್ನ ನಾವು ತಿಳಿತಾ ಹೋಗಬಹುದು. ಇನ್ನ ನಿನ್ನೆ ಅನೇಕ ವಿಚಾರಗಳನ್ನ ಮಾತಾಡಿ ಅದರಲ್ಲಿ ಸ್ವಲ್ಪ ವಿಶ್ಲೇಷಣೆನ ನಾವು ಕೂಡ ಮಾಡೋಣ. ಅಂದ್ರೆ ಈ ಸನತ್ ಕುಮಾರರು ಭಗವಂತನನ್ನ ವಿಷ್ಣುವನ್ನ ಕಾಣೋದಕ್ಕೆ ಹೋದಾಗ ಎಲ್ಲಾ ಬಾಗಿಲುಗಳನ್ನ ದಾಟಿ ಕೊನೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಜಯ ವಿಜಯರು ತಡಿತಾರೆ. ಜಯ ವಿಜಯನಿಗೆ
ಇಲ್ವಾ ಸನಗಳು ಎಂಥವ್ರು ಅಂತೇಳಿ ಮಕ್ಕಳ ರೂಪದಲ್ಲಿ ಬಂದಿದ್ರು, ಬಟ್ಟೆ ಹಾಕೊಂಡಿರ್ಲಿಲ್ಲ ಅಂತ ಮಾತ್ರಕ್ಕೆ ಜ್ಞಾನ ಇರ್ಲಿಲ್ವಾ ವೈಕುಂಠದಲ್ಲಿ ಇರ್ತಕ್ಕಂಥ ಜಯ ವಿಜಯರಿಗೆ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ವಾ? ಮತ್ತೆ ಗೊತ್ತಿದ್ದು ಹೆಂಗ್ ತಡದ್ರು ಅವರು? ಶಾಪಕ್ಕೆ ಯಾಕೆ ಗುರಿಯಾದ್ರು? ಹಾಗಾದ್ರೆ ವೈಕುಂಠದಲ್ಲಿದ್ದವ್ರಿಗೆ ಜ್ಞಾನ ಇರ್ಲಿಲ್ವೇ? ಬುದ್ಧಿ ಇರ್ಲಿಲ್ವೇ? ಗೊತ್ತಾಗ್ತಿರ್ಲಿಲ್ವೇ? ನೋಡಿ ಈ ಪ್ರಶ್ನೆಗಳು ಹೆಂಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಹೆಂಗೆ ತಪ್ಪು ಮಾಡಿದ್ರು? ಜಯ ವಿಜಯರು ತಪ್ಪು ಮಾಡಿದ್ರ? ಭಗವಂತನ ಧಾಮದಲ್ಲಿ ಭಗವಂತನ ಬಾಗಿಲನ್ನು ಕಾಯುವಂತಹ ಭಕ್ತರು ಅಂದ್ರೆ ಹುಡುಗಾಟನ? ಅವ್ರು ಹೆಂಗೆ ಈ ರೀತಿ ನಡ್ಕೊಂಡ್ರು ಅಂತ ನಾವು ಅನ್ಕೋಬಹುದು, ಹೌದಲ್ವಾ? ಅವ್ರು ತಡದ್ರಂತೆ, ತಡೆದಿದ್ದಕ್ಕೆ ಕೋಪ ಬಂತಂತೆ, ಅವರು ಶಾಪ ಕೊಟ್ರಂತೆ ಅಂತ? ಖಂಡಿತ ಇಲ್ಲ. ಅದು ಕೂಡ ಭಗವಂತನ ಲೀಲೆ. ಒಮ್ಮೆ ಭಗವಂತನಿಗೆ ಅನ್ನಿಸ್ತಂತೆ, ನನಗೆ ಶತ್ರುಗಳು ಬೇಕು. ಶತ್ರುವೇ ಇರ್ಲಿಲ್ಲ ಭಗವಂತನಿಗೆ, ಅಲ್ವಾ? ಶತ್ರುಗಳೇ ಇರ್ಲಿಲ್ಲ. ಅವನ ಜೊತೆ ಯುದ್ಧ ಮಾಡಕ್ಕೆ ಯಾರು ಇರ್ಲಿಲ್ಲ. ಯುದ್ಧ ಮಾಡುವ ಒಂದು ಇವರನ್ನು ಕೂಡ ಕಾಣೋದಕ್ಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಶಕ್ತಿವಂತ, ಯುಕ್ತಿವಂತ, ಶೌರ್ಯವಂತ, ಬುದ್ಧಿವಂತ, ಎಲ್ಲದರಲ್ಲೂ ಭಗವಂತನನ್ನ ಮೀರಿಸೋದಕ್ಕೆ ಯಾರಿಂದಲೂ ಆಗೋದಿಲ್ಲ. ಅಂತಹ ಭಗವಂತನಿಗೆ ಒಂದು ಯುದ್ಧ ಮಾಡುವಂತಹ, ನನ್ನೊಂದಿಗೆ ಯುದ್ಧ ಮಾಡುವಂತವ್ರು ಬೇಕು ಅಂತ ಅನ್ನಿಸ್ತಂತೆ. ಆಗ ಜಯ ವಿಜಯರ ಒಂದು ಈ ಲೀಲೆಯನ್ನು ಮಾಡಿಸ್ತಾನೆ ಭಗವಂತ. ಅವರ ಕೈಯಲ್ಲೇ ಮಾಡಿಸಿ, ಅವರಿಗೆ ಈ ರೀತಿಯ ಒಂದು ಲೀಲೆಯನ್ನ ಮಾಡಿಸಿ, ಅವರನ್ನ ಭೂಲೋಕಕ್ಕೆ ಕರ್ಕೊಂಡು ಬರ್ತಾನೆ ಆ ಒಂದು ಯುದ್ಧವನ್ನ ಮಾಡೋದಕ್ಕೋಸ್ಕರ. ಅಂದ್ರೆ ನಾವು ನೋಡ್ಬಹುದು ಕೆಲವೊಂದು ವಿಚಾರಗಳಲ್ಲಿ ಅದಕ್ಕೆ ಭಾಗವತನ ಓದ್ಬೇಕಂತ ಹೇಳಿದ್ರೆ ನಾವು 7ನೆಯ ಸ್ಕಂದ 7ನೆಯ ಅಧ್ಯಾಯ ಅಲ್ಲಿ ನೋಡ್ಬಹುದು. ನಾವು ಪ್ರೆಗ್ನೆಂಟ್ ಇರ್ತಕ್ಕಂಥವ್ರಿಗೆ ಪ್ರಹ್ಲಾದ ಮಹಾರಾಜನ ಒಂದು ಪುಸ್ತಕ ಅದು. 7ನೇ ಸ್ಕಂದ 7ನೆಯ ಒಂದು ಅಧ್ಯಾಯ ಪ್ರಾರಂಭ ಆಗುತ್ತೆ, ಪ್ರಹ್ಲಾದನ ಒಂದು ಸ್ಟೋರಿ. ಅದನ್ನ ಪ್ರೆಗ್ನೆಂಟ್ ಇರೋರು ಓದ್ಬೇಕು, ಗರ್ಭಿಣಿ ಸ್ತ್ರೀಯರು ಓದ್ಬೇಕು. ಓದಿದಾಗ ಆ ಪ್ರಹ್ಲಾದ ಮಹಾರಾಜನಂತ ಮಗುವೇ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ. ಹಾಗಾಗಿ ನೀವು ಅಷ್ಟೇ ಯಾರಾದ್ರೂ ಆ ತರದವ್ರು ಸಿಕ್ಕಿದ್ರೆ, ಪ್ರೆಗ್ನೆಂಟ್ ಇರ್ತಕ್ಕಂಥವ್ರು ಸಿಕ್ಕಿದ್ರೆ, ಪರಿಚಯದಲ್ಲಿ ಗೊತ್ತಿರೋದ್ರಲ್ಲಿ ಮಧ್ಯದಲ್ಲಿ ಅವರಿಗೆ ಆ ಪುಸ್ತಕವನ್ನ ಕೊಡಿ, ಓದ್ಬಿಟ್ಟು ವಾಪಸ್. ನಿಮ್ ಹತ್ರ ಇದ್ರೆ, ಒಂದ್ ವೇಳೆ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ನನ್ನ ಹತ್ರ PDF ಇದೆ ಅದಕ್ ಸಂಬಂಧಪಟ್ಟಿದ್ದು, ಅದನ್ನ ಕಳಿಸ್ಕೊಡ್ತೀನಿ. ನೀವು ಯಾರಿಗಾದ್ರೂ ಅದನ್ನ ಕಳಿಸ್ಕೊಡಿ. ಓದ್ಬೇಕು, ಪ್ರತಿ ದಿನ ಓದ್ಬೇಕು. ಓದಿದ್ರೆ ಅಂತಹ ಮಗುವೆ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಟ್ಲೀಸ್ಟ್ ಗರ್ಭ ಸಂಸ್ಕಾರವನ್ನ ಮಾಡ್ಕೋಬೇಕು, ಪ್ರತಿಯೊಬ್ರು ಕೂಡ ಗರ್ಭ ಸಂಸ್ಕಾರವನ್ನ ಮಾಡ್ಕೋಬೇಕು. ಆದ್ರೆ ಇವತ್ತಿನ ಮಕ್ಳುಗಳು ಹೇಳಿದ ಮಾತೆ ಕೇಳೋದಿಲ್ಲ. ಕೇಳಿಸ್ಕೊಳ್ತಾರೆ, ಭಗವಂತ ಈ ರೀತಿ ನೀವು ಗರ್ಭ ಸಂಸ್ಕಾರ ಮಾಡ್ಕೊಳ್ಳಿ, ಹಿಂಗ್ ಇರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಆದ್ರೆ ಅವ್ರಿಗೆ ಸಂಸ್ಕಾರ ಇಲ್ಲದೆ ಇರೋದ್ರಿಂದ ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಟ್ಟು ಬಿಡ್ತಾರೆ. ಹಂಗಾಗಿ ಹೇಗೋ ಏನೋ ಗೊತ್ತಿಲ್ಲ ಮಕ್ಳು ಆಗೋಗ್ಬಿಡ್ತವೆ. ನಂತರನಾದ್ರೂ ಅವರಿಗೆ ನಾವು ಬುದ್ಧಿಯನ್ನ ಹೇಳಿ, ಒಂದು ಜಪವನ್ನ ಮಾಡೋದಕ್ಕೆ ಹೇಳಿ, ಈ ಪುಸ್ತಕವನ್ನು ಭಗವದ್ಗೀತೆಯನ್ನ ಭಾಗವತಂನ ಓದ್ಬೇಕು ಅಂತ ನಮ್ಮ ಶಿರಾದಲ್ಲಿ ಸುಮಾರು ಕೆಲವರು ಡಾಕ್ಟರ್ಗಳು ಕೂಡ ಗರ್ಭಿಣಿಯರಿಗೆ ಸ್ತ್ರೀಯರಿಗೆ ಹೇಳ್ತಾ ಇದ್ದಾರೆ, ಭಗವದ್ಗೀತೆ ಓದಿ ಅಂತ ಹೇಳ್ಬಿಟ್ಟು. ಆಕಸ್ಮಿಕವಾಗಿ ನನಗೆ ಸಿಕ್ಕಾಗ ಗರ್ಭಿಣಿ ಸ್ತ್ರೀಯರಿಗೆ ನಾವು ಈ ತರ ಹೇಳಿದಾಗ ಅವ್ರು ಜ್ಞಾಪಿಸ್ಕೊಳ್ತಾರೆ, ಹೌದು ಮಾತಾಜಿ ಡಾಕ್ಟ್ರು ಹೇಳಿದ್ರು ನನಗೆ ಅಂತ ಹೇಳಿ. ಖಂಡಿತ ನಾನ್ ಹೋಗಿ ಅಂತ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಿ, ದಯವಿಟ್ಟು ಹೀಗೆ ಹೇಳ್ ಕಳ್ಸಿ ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಎಲ್ಲ ಕೊಟ್ಟು ಬಂದಿದ್ದೀನಿ. ನಾವು ಭಗವದ್ಗೀತೆ ಕೊಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವ್ ಈ ರೀತಿ ಎಲ್ಲ ಕ್ಲಾಸ್ ಮಾಡ್ತಾ ಇದೀವಿ, ಹೇಳ್ಕೊಡ್ತೀವಿ ಅಂತ ಎಲ್ಲ ಹೇಳ್ತಾ. ಅಂದ್ರೆ ಅರ್ಥ ಮಾಡ್ಕೋಬೇಕು ಅದರ ಮಹತ್ವ ಏನು ಅಂತ ಹೇಳ್ಬಿಟ್ಟು. ಗರ್ಭದಲ್ಲಿ ಇದ್ದಾಗ ಭಗವಂತನ ಬಗ್ಗೆ ನಾವು ಕೊಟ್ಟಾಗ ನೋಡ್ರಿ, ಈಗ ನಮ್ಮ ಮಕ್ಳೇ ನಮ್ಮ ಮಾತು ಕೇಳಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ದೊಡ್ಡ ಮಕ್ಕಳಾಗಿದ್ದಾರೆ, ಭಗವಂತನ ಬಗ್ಗೆ ಹೇಳಿದ್ರೆ ಕೇಳಿಸ್ಕೊಳ್ಳುವಷ್ಟು ನಾಸ್ತಿಕವಾದ ಅವ್ರ ಹತ್ರನೂ ಕೂಡ ಭಗವಂತ ಇದ್ದಾನೆ ಅನ್ನೋ ಒಂದು ಪ್ರಜ್ಞೆನೇ ಇಲ್ಲ. ಯಾಕಂದ್ರೆ ಗರ್ಭ ಸಂಸ್ಕಾರ ಆಗಿಲ್ಲ, ನಮ್ಗಳಿಗೆಲ್ಲ ಗೊತ್ತೇ ಇರ್ಲಿಲ್ಲ ಗರ್ಭ ಸಂಸ್ಕಾರದ ಬಗ್ಗೆ. ಏನಿದು ಗರ್ಭ ಸಂಸ್ಕಾರ ಅಂತಂದ್ರೆ, ಮೊನ್ನೆ ಒಂದು ಕೋಟ್ ಇತ್ತು, ನಮ್ಮ ಅನಿಲ್ ಕುಮಾರ್ ಪ್ರಭು ಕಾಲ್ ಮಾಡಿದ್ರು, ಮಾತಾಜಿ ಗರ್ಭ ಸಂಸ್ಕಾರದ ಬಗ್ಗೆ ಇದೆ, ನೀವ್ ಬಂದು ಒಂದ್ ಸ್ವಲ್ಪ ಹೇಳಿ ಮಾತಾಜಿ ಶುಕ್ರವಾರದ ದಿವಸ ಅಂತ ಹೇಳ್ಬಿಟ್ಟು. ನೋಡಿ, ಅವ್ರು ಕೇಳಿದ್ದಕ್ಕ ಏನೋ ಇವತ್ತು ಹೇಳ್ಬೇಕಾದ ಒಂದು ಸಮಯ ಬಂದಿದೆ. ಅದಕ್ಕೆ ಭಕ್ತರ ಕೋರಿಕೆಗಳು ಹೆಂಗಿರ್ತವೆ, ಅವನು ಈಡೇರಿಸೋ ರೀತಿ ಹೆಂಗಿರುತ್ತೆ ಅಂದ್ರೆ ಇದೇ ಉದಾಹರಣೆ. ಮೊನ್ನೆ ದಿನ ಕಾಲ್ ಮಾಡಿ ಕೇಳಿದ್ರು ನನ್ಗೆ, ಇವತ್ತು ಅದನ್ನ ಹೇಳುವ ಅವಕಾಶ ಬಂದಿದೆ. ಗರ್ಭ ಸಂಸ್ಕಾರ ಅಂತಂದ್ರೆ ಭಗವಂತ ಒಂದು ಇದರಲ್ಲಿ ಗರ್ಭವನ್ನ ಕಟ್ಟುವಿಕೆ ಅಂತ ಹೇಳ್ಬಿಟ್ಟು. ಈಗ ಗರ್ಭ ಸಂಸ್ಕಾರ ಗರ್ಭವನ್ನ ಧರಿಸೋದಕ್ಕಿಂತ ಮುಂಚೆ ರೆಡಿ ಆಗ್ಬೇಕಂತೆ, ಗಂಡ ಹೆಂಡತಿಗಳು ರೆಡಿ ಆಗ್ಬೇಕು. ಹೆಂಗೆ ಅಂತಂದ್ರೆ, ಈಗ ಭಗವಂತ ಬರ್ತಾನೆ ಅಂತಂದ್ರೆ ಆ ಒಂದು ಸುತ್ತಮುತ್ತಲಿನ ಪರಿಸರ ರೆಡಿ ಆಗಿರುತ್ತೆ. ಭಗವಂತ ಬರ್ತಾನೆ ಅಂದ್ರೆ, ಈಗ ಉದಾಹರಣೆಗೆ CM ಅಂತ ಇಟ್ಕೊಳ್ಳೋಣ, CM PM ಯಾರೋ ಒಬ್ರು ಒಂದು ಜಾಗಕ್ಕೆ ಬರ್ತಾ ಇದಾರೆ, ಆ ಜಾಗಕ್ಕೆ ವಾರಕ್ ಮುಂಚೆನೆ ರೆಡಿ ಆಗ್ಬಿಡುತ್ತೆ. ಅಲ್ಲಿರ್ತಕ್ಕಂಥ ಗಲೀಜು ಅಥವಾ ಒಂದು ರಸ್ತೆ ಚೆನ್ನಾಗಿರ್ಲಿಲ್ಲ ಅಂದ್ರೆ, ಅಲ್ಲೇನಾದ್ರು ಕೆಟ್ಟದಾಗಿದ್ರೆ ಎಲ್ಲ ಸ್ವಚ್ಛ ಮಾಡ್ಬಿಡ್ತಾರೆ. ಹೆಂಗೆ ಅಂದ್ರೆ, ಹಿಂಗೆ ಇತ್ತೇನೋ ಅಂದ್ಕೋಬೇಕು. ಯಾರು PM CM ಅವರೆಲ್ಲ ಬಂದಿರೋರು ಹಿಂಗೆ ಇತ್ತೇನೋ ಈ ಜಾಗ ಅನ್ನೋ ತರ ಎಲ್ಲ ಮುಚ್ಚಾಕ್ಬಿಡ್ತಾರೆ. ಅಂದ್ರೆ ಕ್ಲೀನ್ ಮಾಡ್ಬಿಡ್ತಾರೆ, ಆ ಜಾಗವನ್ನೆಲ್ಲ ಸ್ವಚ್ಛ ಮಾಡಾಕ್ಬಿಡ್ತಾರೆ. ಅದೇ ರೀತಿ
ಗರ್ಭ ಅಂತಂದ್ರೆ ಅಲ್ಲಿ ಒಬ್ಬ ಭಕ್ತ ಬರ್ಬೇಕು, ಭಗವಂತನ ಪ್ರತಿನಿಧಿ ಬರ್ಬೇಕು, ಭಕ್ತ ಬರ್ಬೇಕು ಅಂದಾಗ ಆ ಗರ್ಭಕೋಶ ಏನು ಆಗುತ್ತೆ ಅದು ಸ್ವಚ್ಛತೆ ಇರ್ಬೇಕಂತೆ, ಸ್ವಚ್ಛತೆ ಆಗ್ಬೇಕು. ಆ ಸ್ವಚ್ಛತೆಯನ್ನೇ ಗರ್ಭ ಸಂಸ್ಕಾರ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಳ್ಳೋದು. ಗಂಡ ಹೆಂಡತಿ ಇಬ್ರು ಸ್ವಚ್ಛ ಮಾಡ್ಕೋಬೇಕು. ಆ ಒಂದು ಮಾರ್ಗವನ್ನ, ಗರ್ಭ ಧರಿಸುವ ಮಾರ್ಗವನ್ನ ಸ್ವಚ್ಛ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಮಾಲೆಯನ್ನು ಮಾಡಿ ಈ ರೀತಿ ಕ್ಲಾಸ್ಗಳನ್ನ ಕೇಳಿಸ್ಕೊಂಡು ಗುರುಗಳ ಮಾರ್ಗದರ್ಶನ ತಗೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಗರ್ಭವನ್ನ ಆ ಮಾರ್ಗವನ್ನ ಸ್ವಚ್ಛ ಮಾಡ್ಕೋಬೇಕು. ಹಿಂಗೆ CM PM ಇವರೆಲ್ಲ ಬಂದಾಗ ಅವ್ರು ಒಂಥರ ರಾಜರಿದ್ದಂಗೆ. ಇವಾಗ ಅವ್ರು ಬಂದಾಗ ಯಾವ ರೀತಿ ಸ್ವಚ್ಛತೆ ಆಗುತ್ತೆ ಆ ರೋಡು, ಆ ಜಾಗ, ಅದೆಲ್ಲ ಹಂಗೆ ಈ ಗರ್ಭದ ಒಂದು ದಾರಿ ಮಾರ್ಗ ಕೂಡ ಸ್ವಚ್ಛವಾಗ್ಬೇಕಂತೆ. ಆ ಸ್ವಚ್ಛವಾದ ನಂತರ ಇವರು ಯಾರು ಸನ್ಯಾಸಿಗಳು, ಮುಕ್ತಾತ್ಮರು ಅಂತ ಕರಿತೀವಿ ನಾವು. ಬದ್ಧಾತ್ಮರು ನಾವಿನ್ನು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀವಿ. ಮುಕ್ತಾತ್ಮರು ಅಂದ್ರೆ ಇದನ್ನ ದಾಟಿ ಭಗವಂತನ ಧಾಮದಲ್ಲಿ ಇರ್ತಕ್ಕಂಥವ್ರು. ಆ ಮುಕ್ತಾತ್ಮರು ಅನೇಕ ಜನ ಕಾಯ್ತಾ ಇದಾರಂತೆ, ಲೈನ್ ಅಲ್ಲಿ ಕ್ಯೂ ನಿಂತ್ಕೊಂಡು ಕಾಯ್ತಾ ಇದಾರಂತೆ. ಈ ರೀತಿ ಬಂದು ನಮ್ಮಗಳಿಗೆ ಈ ಒಂದು ಭಗವಂತನ ಒಂದು ಮಾಹಿತಿಯನ್ನ ಕೊಟ್ಟು ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಕಾಯ್ತಾ ಇದಾರಂತೆ ನಮ್ಮ ಪ್ರಭುಪಾದರ ತರದವರು. ಆದ್ರೆ ಇಲ್ಲಿ ಗರ್ಭ ಸಂಸ್ಕಾರ ಮಾಡೋರೇ ಇಲ್ಲ, ಮಾಡ್ಕೊಳ್ಳೋರೇ ಇಲ್ಲ, ಯಾರು ಮಾಡ್ಕೊಳ್ತಾ ಇಲ್ಲ. ಹೆಂಗೆ ಬರ್ತಾರ ಅವರು? ಕಾಯ್ಕೊಂಡಿದಾರಂತೆ, ಕ್ಯೂ ನಿಂತ್ಕೊಂಡಿದಾರಂತೆ ಬರೋದಕ್ಕೆ. ಆದ್ರೆ ಸ್ವಚ್ಛತೆನೇ ಇಲ್ಲ, ಮಾರ್ಗನೇ ಇಲ್ಲ, ಅವ್ರು ಬರೋದಕ್ಕೆ ದಾರಿನೇ ಮಾಡ್ಕೊಡ್ತಾ ಇಲ್ಲ ನಾವು. ಇನ್ನೆಲ್ಲಿಂದ ಬರ್ತಾರೆ ಅವರು? ಬರೋರೆಲ್ಲ ಎಂತವ್ರು? ಇಂಥ ನಾಸ್ತಿಕರ ಬರೋದು. ಯಾಕಂದ್ರೆ ಬಯಕೆಗಳು, ಅವರ ಬಯಕೆಗಳು, ಭಗವಂತನೇ ಇಲ್ಲ ಅಂತ ಅಂದು ಆ ಜೀವನವನ್ನ ಮುಗಿಸ್ಕೊಂಡು ಹೋದವ್ರು ಮತ್ತೆ ಎಲ್ಲಿ ಹುಟ್ಟಬೇಕು? ಅಲ್ಲೇ ಹುಟ್ಟಬೇಕು. ಅಂಥವ್ರೆ ಬಂದು ನಮ್ಮ ಹೊಟ್ಟೆಗೆ ಬೀಳೋದು. ಸಂಸ್ಕಾರನೇ ಇಲ್ಲವಲ್ಲ, ಅಂಥವ್ರೆ ಬರ್ತಾರೆ ನಮಗೆ. ಹಂಗಾಗಿ ಇವತ್ತಿನ ಪೀಳಿಗೆಯನ್ನು ಕೂಡ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದೆ. ನಾವು ನಾನಂತೂ ತುಂಬಾ ಜನಕ್ಕೆ ಹೇಳಿದ್ದೀನಿ ಗರ್ಭ ಸಂಸ್ಕಾರದ ಬಗ್ಗೆ. ಅದೇ ಅಂತಾರೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಬಂದು ಯಾರು ನೋಡೋದಿಲ್ಲ, ಕೇಳೋದಿಲ್ಲ. ನೋಡಿದ್ರೆ ಹೋಗ್ಬಿಟ್ಟಿರ್ತಾರೆ. ಯಾಕೆ ಹಿಂಗಾಯ್ತು ಅಂತಂದ್ರೆ ಉತ್ತರ ಕೊಡೋದಿಲ್ಲ ಅವರು. ಬೇಕಾಗಿಲ್ಲ ಅವ್ರಿಗೆ. ಸಂಸ್ಕಾರ ಅನ್ನೋದು ಹುಟ್ಟದಾಗಿಂದ ಬರ್ಬೇಕನ್ನೋದು ಇದಕ್ಕೇನೆ. ಹಾಗಾಗಿ ಆದಷ್ಟು ಇವತ್ತೇನು ನಾವು ಬಂದಿದೀವಿ, ಇವಾಗ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಇಂಥವ್ರೆಲ್ಲ ಇದಾರಲ್ಲ ಚಿಕ್ಕ ಚಿಕ್ಕರು, ಅವ್ರಿಗೆಲ್ಲ ಈಗ್ಲೇ ನಾವು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಡ್ಬೇಕು. ಕೊಟ್ಟಾಗ ಏನಾಗುತ್ತಂದ್ರೆ ಅಲ್ಪ ಸ್ವಲ್ಪ ಒಂದು ಭಗವಂತನ ಕರುಣೆ ಆ ಮಗು ಮೇಲೆ ಬೀಳುತ್ತೆ. ಈ ರೀತಿ ಗರ್ಭ ಸಂಸ್ಕಾರದಿಂದ ಮಕ್ಕಳನ್ನ ಮಾಡ್ಕೊಳ್ಳೋದು ಅಂದ್ರೆ ಗಂಡ ಹೆಂಡತಿ ಒಂದು ಮಿಲನವಾಗುವ ದಿನ 50 ಮಾಲೆಯನ್ನ ಯಾರು? ಗಂಡ 50 ಮಾಲೆ, ಹೆಂಡತಿ 50 ಮಾಲೆ. ಯಾಕೆ ಅಂತಂದ್ರೆ ಆ 50 ಮಾಲೆ ಮಾಡಿದ ಪ್ರಭಾವ ಆ ಸಂಜೆನೂ ಕೂಡ ಹಾಗೆ ಮುಂದುವರಿತಾ ಇರತ್ತಂತೆ. ಅಂದ್ರೆ ಭಗವಂತನ ಒಂದು ಮಗು ಬರ್ಬೇಕಪ್ಪ ಈ ಭೂಲೋಕಕ್ಕೆ, ಆ ಹೆಣ್ಣಿನ ಗರ್ಭಕ್ಕೆ ಬರ್ಬೇಕು ಅಂದಾಗ ಆಹ್ವಾನ, ಆ ಒಂದು 50 ಮಾಲೆಯ ಮುಖಾಂತರ ಆಹ್ವಾನ ಅಂತ ಹೇಳಿ ಕೊಡ್ಬೇಕು ನಾವು. ಆ ಮಗು ಬರ್ಬೇಕು, ಅದು ಭಗವಂತನ ಅನುಗ್ರಹ ಸಿಗ್ಬೇಕು. ಹಾಗಾಗಿ 50 ಮಾಲೆಯನ್ನ ಮಾಡಿಸಿ ಅದೇ ಒಂದು ಭಾವದಲ್ಲಿ ಭಗವಂತನ ಮಗು ಬರ್ತಾ ಇದೆ, ನನ್ನ ಆಸೆ ಆಕಾಂಕ್ಷೆಗಳಿಗೋಸ್ಕರ ಈ ಕೆಲಸ ನಾನು ಮಾಡ್ತಾ ಇಲ್ಲ, ಭಗವಂತನ ಮಗುವಿನ ಜನನಕ್ಕಾಗಿ ಆ ಮಗು ಇಡೀ ಒಂದು ಪ್ರಪಂಚಕ್ಕೆ ಕೃಷ್ಣ ಪ್ರಜ್ಞೆಯನ್ನು ಕೊಡುವಂತಹ ಮಗುವಾಗಿರ್ಬೇಕು ಅನ್ನೋ ಒಂದು ಕಾರಣದಿಂದ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ. ನನ್ನ ಮನೋಭಾವದಲ್ಲಿ ಆ ಒಂದು ಇದರಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸ್ಬೇಕಂತೆ. ಗರ್ಭ ಸಂಸ್ಕಾರ ಅಂದ್ರೆ ಹೀಗೆ ಈ ರೀತಿ ಇರುತ್ತೆ. ಗರ್ಭ ಸಂಸ್ಕಾರದ ಅಂದ್ರೆ 1 ಡೇ ಫಿಕ್ಸ್ ಮಾಡ್ಬೇಕಷ್ಟೇ. ಅದಕ್ಕೆ ಗರ್ಭ ಸಂಸ್ಕಾರ ಫಿಕ್ಸ್ ಮಾಡ್ಬೇಕು, ಮತ್ತೆ ಇಲ್ಲ ಆ ತಿಂಗಳಲ್ಲಿ ಮತ್ತೆ ಮಿಲನ ಇಲ್ಲ. ಯಾಕಂದ್ರೆ ಅದು ಆ ದಿನವೇ ಹುಟ್ಟಿದೆ ಅನ್ನೋದು ಗೊತ್ತಾಗ್ಬೇಕು ನಮ್ಗೆ. ಆ ಒಂದು ಒಂದು ಗಂಡಿನ ಅಂಡಾಣು ವೀರ್ಯಾಣು ಆ ಒಂದೇ ದಿನನೇ ಮಿಲನ ಆಗ್ಬೇಕು. ನೆಕ್ಸ್ಟ್ ಅದು ಫಲಿತ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಪ್ರಯತ್ನ ಪಡ್ಬೇಕು. ಇದು ಗರ್ಭ ಸಂಸ್ಕಾರ. ಈ ರೀತಿ ಅಂದ್ರೆ ಇಲ್ಲಿ ಯಾಕೆ ಇದನ್ನ ಇಷ್ಟೊಂದು ವಿವರವಾಗಿ ಹೇಳ್ತಿದ್ದೀನಿ ಅಂದ್ರೆ, ಹಿರಣ್ಯಕಶಿಪುವಿನ ರಾಕ್ಷಸನ ಹೊಟ್ಟೆನಲ್ಲಿ ಪ್ರಹ್ಲಾದ ಹೆಂಗ್ ಬಂದ ಅಂತ ಹೇಳೋದಕ್ಕೋಸ್ಕರ. ಪ್ರಹ್ಲಾದ ಹೆಂಗ್ ಬಂದ ಅಂದ್ರೆ, ಈ ಹಿರಣ್ಯಾಕ್ಷ ಸತ್ತೋಗ್ಬಿಡ್ತಾನೆ, ತಮ್ಮ ಸತ್ತೋಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಅವನು ಕೂಡ ವಿಷ್ಣುವಿನ ವಿರೋಧಿನೇ. ಅವರಿಬ್ರು ಜಯ ವಿಜಯರ ಅವರಿಬ್ರು ವಿಷ್ಣುವಿನ ವಿರೋಧಿನೇ. ಅಂದ್ರೆ ಭೂದೇವಿಯನ್ನ ಅಪಹರಿಸಿ ಇದ್ರಲ್ಲಿ ಇಟ್ಬಿಡ್ತಾನೆ, ಪಾತಾಳ ಲೋಕದಲ್ಲಿ ಇಟ್ಬಿಡ್ತಾನೆ. ಆಗ ವರಾಹನಾಗಿ ಬಂದು ಆ ಭೂದೇವಿಯನ್ನ ರಕ್ಷಣೆ ಮಾಡಿ ಆ ಹಿರಣ್ಯಾಕ್ಷರನ್ನ ಕೊಂದು ಬಿಡ್ತಾನೆ. ಆ ಕೊಂದ ಕೋಪಕ್ಕೆ ಹಿರಣ್ಯಕಶಿಪ ಏನ್ ಮಾಡ್ತಾನೆ? ದಂಡೆತ್ತಿ ಹೋಗ್ಬಿಡ್ತಾನೆ. ಅಂದ್ರೆ ಎಲ್ಲಾರ ಮೇಲೂ ದಂಡೆತ್ತಿ ಹೋಗ್ತಿರ್ತಾನೆ. ಕೊನೆಗೆ ನಿನಗೆ ಶಕ್ತಿ ಜಾಸ್ತಿ ಬೇಕು, ಗುರುಗಳು ಹೇಳ್ತಾರೆ, ನೀನು ಈ ರೀತಿ ಎಲ್ಲ ಮಾಡ್ಬೇಕು ಅಂದ್ರೆ ನಿನಗೆ ಶಕ್ತಿ ಬರ್ಬೇಕು, ನೀನ್ ತಪಸ್ ಮಾಡ್ಬೇಕು. ಆಗ ತಪಸ್ ಮಾಡಕ್ಕಂತ ಹೋದಾಗ ಒಂದು ಮರದ ಮೇಲೆ ನಾರದರು ಕುತ್ಕೊಂಡು ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಒಬ್ಬ ಶುದ್ಧ ಭಕ್ತನ ಬಾಯಲ್ಲಿ ನಾರಾಯಣ ಪದವನ್ನ ಕೇಳಿದಾಗ ಅವನ ಮೈ ಮನಸ್ಸುಗಳು ನರಗಳಲ್ಲಿ ತುಂಬಿ ಹೋಗುತ್ತೆ ಆ ನಾರಾಯಣ.
ಕೊನೆಗೆ ಅವ್ನು ತಪಸ್ ಮಾಡೋದಕ್ಕಾಗಲ್ಲ. ಬ್ರಹ್ಮದೇವನ ಒಂದು ಜಪ ಬರದೇ ಇಲ್ಲ ಅವನ್ ಬಾಯಲ್ಲಿ. ಬರೀ ನಾರಾಯಣ 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 ಕೇಳಿಸ್ತಾ ಇರುತ್ತೆ, ಬಾಯಲ್ಲೂ ಕೂಡ ನಾರಾಯಣ ನಾರಾಯಣ ಬರ್ತಾ ಇರುತ್ತೆ. ಅವನಿಗೆ ಕೋಪ ಬಂದ್ಬಿಟ್ಟು ವಾಪಸ್ ಬಂದ್ಬಿಡ್ತಾನೆ, ಇವತ್ತು ತಪಸ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು. ವಾಪಸ್ ಬಂದು ಅವತ್ ರಾತ್ರಿ ಕೈಯದ ಜೊತೆ ಸೇರಿದಾಗ ಭಾವವೂ ಕೂಡ ಅದೇ ಇರುತ್ತೆ ಅವನಿಗೆ, ನಾರಾಯಣ 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 ಅನ್ನೋದೇ ಇರುತ್ತೆ. ಹಂಗಾಗಿ ನೋಡ್ರಿ, ಅದು ಸ್ವಲ್ಪ ಅಂತ ನಾವು ಅಂದ್ಕೊಳ್ತೀವಿ, ಆದ್ರೆ ಭಕ್ತರ ಬಾಯಲ್ಲಿ ಕೇಳಿಸ್ಕೊಂಡಿರೋದ್ರಿಂದ ಅದು ಗರ್ಭ ಸಂಸ್ಕಾರವೇ ಆಗೋಗ್ಬಿಡುತ್ತೆ. ಅಂತಹ ಒಂದು ಭಕ್ತರ ಬಾಯಿಂದ ನಾವು ಯಾವಾಗ್ಲೂ ಈ ಒಂದು ಭಗವಂತನ ಲೀಲೆಗಳನ್ನ, ಪ್ರವಚನಗಳನ್ನ, ಈ ಜಪವನ್ನ ತಗೋಬೇಕು. ಈ ಇದೆಂತದೋ ಇದನ್ನ ಹೇಳ್ತೀನಿ ನಾವು, ದೀಕ್ಷೆ ತಗೊಳ್ಳೋದು ಅಂತ ಹೇಳ್ತೀವಿ. ಯಾಕೆ ದೀಕ್ಷೆ ತಗೊಳ್ಳೋದಕ್ಕೂ ಪ್ರಭಾವ ಅಂದ್ರೆ ಇವಾಗ ಅರ್ಥ ಆಯ್ತು ನನ್ಗೆ. ಅಲ್ಲಿ ಒಂದು ಮಾಲೆಯನ್ನ ಜಪ ಮಾಡ್ತಾರೆ ಯಾರು, ಗುರುಗಳು. ಒಂದು ಮಾಲೆಯನ್ನ ಜಪ ಮಾಡಿ ಆ ಮಾಲೆಯನ್ನ ನಮಗೆ ಕೊಡ್ತಾರೆ. ಅದರ ಮಹತ್ವ ನಾವು ಅರ್ಥ ಮಾಡ್ಕೋಬಹುದು. ಅಂತಹ ಮಹಾತ್ಮರು ಭಗವಂತನ ಒಂದು ಸ್ವರೂಪ. ಅವರು ನೇರ ಪ್ರತಿನಿಧಿಗಳವರು. ಅವರು ಜಪ ಮಾಡಿ ಅಂತಹ ಜಪಮಾಲೆಗೆ ಅಷ್ಟು ಶಕ್ತಿ ಬರುತ್ತಂತೆ, ಅಷ್ಟು ಪವರ್ ಇರುತ್ತಂತೆ. ಈಗ ನಾವು ಜಪ ಮಾಡ್ತಿದೀವಲ್ಲ, ಅದು ಏನೂ ಅಲ್ಲ, ಬರೀ ಇದು ಒಂದು ಇದು ಅಷ್ಟೇ, ಕಲಿಕೆಗೋಸ್ಕರ ಇಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಅವರ ಕೈಯಿಂದ ಇಸ್ಕೊಳ್ತೀವಲ್ಲ ಜಪಸರ, ಅದು ನಮಗೆ ನಿಜವಾದ ಜಪಸರ, ಜಪಮಾಲೆ ಅಂದ್ರೆ ಅದು ಅವರ ಕೈಯಿಂದ ಮುಟ್ಟಿ ಅವರು ಜಪ ಮಾಡಿ ಕೊಟ್ಟಂತಹ ಜಪಮಾಲೆ ಇದೆಯಲ್ಲ, ಅದೇ ನಮಗೆ ನಿಜವಾದ ಶ್ರೇಷ್ಠವಾದ ಜಪಮಾಲೆ ಆಗುತ್ತಂತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ. ತುಂಬಾ ಜನ ಪುಸ್ತಕಗಳನ್ನ ಹೇಳಿದಿರಿ, ಇವತ್ತು ಇಸ್ಕಾನ್ ಹೋಗ್ತಾ ಇದೀವಿ. ಖಂಡಿತ ಆ ಎಲ್ಲಾ ಪುಸ್ತಕಗಳನ್ನ ತಗೊಂಡ್ ಬರ್ತಾ ಇದೀನಿ. ಎಲ್ರೂ ಕೇಳಿ, ನಿಮ್ಗೆ ಯಾವ್ಯಾವ ಪುಸ್ತಕಗಳು ಬೇಕು ಅಂತ ಹೇಳಿ, ಖಂಡಿತ ನಿಮ್ಗೆ ಅದು ಸಿಗುತ್ತೆ. ಈ ರೀತಿ ಆ ಗರ್ಭ ಸಂಸ್ಕಾರದ ಮುಖಾಂತರ ಪ್ರಹ್ಲಾದ ಮಹಾರಾಜರು ಜನನ ಆಗುತ್ತೆ. ಅದ್ರ ನಂತರ ಏನಾಗುತ್ತೆ, ಮತ್ತೆ ತಪಸ್ಸಿಗೆ ಹೊರಟೋಗ್ಬಿಡ್ತಾನೆ. ಮತ್ತೆ ತಪಸ್ಸಿಗೆ ಹೋದಾಗ ಏನಾಗುತ್ತೆ, ಕೈಯದನ್ನ ಕೊಲ್ಲೋದಕ್ ಬರ್ತಾನೆ ಯಾರು, ಇಂದ್ರದೇವ. ಯಾಕಂದ್ರೆ ಅವನಿಗೆ ಭಯ, ಅವ್ರ ಈ ಒಂದು ಶಕ್ತಿವಂತ, ಈ ಹುಟ್ಟಿರೋ ಮಗ ಹೆಂಗಿರ್ಬೋದು, ಇವ್ರಿಬ್ರು ಕಾಟ ನನ್ ಕೈಲಿ ತಡ್ಕೊಳಕ್ಕಾಗತ್ತ ಅಂತ ಇಂದ್ರ ಏನ್ ಮಾಡ್ಬಿಡ್ತಾನೆ, ಕಾಯದನ್ನ ಸಾಯಿಸೋದಕ್ಕೋಸ್ಕರ ಆ ಗರ್ಭಿಣಿ ಹೆಂಗಸನ್ನ ಎಳ್ಕೊಂಡ್ ಹೋಗ್ತಾನೆ. ಅಂದ್ರೆ ಅವಾಗ್ಲೂ ಸಮೇತ ಗರ್ಭವನ್ನ ಕೊಲ್ತಾ ಇರ್ಲಿಲ್ಲ ಆ ಕಾಲದಲ್ಲೂ ಕೂಡ. ಹುಟ್ಟಿದ ನಂತರ ಕೊಲ್ಬೇಕಂತ ಹೇಳ್ಬಿಟ್ಟು ಅವಳನ್ನ ಎಳ್ಕೊಂಡೋಗಿ ಬಂಧನದಲ್ಲಿ ಇರೋದಕ್ ನೋಡ್ತಾನೆ. ಆಗ ನಾರದರು ಅಡ್ಡ ಬಂದು, ಅಯ್ಯೋ ಮೂರ್ಖ, ಇವ್ರು ಹೊಟ್ಟೆಲಿ ಇರ್ತಕ್ಕಂಥದ್ದು ಪರಮ ಭಕ್ತ ಹುಡ್ತಾ ಇದ್ದಾನೆ ಅಂದಾಗ ತಕ್ಷಣ ಉದ್ದಕ್ಕೆ ಅಡ್ಡ ಬಿದ್ಬಿಡ್ತಾನಂತೆ. ನೋಡ್ರಿ, ಅವರು ದೊಡ್ಡವರು ಅನ್ನಿಸ್ಕೊಂಡವ್ರು ಯಾರು, ನಮ್ಮ ಇಂದ್ರ ಆಗಿರ್ಬಹುದು, ಭಕ್ತರು ಅವರೆಲ್ಲ ಭಗವಂತನ ನೇರ ಭಕ್ತರು ಅವರು ಕೂಡ. ನೇರ ಉದ್ದಕ್ಕೆ ಅಡ್ಡ ಬಿದ್ಬಿಡ್ತಾನಂತೆ ಅಲ್ಲೇನೆ ಆ ಮಗುವಿಗೆ. ಭಕ್ತ ಅಂದ ತಕ್ಷಣನೇ ಉದ್ದಕ್ಕೆ ಅಡ್ಡ ಬಿಟ್ಬಿಡ್ತಾನೆ. ನಂತರ ಕ್ಷಮೆ ಕೇಳ್ಬಿಟ್ಟು ಹೊರಟೋಗ್ತಾನೆ. ಆಗ ನಾರದ ಮಹರ್ಷರು ಏನ್ ಮಾಡ್ತಾರೆ, ಆಶ್ರಮಕ್ಕೆ ಕರ್ಕೊಂಡೋಗ್ಬಿಡ್ತಾರೆ. ಆಶ್ರಮಕ್ಕೆ ಕರ್ಕೊಂಡೋಗಿ ಆ ಮಗು ಹುಟ್ಟುವವರೆಗೂ ಕೂಡ ನೆಕ್ಸ್ಟ್ ಮಾತಾಜಿ. ಹಾ ಪ್ರಭು, ಫೋನ್ ಬಂತು. ಹೌದು. ಆ ರೀತಿ ಪ್ರಹ್ಲಾದ ಮಹಾರಾಜರಿಗೆ ಅವರು ಸಂಪೂರ್ಣವಾಗಿ ಹೆರಿಗೆ ಆಗೋವರೆಗೂನು ಭಾಗವತಂನ ಅವ್ರಿಗೆ ಹೇಳ್ತಾರೆ. ಭಗವದ್ಗೀತೆ, ಭಾಗವತಮ್ಮ, ಭಗವಂತನ ಲೀಲೆಗಳನ್ನ ಹೇಳ್ತಾರೆ. ಆದ್ರೆ ಆ ಮಗು ಗರ್ಭ ಸಂಸ್ಕಾರದ ಒಂದು ಇದರಿಂದ ಬಂದಿದ್ರಿಂದ ಆ ಮಗು ಅದು ಎಲ್ಲವನ್ನು ಗ್ರಹಿಸ್ಕೊಳುತ್ತಂತೆ, ಎಲ್ಲವನ್ನು ಗ್ರಹಿಸ್ಕೊಳುತ್ತೆ. ಅದೇ ಕೈಯದನ್ನು ಕೇಳಿಸ್ಕೊಂಡಿರ್ತಾಳೆ, ಆದ್ರೆ ಅವಳು ಮರ್ತು ಬಿಡ್ತಾಳೆ, ಅವಳು ಅಷ್ಟೊಂದು ತಗೊಳ್ಳೋದಿಲ್ಲ. ಆದ್ರೆ ಗರ್ಭದಲ್ಲಿರ್ತಕ್ಕಂಥ ಶಿಶು ಅವು ಎಲ್ಲವನ್ನೂ ತಗೊಳುತ್ತೆ. ಹಂಗೆ ಮೇಳೈಸಿ ಹುಟ್ಟುತ್ತೆ, ಪ್ರಹ್ಲಾದ ಮಹಾರಾಜನಾಗಿ ಹುಟ್ಟುತ್ತೆ. ಅಂದ್ರೆ ಯಾವ ರೀತಿ 5 ವರ್ಷದ ಮಗು ಪರಾತ್ಪರ ಜ್ಞಾನವನ್ನ ಹೇಳ್ತಾ ಇರ್ತದಂತೆ ಅಲ್ವಾ. ಗರ್ಭ ಸಂಸ್ಕಾರ ಮಾಡ್ಕೊಂಡ್ರೆ ಎಂಥ ಮಗು ಹುಟ್ಟುತ್ತಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಪರಾತ್ಪರ ಜ್ಞಾನವನ್ನ ಬೋಧಿಸ್ತಾ ಇರ್ತಾನಂತೆ. ಆ 84 ಲಕ್ಷ ಜೀವಿಗಳನ್ನ ಸಮನಾಗಿ ನೋಡ್ತಾ ಇದ್ದ 5 ವರ್ಷದ ಮಗು ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು ಎಂತಹ ಗರ್ಭ ಸಂಸ್ಕಾರವನ್ನ ಪಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು. ಆ ಫ್ರೆಂಡ್ಸ್ಗಳಿಗೆ, ಸುತ್ತಮುತ್ತ ಆಟ ಆಡ್ತಕ್ಕಂಥ ಹುಡುಗರಿಗೆ, ಆ ಒಂದು ಗುರುಕುಲದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಪರಾತ್ಪರ ಜ್ಞಾನವನ್ನ ಬೋಧಿಸ್ತಿರ್ತಾನೆ. ನಾನು ಯಾರು, ಭಗವಂತ ಯಾರು, ನನಗೂ ಒಂದು ಏನ್ ಸಂಬಂಧ ಅನ್ನೋ ಪರಾತ್ಪರ ಜ್ಞಾನವನ್ನ ಹೇಳ್ತಾ ಇರ್ತಾನಂತೆ ಹಿರಣ್ಯರು, ಪ್ರಹ್ಲಾದ ಮಹಾರಾಜರು. ಹೀಗೆ ಅಂದ್ರೆ ತುಂಬಾ ವಿಚಾರಗಳನ್ನ ನಾವು ನರಸಿಂಹನ ಒಂದು ಇದರಲ್ಲಿ ನೋಡ್ಬಹುದು. ಯಾಕೆ ಅವರ ಅವತಾರ ಆಯ್ತು, ಅವರ ಒಂದು ಪ್ರಹ್ಲಾದ ಮಹಾರಾಜನ್ಗೆ ಯಾವ ರೀತಿ ಅವರು ಇದ್ ಮಾಡಿದ್ರು. ಆ ಒಂದು ಇವನು ದಂಡೆತ್ತಿ ಹೋದಾಗ ಎಲ್ಲರನ್ನು ಎಡೆಮುರಿ ಕಟ್ಟಿ ಅವರ ಕೈಕಾಲುಗಳನ್ನ ಕಟ್ಟಿ ಆ ಒಂದು ಅಧಿಕಾರವನ್ನ ಚಲಾಯಿಸ್ತಾ ಇರ್ತಾನಂತೆ ಯಾರು, ಹಿರಣ್ಯಕಶಿಪು.
ಅಧಿಕಾರವನ್ನ ಹೆಂಗೆ ಚಲಾಯಿಸ್ತಾ ಇರ್ತಾನೆ ಅಂತಂದ್ರೆ, ನಮ್ಮ IT BT ಅವ್ರ ತರ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾ ಇರ್ಲಿಲ್ವಂತೆ ಅವನು. ತನ್ನ ಹುಬ್ಬಿನ ಒಂದು ಇದ್ರಲ್ಲೇನೆ ಕೆಲಸ ಮಾಡಿಸ್ತಾ ಇದ್ನಂತೆ. ಹುಬ್ಬನ್ನ ಒಂದು ಸಾರಿ ಮೇಲೆ ಎತ್ತಿ ಕೆಳಗಡೆ ಬಿಟ್ರೆ ಇಡೀ ಪ್ರಕೃತಿನೇ ಆ ಕೆಲಸವನ್ನ ಮಾಡ್ತಾ ಇತ್ತಂತೆ. ಅವ್ನು ಹೇಳೋ ಕೆಲಸವನ್ನ ಏನು ಅಂತ ಗ್ರಹಿಸ್ಕೊಂಡು ಮಾಡ್ತಾ ಇತ್ತಂತೆ. ಅಷ್ಟೊಂದು ಪ್ರಭಾವ ಒಂದು ಇದು ಅವನಷ್ಟು ಶಕ್ತಿ ಇತ್ತಂತೆ, ಅಂತಹ ಶಕ್ತಿ ಇತ್ತಂತೆ. ಆ ರೀತಿ ಕೆಲಸವನ್ನ ಮಾಡ್ತಾ ಇದ್ದ ಅಂದ್ರೆ 14 ಲೋಕಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ ಅಂದ್ರೆ ಅವನ ಶಕ್ತಿ ಎಷ್ಟಿತ್ತು ಅಂತ ನಾವು ನೋಡ್ಬಹುದು. ಹೌದಲ್ವಾ? ಅಂದ್ರೆ ಭಗವಂತನ ಭಕ್ತ ಅವನು, ನೇರ ಭಗವಂತನಷ್ಟೇ ಪ್ರಭಾವಶಾಲಿಯಾಗಿರ್ತಾನೆ. ಹಾಗಾಗಿ ಅಷ್ಟೊಂದು ಶಕ್ತಿ ಅವನಲ್ಲಿ ಇರುತ್ತೆ. ಲೀಲೆಗಳು ಎಲ್ಲವೂ ಕೂಡ ಲೀಲೆಗಳು. ಆ ಒಂದು ಲೀಲೆಯ ಒಂದು ಪ್ರಭಾವವನ್ನ ನಾವೆಲ್ಲರೂ ಈ ರೀತಿ ಕೂತ್ಕೊಂಡು ಕೇಳಿಸ್ಕೊಂಡಾಗ ಆ ಪ್ರಭಾವ ಕೂಡ ನಮ್ಮ ಮೇಲೆ ಬೀರುತ್ತೆ. ನಾವು ನೋಡಬಹುದು. ಆ ಕಂಬದಿಂದ ಆಚೆ ಬಂದಾಗ ಒಂದು ಗರ್ಜನೆ ಆಗುತ್ತಂತೆ. ಭಗವಂತ ಆ ಒಂದು ಓಪನ್ ಆಗುತ್ತಲ್ವಾ, ಆ ಕಂಬ ಓಪನ್ ಆದಾಗ ಒಂದು ಗರ್ಜನೆ ಬರುತ್ತಂತೆ. ಆ ಗರ್ಜನೆ 14 ಲೋಕಗಳಿಗೆ ಕೇಳಿಸುತ್ತಂತೆ. 14 ಲೋಕಗಳಿರ್ತಕ್ಕಂಥ ಎಲ್ರಿಗೂ ಗೊತ್ತಾಗುತ್ತಂತೆ ನರಸಿಂಹನ ಅವತಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹೆಂಗೆ ಮುಂಚೆನೆ ಗೊತ್ತಿತ್ತ ನರಸಿಂಹನ ಅವತಾರ? ಖಂಡಿತ. ಯಾಕೆಂದ್ರೆ ದೇವಾನುದೇವತೆಗಳು ಎಲ್ಲರನ್ನು ಸೋಲಿಸಿದಾಗ ಎಲ್ರು ಎಲ್ಲಿಗೆ ಹೋಗ್ತಾರೆ ಹೇಳ್ರಿ ಕೇಳೋದಕ್ಕೆ? ವಿಷ್ಣುವಿನ ಹತ್ರ ಹೋಗ್ತಾರೆ. ಅಂದ್ರೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ. ಎಲ್ರು ಅಷ್ಟೇ, ದೇವತೆಗಳು ಅಷ್ಟೇ, ಎಲ್ರು ಅಷ್ಟೇ, ನಾವು ಅಷ್ಟೇ. ಕಷ್ಟ ಬಂದಾಗ್ಲೇನೆ ನಾವು ದೇವ್ರನ್ನ ಕೇಳ್ಕೊಳಕ್ ಹೋಗೋದು, ದೇವ್ರ ಹತ್ರಕ್ ಹೋಗೋದು. ಅವರು ಕೂಡ ಹಂಗೆ ಹೋಗಿರ್ತಾರೆ. ಆಗ ಹೇಳ್ತಾನಂತೆ ವಿಷ್ಣು, ನನ್ನ ಮಗ ಪ್ರಹ್ಲಾದ ಬರ್ತಾನೆ, ಅವನಿಗೆ ಕೊಡಬಾರದ ಕಷ್ಟವನ್ನ ಕೊಟ್ಟು ಅವನನ್ನ ತುಂಬಾ ಹಿಂಸೆ ನಡ್ಕೊಳ್ತಾನೆ. ಅವನ ಪಾಪದ ಕೂಡ ತುಂಬಿದಾಗ ನಾನು ಬರ್ತೀನಿ ಅವನನ್ನ ಸಂಹಾರ ಮಾಡೋದಕ್ಕೆ ನರಸಿಂಹನಾಗಿ ಅಂತ ಹೇಳಿರ್ತಾರಂತೆ. ಹಾಗಾಗಿ ಆ ಗರ್ಜನೆ ಬಂದಾಗ ಅವ್ರಿಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನರಸಿಂಹನ ಅವತಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಸಂತೋಷ ಆಗ್ಬಿಡುತ್ತೆ. ಯಾಕಂದ್ರೆ ಆ ಹಿರಣ್ಯಾಕ್ಷನ ಒಂದು ಕಾಟ ಉಪಟಳದಿಂದ ಬೇಸತ್ತು ಹೋಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಎಲ್ಲರನ್ನು ಜೈಲಲ್ಲಿ ಇಟ್ಬಿಟ್ಟಿರ್ತಾನೆ. ಭಕ್ತರು ಅಂತ ಯಾರೆಲ್ಲ ಇರ್ತಾರೋ ಅವ್ರು ನಮ್ಮ ನಾರಾಯಣ ಅಂತ ಅನ್ನಕ್ ಆಗದೆ ಇರ್ತಕ್ಕಂಥವ್ರು ಅವ್ರನ್ನೆಲ್ಲರನ್ನು ಜೈಲಲ್ಲಿ ಇಟ್ಟು ತುಂಬಾ ಒಂದು ನಿಕೃಷ್ಟವಾದ ಒಂದು ಶಿಕ್ಷೆಯನ್ನ ಕೊಡ್ತಾ ಇರ್ತಾನೆ. ಅವ್ರನ್ನ ಈಟಿ ಬರ್ಜಿಗಳಿಂದ ಚುಚ್ಚೋದು, ಎಣ್ಣೆ ಕಾಯಿಸಿ ಉಯ್ಯೋದು, ನಾನಾ ತರದ ಶಿಕ್ಷೆಗಳನ್ನ ಕೊಡ್ತಾ ಇರ್ತಾನೆ. ವೈಷ್ಣವರನ್ನ ತುಂಬಾನೇ ಗೋಳೊಯ್ಕೊಂಡಿರ್ತಾನೆ. ಅಷ್ಟು ಇದ್ ಮಾಡಿರ್ತಾನೆ. ಯಾವಾಗ ಆ ಗರ್ಜನೆ ಆಗುತ್ತೋ ತಕ್ಷಣನೇ ಅರ್ಥ ಆಗುತ್ತಂತೆ ಆ ಒಂದು ಭಗವಂತನ ಒಂದು ಇದು ಆಗ್ತಾ ಇದೆ ಅಂತ ಹೇಳಿ. ನಂತರ ಎಲ್ರೂ ಕೂಡ ಬಂದ್ಬಿಡ್ತಾರಂತೆ ಆ ಜಾಗಕ್ಕೆ ನೋಡೋದಕ್ಕೋಸ್ಕರ, ನರಸಿಂಹನ ಅವತಾರವನ್ನ ನೋಡೋದಕ್ಕೋಸ್ಕರ. ಎಲ್ಲಾ ಒಂದು 14 ಲೋಕದ ಎಲ್ಲ ರಾಕ್ಷಸರಾಗಿರ್ಬೋದು, ದಾನವರಾಗಿರ್ಬೋದು, ದೇವತೆಗಳಾಗಿರ್ಬೋದು, ಬ್ರಹ್ಮ ಮಹೇಶ್ವರ, ಒಂದು ನಾರದರು, ಎಲ್ರು ಕೂಡ ಬಂದು ನೋಡ್ತಾ ಇರ್ತಾರಂತೆ ಅವತಾರವನ್ನ. ಆ ಅವತಾರ ಹೇಗಿರುತ್ತಪ್ಪ ಅಂತಂದ್ರೆ, ಅವರ ಒಂದು ಕಣ್ಣುಗಳು, ಆ ನರಸಿಂಹನ ಕಣ್ಣುಗಳು ಕೋಪದಲ್ಲಿ, ಕಡು ಕೋಪ, ಎಂತಿಂತ ಕೋಪ ಎಲ್ಲ ತಡ್ಕೊಂಡಿರ್ತಾರೆ. ಎಷ್ಟೊಂದು ಕಷ್ಟಗಳನ್ನ ಕೊಟ್ಟಿರ್ತಾನೆ ಹಿರಣ್ಯಕಶಿಪು ಅಂತಂದ್ರೆ, ಅಷ್ಟೊಂದು ಕಷ್ಟಗಳನ್ನ ಕೊಟ್ಟಿರ್ತಾನೆ. ದೊಡ್ಡ ಬೆಟ್ಟದ ಮೇಲಿಂದ ಕಂದಕಕ್ಕೆ, ಆಳವಾದ ಕಂದಕಕ್ಕೆ ನೂಕಬೇಕಾದ್ರೆ ಆ ಪ್ರಹ್ಲಾದ ಮಹಾರಾಜರು ಒಂದು ಕಿಂಚಿತ್ತೂ ಎದುರ್ಕೊಂಡಿರ್ಲಿಲ್ಲಂತೆ. ಯಾಕೆಂದ್ರೆ ಭಯನೇ ಇರ್ಲಿಲ್ಲ. ಎಲ್ಲೆಲ್ಲೂ ಭಗವಂತ ಇದ್ದಾನೆ ಅನ್ನೋದು ಗೊತ್ತಿತ್ತು. ಆದ್ರೆ ತನ್ನ ಹೃದಯವನ್ನ ಬಿಗಿಯಾಗಿ ಇಟ್ಕೊಂಡಿದ್ನಂತೆ. ಪ್ರಹ್ಲಾದ. ಯಾಕೆ? ಹೃದಯದಲ್ಲಿರ್ತಕ್ಕಂಥ ವಿಷ್ಣುವಿಗೆ ಏನಾದ್ರು ಪೆಟ್ಟಾಗ್ಬಿಟ್ರೆ ನಾನ್ ಬಿದ್ದಾಗ ಅಂತ ಹೇಳ್ಬಿಟ್ಟು. ನೋಡಿ ಭಕ್ತನ ಗುಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ತನ್ನ ಹೃದಯದಲ್ಲಿರ್ತಕ್ಕಂಥ ಪೆಟ್ಟಾಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಅದನ್ನ ಬಿಗಿಯಾಗಿ ಇಟ್ಕೊಂಡಿದ್ನಂತೆ. ನೋಡಿ ಹಾಗೆ ನಂಬಬೇಕಂತೆ. ನಂಬಿದ್ರೆ ಪ್ರಹ್ಲಾದ ಮಹಾರಾಜನಾಗಿ ನಂಬಬೇಕಂತೆ ನಾವು ಭಗವಂತನ ಪಾದಗಳನ್ನ. ಆ ರೀತಿ ನಂಬಬೇಕಂತೆ. ಆ ನಂಬಿಕೆನೇ ದೇವರು, ಬೇರೆ ಏನು ಅಲ್ಲ. ಅಪನಂಬಿಕೆಯಲ್ಲಿ ನಾವು ಎಷ್ಟು ಮಾಲೆಯನ್ನ ಮಾಡ್ಲಿ, ಎಷ್ಟೇ ಕಥೆಗಳನ್ನ ಓದ್ಲಿ, ಎಷ್ಟೇ ಕಥೆಗಳನ್ನ ಕೇಳಲಿ, ಲೀಲೆಗಳನ್ನ ಏನೊಂದು ಕೆಲಸ ಮಾಡಲ್ಲ. ನಾವು ನಂಬಬೇಕು. ಪ್ರಹ್ಲಾದ ಮಹಾರಾಜ ನಮ್ಗೆ ಪ್ರಭುಪಾದರು ಎಲ್ಲೇ ಪ್ರವಚನ ಮಾಡಕ್ ಹೋದ್ರು ಉದಾಹರಣೆಯಾಗಿ ಪ್ರಹ್ಲಾದನನ್ನ ಮತ್ತೆ ಧ್ರುವನನ್ನ ತಗೊಳ್ತಾ ಇದ್ರಂತೆ. ಧ್ರುವ ಮಹಾರಾಜರನ್ನ 5 ವರ್ಷದ ಮಕ್ಕಳು ಯಾವ ರೀತಿ ಭಗವಂತ ಕೃಷ್ಣನನ್ನ ಹೋಲಿಸ್ಕೊಂಡ್ರು ಅನ್ನೋ ತುಂಬಾ ಕಡೆ ಹೇಳ್ತಿರ್ತಾರಂತೆ. ಇದ್ರೆ ಇಂತಹ ಮಕ್ಕಳು ಇರ್ಬೇಕು, ಗರ್ಭ ಸಂಸ್ಕಾರದಿಂದ ಇಂಥ ಮಕ್ಕಳನ್ನ ಪಡಿಬೇಕಂತ ಪ್ರಭುಪಾದರು ಹೇಳ್ತಾ ಇದ್ರು. ಹಂಗೆ ಹೃದಯವನ್ನ ಹಿಡ್ಕೊಂಡಿದ್ನಂತೆ ಬೇಲಿಂದ ಬೀಳ್ಬೇಕಾರೆ. ಅಂತಹ ಪ್ರಹ್ಲಾದನನ್ನ ರಕ್ಷಣೆ ಮಾಡೋದಿಲ್ವಾ? ತನ್ನ 2 ಕೈಗಳನ್ನ ಚಾಚಿ ಹಿಡ್ಕೊಂಡಂತೆ ಭಗವಂತ ಬೆಟ್ಟದ ಮೇಲಿಂದ ಇಳಿಸ್ತಾನೆ. ಆ ರೀತಿ ಅಂದ್ರೆ ಅಂತಿಂತ ಕಷ್ಟ ಕೊಟ್ಟಿರೋದಿಲ್ಲ. ಬೆಂಕಿಯಲ್ಲಿ ಬೇಯಿಸೋದಕ್ಕೆ ನೋಡ್ತಾನೆ. ಅವನ ತಂಗಿ ಒಂದು ವರ ಪಡ್ಕೊಂಡಿರ್ತಾಳೆ.
ಆ ಬೆಂಕಿಯಲ್ಲಿ ಅವಳಿದ್ರು ಕೂಡ ಸುಡಬಾರ್ದು ಅಂತಹ ಹೊರ ಪಡ್ತಾಳೆ. ಅವಳು ಹೇಳ್ತಾಳೆ, ಅಣ್ಣ ನೀನ್ ಏನೇನ್ ಮಾಡಿದ್ರಿ ಇವ್ನು ಸಾಯ್ಲಿಲ್ಲ, ನಾನ್ ಸಾಯಿಸ್ತೀನಿ ಕೊಡಿ ಇಲ್ಲಿ ಅವನಂತ ಎತ್ಕೊಂಡ್ಬಿಟ್ಟು ಒಂದು ಬೆಂಕಿಯ ಒಳಗಡೆ ಹೋಗ್ತಾಳಂತೆ. ಇವನು ಪ್ರಹ್ಲಾದ್ ಮಹಾರಾಜನ್ ಎತ್ಕೊಂಡು ಹಿರಣ್ಯಕಶಿಪುವಿನ ತಂಗಿ ಎತ್ಕೊಂಡು ಒಳಗಡೆ ಹೋದಾಗ ಭಗವಂತ ಸುಮ್ನೆ ಬಿಡ್ತಾನ, ಭಕ್ತರನ್ನ ಸುಡೋದಕ್ಕೆ ಅಂತ ಅದ್ರೊಳಗಡೆ ಕೊಟ್ಟಿರ್ತಕ್ಕಂಥ ವರವನ್ನ ದುರುಪಯೋಗ ಪಡಿಸ್ಕೊತಾಳೆ. ಯಾರನ್ನ ಸಾಯಿಸೋದಕ್ಕೆ? ಭಕ್ತನನ್ನ ಸಾಯಿಸೋದಕ್ಕೆ. ಭಗವಂತ ಕೊಟ್ಟಿರ್ತಕ್ಕಂಥ ವರವನ್ನ ಭಗವಂತನ ಭಕ್ತನನ್ನೇ ಸಾಯಿಸೋದಕ್ಕೆ ಅಂತಂದೇಳಿ ಹೋದಾಗ ಸುಮ್ನೆ ಬಿಡ್ತಾನ ಭಗವಂತ ಅಲ್ವಾ? ಭಕ್ತರಾಗ್ತೀವಿ ನೋಡ್ರಿ, ವರವನ್ನ ಪಡ್ಕೊಳ್ತಾರೆ ಯಾರು? ಭಕ್ತರು ಪಡ್ಕೊಳ್ತಾರೆ, ಅಭಕ್ತರು ಪಡ್ಕೊಳ್ತಾರೆ. ಭಕ್ತರು ಪಡ್ಕೊಂಡಾಗ ಹೆಂಗಿರುತ್ತೆ, ಅಭಕ್ತರು ಪಡ್ಕೊಂಡಾಗ ಹೆಂಗಿರುತ್ತೆ ಅನ್ನೋದನ್ನ ನಾವು ನೋಡ್ಬಹುದು. ನಂತರ ಅವಳೇ ಸುಟ್ಟು ಭಸ್ಮ ಆಗ್ತಾಳೆ. ಪ್ರಹ್ಲಾದ ಮಹಾರಾಜನಿಗೆ ಆ ಬೆಂಕಿ ಅಗ್ನಿ ಏನೂ ಮಾಡೋದಿಲ್ಲ. ಹಂಗೆ ಭಗವಂತನ ರಕ್ಷಣೆ ಆಗುತ್ತೆ. ಈ ರೀತಿ ನಾನಾ ತರದಲ್ಲಿ ಕೊನೆಗೆ ಕೈಯಾದ ಕೈಯಲ್ಲಿ ವಿಷವನ್ನೇ ಉಣಿಸ್ತಾನೆ. ಆ ವಿಷವೂ ಕೂಡ ಏನು ಮಾಡೋದಿಲ್ಲ ಭಗವಂತನಿಗೆ. ಅಂದ್ರೆ ಪ್ರಹ್ಲಾದ ಮಹಾರಾಜನಿಗೆ ಈ ರೀತಿ ಅನೇಕ ಕಷ್ಟಗಳನ್ನ ಕೊಟ್ಟಿದ್ದನ್ನ ಭಗವಂತ ಕಣ್ಣಾರೆ ನೋಡಿರ್ತಾನೆ. ಕೋಪ ಅಂದ್ರೆ ಕೋಪ, ಎಷ್ಟು ಕೋಪ ಇದೆ ಅಂದ್ರೆ ಆ ಕಣ್ಣುಗಳು ಆ ಬೆಂಕಿಯ ಉಂಡೆಗಳ ತರ ಇರ್ತಾವಂತೆ. ಬೆಂಕಿಯ ಉಂಡೆಗಳ ತರ ಇರ್ತಾವಂತೆ. ಜಿಗಿ 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 ಅಂತ ಆ ಬೆಂಕಿಯ ಉಂಡೆ ತರ ಇರ್ತಾವಂತೆ ಭಗವಂತನ ಕಣ್ಣುಗಳು. ಆ ಭಗವಂತನ ಬಾಯಿ ಒಳಗಡೆ ಇರ್ತಕ್ಕಂತ ಆ ನಾಲಿಗೆ ಒಂದು ದೊಡ್ಡ ಖಡ್ಗದ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಿರ್ತದೆ. ಗರ್ಜನೆ ಇದ್ರೆ ಅದು ಕಾಣಿಸ್ತಾ ಇರತ್ತಂತೆ, ಅದು ಓಡಾಡ್ತಾ ಇರೋದು. ಆಮೇಲೆ ಅವರ ಕೇಸರಿ, ಈ ಒಂದು ಸಿಂಹದ ಕೇಸರಿ ಇರ್ತಾವಲ್ಲ, ಅವು ನೆಟ್ಟಗೆ ನಿಮಿರಿ ಇರ್ತಾವಂತೆ ಕೋಪಕ್ಕೆ. ನಂತರ ಆ ಮೂಗಿನ ಹೊಳ್ಳೆಗಳಿದಾವಲ್ವಾ, ಆ ಮೂಗಿನ ಹೊಳ್ಳೆಗಳು ಮೇಲಕ್ಕೆ ಕೆಳಕ್ಕೆ ಆಡ್ತಾ ಇರ್ತವಂತೆ ಕೋಪಕ್ಕೆ. ಅವು ಒಂದು ದೊಡ್ಡ ಗವಿಗಳ ಹಾಗೆ ಇರ್ತವಂತೆ, ಗವಿಗಳು ತರ ಕಾಣಿಸ್ತಾ ಇರ್ತವಂತೆ. ಅಂದ್ರೆ ಅಷ್ಟೊಂದು ಕೋಪದಲ್ಲಿ ಭಯಾನಕವಾಗಿ ನರಸಿಂಹ ಬರ್ತಾರೆ. ಅವರ ಇಡೀ ಮೈ ಬಂಗಾರದ ವರ್ಣದಲ್ಲಿ ಪ್ರಜ್ವಲಿಸ್ತಾ ಇರತ್ತಂತೆ ಆ ಒಂದು ಅವತಾರದಲ್ಲಿ. ಆ ರೀತಿ ಬಂದಾಗ ಆ ದೇವತೆಗಳೆಲ್ಲ ಅವರು ನೋಡಿ ಆ ನರಸಿಂಹನ ಅವತಾರ, ಅಂದ್ರೆ ನಾವು ನೋಡ್ಬಹುದು ಅಂತಹ ಅವತಾರವನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನರ ಮತ್ತೆ ನರಸಿಂಹ ಅಂದ್ರೆ ನರ ಸಿಂಹ ಎರಡೂ ಆಗಿ ಹಿಂಗೆ ಯಾರಿಂದ ಬರೋದಕ್ ಸಾಧ್ಯ? ಸಾಮಾನ್ಯ ಮನುಷ್ಯ ಆರೋಪವನ್ನು ತಗೊಳ್ಳೋದಕ್ ಸಾಧ್ಯನ ಇಲ್ಲ. ಅದು ಭಗವಂತನಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ವರವನ್ನ ಪಡ್ಕೊಂಡಿರ್ತಾನೆ. ಒಳಗಡೆ ಹಾಕ್ಕೊಡುದು, ಹೊರಗಡೆ ಹಾಕ್ಕೊಡುದು, ಆಕಾಶದಲ್ಲಿ ಹಾಕ್ಕೊಡುದು, ಭೂಮಿ ಮೇಲೆ ಹಾಕ್ಕೊಡುದು, ಭೂಮಿ ಒಳಗಡೆ ಹಾಕ್ಕೊಡುದು, ಆಯುಧಗಳಿಂದ ಹಾಕ್ಕೊಡುದು, ಕತ್ತಲಲ್ಲಿ ಹಾಕ್ಕೊಡುದು, ಬೆಳಕಲ್ಲಿ ಎಷ್ಟು ತರ ಕೇಳಿರ್ತಾನೆ. ಅಂದ್ರೆ ಈ ಭೂಲೋಕದಲ್ಲಿರೋದು ಯಾವುದೇ ಒಂದು ಇದರಿಂದಲೂ ಅವನ ಒಂದು ಹೋಗಂಗೆ ಇಲ್ಲ. ಆ ತರ ಬುದ್ಧಿಯಿಂದ ಮಾಡಿರ್ತಾನೆ. ಕೊನೆಗೆ ಯಾರು ಕೊಲ್ಬೇಕು? ಭಗವಂತನೇ ಕೊಲ್ಬೇಕು. ಯಾಕೆ ಕೊಲ್ಬೇಕು? ಸಾಮಾನ್ಯ ಜನ ಬಂದು ಕೊಲ್ಲಕ್ ಆಗ್ತಿತ್ತ ಜಯ ವಿಜಯರನ್ನ? ಖಂಡಿತ ಸಾಧ್ಯ ಇಲ್ಲ. ಅದು ಭಗವಂತನಿಂದನೇ ಕೊಲ್ಲಲ್ಪಡ್ಬೇಕಿತ್ತು. ಹಾಗಾಗಿ ನೋಡ್ರಿ ಯಾವ ರೀತಿಯಾದ ಲೀಲೆ ಭಗವಂತನದಾಗುತ್ತೆ ಅಂತ ಹೇಳ್ಬಿಟ್ಟು, ನಂತರದಲ್ಲಿ ಹೊರಗೂ ಇಲ್ಲ ಒಳಗೂ ಇಲ್ಲ, ಹೊಸಲ ಮೇಲೆ ಕೂತ್ಕೋತಾನೆ, ತನ್ನ ತೊಡೆಯ ಮೇಲೆ ಹಾಕೋತಾನೆ, ಹೃದಯದಲ್ಲಿ ತಡ್ಕಾಡ್ತಾನಂತೆ. ಎಲ್ಲಾದ್ರೂ ಒಂದು ಚೂರು ನಾರಾಯಣ ಇದೆಯಾ ಅಂತ ಖಂಡಿತ ಇಲ್ಲ. ಕೊನೆಗೆ ಆ ಹೃದಯವನ್ನೆಲ್ಲ ಚಿಂದಿ 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 ಮಾಡಿ ಈಡಾಡ್ಬಿಡ್ತಾನಂತೆ. ಅವನ ಒಂದು ತುಂಡುಗಳನ್ನಾಗಿ ಕತ್ತರಿಸಿ ಕೈಯಲ್ಲೇನೆ ಈಡಾಡ್ಬಿಡ್ತಾನೆ. ಅಂದ್ರೆ ಕೋಪ ಅನ್ನೋದು ಎಷ್ಟೊಂದಿರುತ್ತೆ. ನಾವು ಆ ನರಸಿಂಹನನ್ನ ಮಾಯಾಪುರದಲ್ಲಿ ನೋಡ್ಬೇಕು. ಯಾರಾದ್ರೂ ಮಾಯಾಪುರಕ್ಕೆ ಹೋಗಿದ್ರೆ ನೋಡಿರ್ತೀರಿ. ಅಲ್ಲಿ ಕಂಬದ ಒಳಗಡೆಯಿಂದ ಜಿಗಿತಾನಲ್ಲ, ಆ ಜಿಗಿಯ ಒಂದು ಕಲ್ಲನ್ನ ಕಡ್ದು ಅಲ್ಲಿ ಇಟ್ಟಿದ್ದಾರೆ. ಮಾಯಾಪುರದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ ಆ ವಿಗ್ರಹ. ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಕೂತು ಶಾಂತವಾಗಿ ಕೂತಿರ್ತಕ್ಕಂಥ ಲಕ್ಷ್ಮಣ ಇಟ್ಟಿರ್ತಕ್ಕಂಥದನ್ನೇ ನಾವು ನೋಡ್ತೀವಿ ಎಲ್ಲಾ ಇಸ್ಕಾನ್ಗಳಲ್ಲಿ, ದೇವಸ್ಥಾನಗಳಲ್ಲಿ, ಇನ್ನೊಂದು ಮತ್ತೊಂದು ಎಲ್ಲ. ಆದ್ರೆ ಮಾಯಾಪುರದಲ್ಲಿ ಆ ಕಂಬದಿಂದ ಜಿಗಿತಾನಲ್ವಾ, ಆ ಒಂದು ಚಿತ್ರವೇ ಅಲ್ಲಿರೋದು. ಆ ಒಂದು ಕಣ್ಣುಗಳು ಬೆಂಕಿಯ ಉಂಡೆ ತರ ಇದಾವೆ, ಬಾಯಿ ತೆಗೆದು ಗರ್ಜಿಸ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಅಂದ್ರೆ ಮೊಣಕಾಲು ಸ್ವಲ್ಪ ಈ ರೀತಿ ಬೆಂಡಾಗಿದೆ ಅಂದ್ರೆ ಜಿಗಿದಾಗ ಏನ್ ಚಿತ್ರಣ ಇತ್ತು ಅದೇ ಚಿತ್ರಣದಲ್ಲಿ ಕೆತ್ತನೆ ಮಾಡ್ತಿದ್ದಾರೆ ಪ್ರಭುಪಾದರು. ಅದು ಕೂಡ ಒಂದು ವಿಸ್ಮಯದ ಘಟನೆ. ಆ ಕೆತ್ತದಕ್ಕೆ ಹೇಳಿದಾಗ ಆ ಕೆತ್ತನೆ ಮಾಡ್ಬಿಟ್ಟು ಮುಗಿಸಿರ್ತಾರೆ ಅವ್ರು, ಕೆತ್ತನೆ ಮಾಡೋರು. ಅದನ್ನ ವಾಪಸ್ ತಗೊಂಡ್ಬರ್ಬೇಕು. ಪ್ರಭುಪಾದ ಹತ್ರ ದುಡ್ಡಿಲ್ಲ, ಅದರ ಬೆಲೆ ಕೊಡೋದಕ್ಕೆ ದುಡ್ಡಿಲ್ಲ ಪ್ರಭುಪಾದ್ರ ಹತ್ರ. ಹಂಗಾಗಿ ಅದ ಆಗಿದ್ರು ಕೂಡ ತರಕೆ ಆಗ್ತಾರೆ. ಎಷ್ಟೊಂದ್ ದಿನ ಆದ್ರೂ ತರಕೆ ಆಗೋದಿಲ್ಲ. ಕೊನೆಗೆ ಏನ್ ಮಾಡ್ಬಿಡ್ತಾನೆ, ಅವ್ನ್ ಕೊಡೋದಿಲ್ಲ, ದುಡ್ಡು ಕೊಡೋವರೆಗೂ ನಂಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ದುಡ್ಡಿಲ್ಲ ಪ್ರಭುಪಾದ್ರ ಹತ್ರ. ಕೊನೆಗೆ ನರಸಿಂಹ ಅಲ್ಲೂ ಕೂಡ ಆಟ ಆಡ್ಬಿಡ್ತಾನಂತೆ. ಅಲ್ಲಿ ಎಲ್ಲಿ ಮಾಡಿಟ್ಟಿರ್ತಾರೋ ಆ ಜಾಗದಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಹೊತ್ಕೊಳ್ಳೋದು, ಇದಕ್ಕಿದ್ದಂಗೆ ಏನೋ ಕೂಗಾಡೋದು, ಇದಕ್ಕಿದ್ದಂಗೆ ಕಳ್ತನಗಳಾಗೋದು, ಈ ರೀತಿ ಏನೇನೋ ಅಲ್ಲಿ ವಿಚಿತ್ರವಾದ ಘಟನೆಗಳನ್ನ ಮಾಡ್ಬಿಡ್ತಾನಂತೆ. ಕೊನೆಗೆ ಆ ಕೆತ್ತನೆ ಮಾಡಿರೋನ್ಗೆ
ಹತ್ಕೊಂಡ್ಬಿಡುತ್ತಂತೆ, ಏನ್ ಆಗ್ತಿದೆ ನಮ್ಮ ಮನೆಯಲ್ಲಿ, ಯಾಕೆ ಹಿಂಗ್ ಆಗ್ತಿದೆ, ಆಮೇಲೆ ಗೊತ್ತಾಗುತ್ತಂತೆ ಈ ನರಸಿಂಹದ್ದೇ ಇದೆಲ್ಲಾನು ಹೇಳ್ಬಿಟ್ಟು ತಕ್ಷಣ ಪ್ರಭುಪಾದ್ರಿಗೆ ಹೇಳ್ತಾನಂತೆ, ನೋಡಪ್ಪ ನಿನ್ ಕೈ ಮುಗಿದ್ಬಿಡ್ತೀನಿ, ಫಸ್ಟ್ ನಿನ್ ನರಸಿಂಹನ್ ಕರ್ಕೊಂಡ್ ಹೋಗ್ಬಿಡು, ನೀನ್ ದುಡ್ಡು ಕೊಡ್ದಿದ್ರು ಚಿಂತೆ ಇಲ್ಲ, ನೀನ್ ಫಸ್ಟ್ ತಗೊಂಡ್ ಹೋಗ್ಬಿಡು ಅದನ್ನ ಅಂತ ಹೇಳ್ಬಿಟ್ಟು ನಂತರದಲ್ಲಿ ಕರ್ಕೊಂಡ್ಬಂದು ತಗೊಂಡ್ ಬಂದು ಪ್ರತಿಷ್ಠಾಪನೆ ಮಾಡ್ತಾರಂತೆ ಅಲ್ಲಿ. ಹಾಗೆ ನರಸಿಂಹನ ಕಂಬದಲ್ಲಿ ಜಿಗಿದಂತಹದ್ದು ಸಿಗೋದು ನಮ್ಗೆ ಮಾಯಾಪುರದಲ್ಲಿ ನೋಡ್ಬೇಕು. ಅದನ್ನ ನೋಡಿದ್ರೆ ಆನಂದವೂ ಆನಂದ ಆಗುತ್ತೆ. ಆಮೇಲೆ ಅನೇಕ ಲೀಲೆಗಳನ್ನು ಕೂಡ ಮಾಡಿದ್ದಾರೆ ಅಲ್ಲಿ ನರಸಿಂಹ. ಅವರ ಒಂದು ತಲೆಯ ಮೇಲೆ ಎಡೆಗಳಿದ್ದಾವೆ, ನಾಗರ ಹೆಡೆಗಳು. ಆ ಹೆಡೆಗಳು ಆ ನೃತ್ಯವನ್ನ ಮಾಡೋದನ್ನ ಒಂದು ಇದು CCTV ಸೆರೆ ಹಿಡಿದಿದ್ದಾರೆ. ಆ ಒಂದು ಮಹಾ ಮಂಗಳಾರತಿಯನ್ನ ಆಗಿ ಭಕ್ತರು ಒಂದು ಉನ್ಮಾದದಿಂದ ನರಸಿಂಹನನ್ನ ಆರ್ತಿಯನ್ನ ಆಡ್ದಾಗ, ಇವಾಗ ನಮ್ಮ ಮಂಜುನಾಥ ಪ್ರಭು ಹಾಡಿದ್ರಲ್ಲ ಅದನ್ನ ಆಡ್ದಾಗ ಆ ಹೆಡೆಗಳು ಆಡ್ತಾ ಇದ್ದಾವೆ ಡಾನ್ಸ್. ಆ ರೀತಿ ಕೂಡ ಅಲ್ಲಿ ನಡೆದಿದೆ. ಅನೇಕ ಲೀಲೆಗಳನ್ನ ತೋರಿಸಿದಾನೆ ನರಸಿಂಹ. ಅಲ್ಲಿ ಕೂಡ ಅನೇಕ ಭಕ್ತರಿಗೆ ಲೀಲೆಗಳನ್ನ ತೋರಿಸಿದಾನೆ. ಅಲ್ಲಿ ತುಂಬಾ ಕಳ್ತನಗಳಾಗ್ತಾ ಇದ್ವಂತೆ. ಪ್ರಭುಪಾದರು ಒಂದು ಗಂಟೆ ತಂದಿಟ್ರು ಕೂಡ ಅವತ್ಕೊಂಡ್ ಹೋಗ್ಬಿಡಾರಂತೆ ಅಲ್ಲಿ ಬಂಗಾಲಿಯನ್ಸ್. ಏನನ್ನೋ ಬಿಡ್ತಿರಲ್ವಂತೆ, ತಟ್ಟೆ, ಆ ಗಂಟೆ, ಪರಿಕರ, ಭಗವಂತನ ಪೂಜೆ ಮಾಡೋ ಇಟ್ಟರವನ್ನೆಲ್ಲ ಎತ್ಕೊಂಡ್ ಹೋಗ್ಬಿಡಾರಂತೆ. ಕೊನೆಗೆ ನರಸಿಂಹನ ತಗೊಂಬಂದ್ ಕೂರ್ಸಿದ್ ಅದಕ್ಕೆ ಅಂತೆ, ಕಳ್ಳರನ್ನ ಕಂಟ್ರೋಲ್ ಮಾಡೋದಕ್ಕೆ, ಅವ್ರು ಬರಬಾರ್ದು ಅನ್ನೋ ಕಾರಣಕ್ಕೆ ನರಸಿಂಹನ ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ. ನರಸಿಂಹನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅಂತೆ ಅಲ್ಲಿ ಕಳ್ಳರ ಕಾಟ ಕಡಿಮೆ ಆಗಿತ್ತು. ಅಂದ್ರೆ ರಕ್ಷಣೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನರಸಿಂಹ ರಕ್ಷಣೆ ಕೊಡ್ತಾನಂತೆ ನಮ್ಗೆ. ಯಾವಾಗ ಅವನನ್ನ ನಂಬಿದಾಗ, ಅವನಿಗೆ ಶರಣಾದಾಗ, ಅಂದ್ರೆ ಅಭಯವನ್ನು ಕೊಡೋದಕ್ಕೋಸ್ಕರ ಬಂದಂತೆ ಭಗವಂತ. ಸಾತ್ವಿಕರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆಯ್ತಂತೆ. ಯಾಕಂದ್ರೆ ರಾಮನ ಅವತಾರಗಳನ್ನ ನೋಡಿದಾಗ ಸುಮಾರು 106 ವರ್ಷಗಳು ಅವರು ಬಂದು ಅವತಾರವನ್ನ ಮಾಡಿ ಹೋದ್ರು, ಲೀಲೆಗಳನ್ನ ತೋರಿಸಿದ್ರು. ಕೃಷ್ಣನ ಲೀಲೆಯನ್ನ ನೋಡಿದಾಗ್ಲೂ ಅಲ್ಲಿ 106 ವರ್ಷಗಳನ್ನ ಭಗವಂತ ಲೀಲೆಯನ್ನ ಮಾಡಿ ಹೋದ್ರು. ಆದ್ರೆ ನರಸಿಂಹನ ಅವತಾರ ಕೆಲವೇ ಗಂಟೆಗಳು ಬಂದು ಹೋಗಿತ್ತು, ಹೌದಲ್ವಾ? ಕೆಲವೇ ಗಂಟೆಗಳು, ಲೇಟ್ ಮಧ್ಯಾಹ್ನ ಅವ್ರು ಬಂದಿತ್ತು. ಲೇಟ್ ಮಧ್ಯಾಹ್ನ ಅಂದ್ರೆ ಒಂದು 3 ಗಂಟೆ ಹಂಗೆ ಅವರ ಒಂದು ಕಂಬದಿಂದ ಅವರ ಆಚೆ ಬಂದಿತ್ತು. ಲೇಟ್ ಮಧ್ಯಾಹ್ನ ಆಗಿತ್ತು. ಅಂದ್ರೆ ಮಧ್ಯಾಹ್ನ ಅಂದ್ರೆ ನಾವು 12-1 ಗಂಟೆನ ಮಧ್ಯಾಹ್ನ ಅಂತೀವಿ, 2 ಗಂಟೆ. ಆದ್ರೆ ಲೇಟ್ ಮಧ್ಯಾಹ್ನ ಅಂದ್ರೆ ಒಂದು 3-3:30. ಅದಕ್ಕೆ ಇವತ್ತು 3:30ಯಿಂದ ಅಭಿಷೇಕ ಇಟ್ಕೊಂಡಿದ್ದಾರೆ ಭಗವಂತನಿಗೆ. ಆ ಸಮಯದಲ್ಲಿ 3-3:30 ಹಿಂಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ಅಭಿಷೇಕ. ಸ್ಟಾರ್ಟ್ ಆಗಿ ಸುಮಾರು ಒಂದು 6-6:30 ಮುಗಿಯುತ್ತೆ. ಅಂದ್ರೆ ಭಗವಂತ ಕರೆಕ್ಟ್ ಆಗಿ ಆ ಒಂದು ಯಾರನ್ನ ಹಿರಣ್ಯಕಶಿಪುವನ್ನ ಸಿಗದ್ ಹಾಕ್ತಾನಲ್ವಾ, ಆ ಸಂದರ್ಭಕ್ಕೆ ಮಂಗಳಾರತಿ ಆಗುತ್ತೆ. ಅಂದ್ರೆ ಭಗವಂತನ ಆ ಒಂದು ರಾಕ್ಷಸರನ್ನ ಕೊಂದಂತಹ ಸಂದರ್ಭದಲ್ಲಿ ಮಂಗಳಾರತಿಯನ್ನು ಮಾಡಲಾಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಭಕ್ತರು ಆಯೋಜಿಸಿದರೆ ಆ ಸಮಯವನ್ನ, ಅಲ್ವಾ? ಇಲ್ಲಿ ಕೂಡ ನಾವು ಇನ್ನೂ ನೋಡಬಹುದು, ಆ ಒಂದು ಭಕ್ತರಿಗೆ ಯಾವ ರೀತಿ ಅಭಯವನ್ನ ಕೊಡ್ತಾನೆ, ಭಕ್ತರಿಗೆ ಯಾವ ರೀತಿ ಇದು ನರಸಿಂಹ ಶಿಕ್ಷೆಯನ್ನ ಕೊಡ್ತಾನೆ ಅಂತ. ಈ ನೀನೇ ತಂದೆ, ನೀನೇ ತಂದೆ, ನೀನೇ ತಂದೆ ಅಂದಂತಹ ಪ್ರಹ್ಲಾದ ಮಹಾರಾಜರಿಗೆ ಅಭಯವನ್ನ ಕೊಟ್ಟು ರಕ್ಷಣೆಯನ್ನ ಮಾಡ್ತಾನೆ. ಆದ್ರೆ ನಾನೇ ದೇವ್ರು, ನಾನೇ ದೇವ್ರು, ನಾನೇ ದೇವ್ರು ಅನ್ನಂತಹ ನಾಸ್ತಿಕನಾದಂತಹ ಹಿರಣ್ಯಕಶಿಪುವನ್ನ ಸಿಗದು ಹಾಕ್ತಾನೆ ಭಗವಂತ, ಹೌದಲ್ವಾ? ಹಾಗಾಗಿ ಭಕ್ತರ ರಕ್ಷಣೆ ಮತ್ತು ಆ ಭಕ್ತರಿಗೆ ಶಿಕ್ಷೆ, ಇಂತಹ ಒಂದು ವಿಚಾರವನ್ನು ನರಸಿಂಹನ ಲೀಲೆ ಕೂಡ ತುಂಬಾ ಅದ್ಭುತ, ತುಂಬಾ ಅದ್ಭುತ. ಕೆಲವೇ ಗಂಟೆಗಳೇ ಬಂದ್ ಹೋಗಿತ್ತು ಅಲ್ವಾ? ಕೆಲವೇ ಗಂಟೆಗಳು ಬಂದ್ರು ಎಷ್ಟೊಂದು ಲೀಲೆಗಳನ್ನ ನಮಗೆ ತೋರ್ಸೋಗ್ತಾನೆ. ಮತ್ತು ಅಜ್ಞಾನದಲ್ಲಿ ಇರ್ತಕ್ಕಂಥ ನಮ್ಮರಿಗೆ ದೇವರೇ ಇಲ್ಲ ಅನ್ನೋರ್ತಕ್ಕಂಥವ್ರಿಗೆ ದೇವರಿದ್ದೀನಿ ಅಂತ ತೋರಿಸ್ತಾನೆ. ಜೀವರಿಗೂ ದೇವರಿಗೂ ವ್ಯತ್ಯಾಸವನ್ನ ಹೇಳ್ತಾನೆ. ಕಲ್ಲು ಮಣ್ಣಿನಲ್ಲಿ ಭಗವಂತ ಇದ್ದಾನ ಅಂತ ಕೆಲವರಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾನೆ. ಎಲ್ಲೆಲ್ಲೂ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾನೆ. ಹೀಗೆ ಅನೇಕ ವಿಚಾರಗಳನ್ನ ನಾವು ಈ ಒಂದು ನರಸಿಂಹನ ಅವತಾರದಲ್ಲಿ ನೋಡಬಹುದು. ಹಾಗೆ ನಮ್ಮ ಜೀವನಕ್ಕೂ ಅಳವಡಿಸ್ಕೋಬಹುದು. ಯಾವಾಗ ನಾವು ನರಸಿಂಹನನ್ನ ನಂಬಿ ಮೃತ್ಯೋರ್ ನಮಾಮ್ಯಹಂ ಅಲ್ವಾ? ಈಗ ನೋಡಿದ್ವಿ ನಾವು ಉಗ್ರಂ ವೀರಂ ಇವನ್ನ ಹೇಳ್ಬೇಕಾರೆ ಮೃತ್ಯೋರ್ ನಮಾಮ್ಯಹಂ ಅಂತೀವಿ. ಅಂದ್ರೆ ಮೃತ್ಯುವಿಗೆ ಮೃತ್ಯು ಅಂತೆ ನರಸಿಂಹ, ಸಾವನ್ನೇ ಕೈಯಲ್ಲಿ ಹಿಡಿದಿದ್ದಾನಂತೆ ಭಗವಂತ ನರಸಿಂಹ. ಮೃತ್ಯುವಿಗೆ ಮೃತ್ಯು ಆಗಿರ್ತಾನಂತೆ ಭಗವಂತ. ಅದಕ್ಕೆ ಆ ಒಂದು ಯಾರಿಗಾದ್ರೂ ತುಂಬಾ ಹುಷಾರಿಲ್ಲ ಅಥವಾ ತುಂಬಾ ಅವರು ಸಾವಿಗೆ ಸನಿಹ ಇದ್ದಾರೆ ಅಂದಾಗ ನರಸಿಂಹನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ರಕ್ಷಣೆ ಮಾಡಪ್ಪ, ನಿನ್ನೊಬ್ಬರಿಂದಲೇ ಮಾತ್ರ ಸಾಧ್ಯ ನನಗೆ ರಕ್ಷಣೆ ಮಾಡೋಕೆ ಅಂತ ಹೇಳ್ಬಿಟ್ಟು. ಆ ರೀತಿ ಕರ್ಮಕ್ಕೆ ಅಧ್ಯಕ್ಷ ಅಂತೆ, ಕರ್ಮಾಧ್ಯಕ್ಷ ಅಂತ ಯಾರು? ನರಸಿಂಹ. ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನರಸಿಂಹನನ್ನ ಮುಂದಿಟ್ಕೊಂಡು ಮಾಡ್ಬೇಕಂತ, ಸಾಕ್ಷಿಯಾಗಿ ಇಟ್ಕೊಂಡು ನರಸಿಂಹನಿಗೆ ಹೇಳ್ಬೇಕಂತೆ ಕರ್ಮಗಳು ಮಾಡ್ಬೇಕಾದ್ರೆ. ಯಾಕಂದ್ರೆ ಅವನು ಅಧ್ಯಕ್ಷ, ಕರ್ಮಕ್ಕೆ ಅಧ್ಯಕ್ಷ, ಕರ್ಮಾಧ್ಯಕ್ಷ. ಹಾಗಾಗಿ ನಮ್ಮ ಕರ್ಮಗಳನ್ನ ಹೇಗೆ ಮಾಡ್ಬೇಕಂತ ನೀನು ಹೇಳಿಕೊಡು ತಂದೆ ಅಂತ ನಮ್ಮ ಕರ್ಮಗಳ ಮುಂದೆ ಭಗವಂತನನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕು. ಆಗ ಕರ್ಮಕ್ಕೆ ಫಲವನ್ನ ಏನ್ ಕೊಡ್ಬೇಕಂತ
ಭಗವಂತ ತೋರಿಸ್ಕೊಡ್ತಾನೆ ಹೆಂಗೆ ಕರ್ಮ ಮಾಡ್ಬೇಕು, ಯಾವ ಕರ್ಮಗಳನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ, ಯಾವ ಕರ್ಮ ಮಾಡಿದ್ರೆ ಕೆಟ್ಟದಾಗುತ್ತೆ ಅನ್ನೋ ಬುದ್ಧಿ ಜ್ಞಾನವನ್ನ ನರಸಿಂಹ ನಮಗೆ ಕೊಡ್ತಾನಂತೆ. ಹಾಗೆ ನಮ್ಗೆ ಭಯವನ್ನ ನಿವಾರಣೆ ಮಾಡ್ತಾನೆ. ಭಯ ನಿವಾರಣೆ ಅಂದ್ರೆ ಎಷ್ಟೋ ಜನಕ್ಕೆ ಭಯ ಇರುತ್ತೆ, ರಾತ್ರಿ ಮಲಗಿದ್ರು ಭಯ ಇರುತ್ತೆ, ಆಮೇಲೆ ಮೃತ್ಯುವಿನ ಭಯ ಇರುತ್ತೆ, ಹಾಗೆ ಇಂದು ಆ ಪ್ರಕೃತಿಯಿಂದ ಭಯ ಇರುತ್ತೆ, ಚೇಳು ಹಾವು ಈ ರೀತಿ ಅನೇಕ ಭೌತಿಕ ಆಧ್ಯಾತ್ಮಿಕ ಹೀಗೆ ಆ ತರದ ವಿಚಾರಗಳಲ್ಲಿ ಮನುಷ್ಯನಿಗೆ ಯಾವತ್ತೂ ಭಯ ಇದ್ದೇ ಇರುತ್ತೆ. ಆದ್ರೆ ಆ ಎಲ್ಲಾ ಭಯಗಳು, ಆಮೇಲೆ ಈ ಮಾಟ ಮಂತ್ರ ಆಗಿರಬಹುದು, ಶನಿ ಕಾಟ, ರಾಹು ಕಾಟ, ಈ ರೀತಿ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ನಮಗೆ ಬಂದು ಹುಡುಕ್ತಾ ಇರ್ತವೆ. ಈ ದೆವ್ವ ಪೀಡೆ ಪಿಶಾಚಗಳು ಈ ರೀತಿ ಅವೆಲ್ಲದಕ್ಕೂನು ಉತ್ತರವನ್ನ ಭಗವಂತ ಕೊಡ್ತಾನಂತೆ. ನರಸಿಂಹನ ಭಕ್ತರಾಗ್ಬಿಟ್ರೆ ಈ ಎಲ್ಲಾ ಪೀಡೆಗಳಿಂದ ಆಚೆ ಬರಬಹುದಂತೆ. ನಾವು ಎಲ್ಲಾ ಪೀಡೆಗಳ ನಾಶಕನಂತೆ ಇವರು ನರಸಿಂಹಸ್ವಾಮಿ. ಹಾಗಾಗಿ ಈ ರೀತಿ ನಮ್ಮನ್ನ ಪ್ರತಿ ಸೆಕೆಂಡ್ ರಕ್ಷಣೆ ಮಾಡ್ಕೊಂಡು ಅವನ ಭಕ್ತನಾಗಿದ್ಬಿಟ್ರೆ ಸಾಕು, ನಾವು ಎಲ್ಲವನ್ನು ಕೂಡ ನರಸಿಂಹನೇ ನೋಡ್ಕೊಳ್ತಾನೆ ಅನ್ನೋದನ್ನ ನಾವು ಇವತ್ತಿನ ಒಂದು ನರಸಿಂಹಸ್ವಾಮಿ ಅವತಾರದ ಮಹತ್ವದಲ್ಲಿ ನೋಡಬಹುದು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತು ನರಸಿಂಹ ಚತುರ್ದಶಿ ಇದೆ, ಉಪವಾಸ ಇರ್ಬೇಕು. ಹಾಗಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ ಇವತ್ತು. ಯಾರೆಲ್ಲ ಬರೋದಕ್ಕಾಗತ್ತೆ ಬನ್ನಿ, ಅಲ್ಲಿ ಕಳಶಗಳಿರ್ತವೆ. ಭಗವಂತನಿಗೆ ಅಭಿಷೇಕ ಮಾಡೋದಕ್ಕೆ ಕಳಶಗಳನ್ನ, ನೂರಾರು ಕಳಶಗಳನ್ನ ಮಾಡಿರ್ತಾರೆ. ನಿಮ್ಮಲ್ಲಿರ್ತಕ್ಕಂತ ಏನಾದ್ರೂ ಒಂದಿಷ್ಟು 500 1000 ಅಥವಾ 100 ಏನು ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ಶಕ್ತಿ ಅದನ್ನ ಅರ್ಪಿಸಿ ಅಲ್ಲಿ ಆ ಒಂದು ಕಳಶದ ಒಂದು ಇದನ್ನ ತಗೊಂಡ್ರೆ ಒಂದು ಸಂಕಲ್ಪ ಮಾಡ್ತಾರೆ. ಅಲ್ಲಿ ಸಂಕಲ್ಪದ ಚೀಟಿ ತಗೊಂಡ್ಬಿಟ್ಟು ಸಂಕಲ್ಪ ಮಾಡ್ಕೋಬಹುದು. ಏನ್ ಸಂಕಲ್ಪ ಮಾಡ್ಕೋಬಹುದು? ಇಷ್ಟೊತ್ತು ನಾನು ಹೇಳಿದ್ನಲ್ವಾ, ಭಕ್ತಿಯಲ್ಲಿ ಮುಂದುವರಿಬೇಕಾ ಸಂಕಲ್ಪ ಮಾಡ್ಬೋದು. ಕೆಲವ್ರಿಗೆ 16 ಮಾಲೆ ಮಾಡ್ಬೇಕು, ಮಾಡಕ್ಕಾಗ್ತಾ ಇಲ್ಲ, ಹೆಂಗ್ ಮಾಡೋದು? ಅಲ್ಲಿ ಭಗವಂತನ ಸಂಕಲ್ಪ ಮಾಡೋದು, ಕೃಷ್ಣ ನರಸಿಂಹ ಈ ರೀತಿ ಆಗ್ತಾ ಇದೆ ತಂದೆ, ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ ಭಕ್ತಿಯಲ್ಲಿ, ನಂಗೆ 16 ಮಾಲೆ ಮಾಡ್ಬೇಕು, ಬಟ್ ನಾನ್ 4ರಲ್ಲೇ ಇದ್ದೀನಿ, 5ರಲ್ಲೇ ಇದ್ದೀನಿ, 6ರಲ್ಲೇ ಇದ್ದೀನಿ, ಈ ರೀತಿ ನನಗೆ ಒಂದು ಇದು ಬರ್ತಾ ಇಲ್ಲ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ನಿನ್ನ ಗಮನ ಬರ್ತಾ ಇಲ್ಲ, ಹೇಳ್ತಾ ಇರ್ತೀನಿ ಗಮನ ಬರ್ತಾ ಇಲ್ಲ ಅಂದ್ರೆ ಯಾವ ರೀತಿ ಬೇಕಾದ್ರೂ ನೀವು ಕೇಳ್ಬಹುದು. ಭಗವದ್ಗೀತೆ ಓದಕ್ ಆಗ್ತಿಲ್ವಾ? ಅದನ್ನು ಕೇಳ್ಬಹುದು. ಭಾಗವತ ಓದಕ್ ಆಗ್ತಿಲ್ಲ, ಅದನ್ನು ಕೇಳ್ಬಹುದು. ಅಥವಾ ಈ ರೀತಿ ಕಾರ್ಯಕ್ರಮಗಳಿಗೆ ಹೋಗಕ್ ಆಗ್ತಿಲ್ವಾ? ಅದನ್ನು ಕೇಳ್ಬಹುದು. ನಾನು ಧಾಮಕ್ಕೆ ಬರಕ್ ಆಗ್ತಿಲ್ಲ, ನಿನ್ನ ಈ ಒಂದು ಅಭಿಷೇಕಕ್ಕೆ ಬರಕ್ ಆಗ್ತಾ ಇಲ್ಲ, ಯಾವಾಗ್ಲೂ ಅದ್ರಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಬರಕ್ ಆಗ್ತಾ ಇಲ್ಲ, ಕೆಲಸದ ಒತ್ತಡ ಜಾಸ್ತಿ ಇದೆ, ಅಥವಾ ನನಗೆ ಮಕ್ಳಿಲ್ಲ, ಅಥವಾ ನನಗೆ ಮದ್ವೆ ಆಗಿಲ್ಲ, ಅಥವಾ ನನಗೆ ಮನೆ ಕಟ್ಟಕ, ಏನಿದ್ರು ಸರಿನೇ, ಭೌತಿಕವಾದ್ರೂ ಸರಿ ಆಧ್ಯಾತ್ಮಿಕವಾದ್ರೂ ಸರಿ, ಕೋರ್ಬೇಕು. ಅವನನ್ನ ಕೋರ್ದಾಗ ಅದು ಹೇಳ್ಬೇಕು. ಇನ್ನೊಂದು ಮಾತು ಹೇಳ್ಬೇಕು, ನನಗೆ ಇದರಿಂದ ಒಳ್ಳೇದಾಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತೀನಿ ಅಂದ್ರೆ ನೀನ್ ಕೊಡು, ಇಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ನೀವಿದ್ರೆ ಸಾಕು, ಇಷ್ಟನ್ನ ಹೇಳಿ ಒಂದು ಸಂಕಲ್ಪವನ್ನ ಮಾಡಿ ಬಂದ್ರೆ ಖಂಡಿತ ನನಗೇನ್ ಬೇಕೋ ಅದನ್ನ ಭಗವಂತ ಕೊಟ್ಟೇ ಕೊಡ್ತಾನೆ. ಅಕಸ್ಮಾತ್ ಕೊಡ್ಲಿಲ್ಲ ಅಂತಂದ್ರೆ ನಾವ್ ಹೇಳಿರ್ತೀವಲ್ಲ, ನನಗೆ ಒಳ್ಳೇದಾಗುತ್ತಂದ್ರೆ ಕೊಡು, ಬೇಡ ಅಂತ, ಅದು ನಮಗ್ ಕೆಟ್ಟದಾಗುತ್ತೆ ಅಂತ ಅಂದ್ಕೊಂಡು ಕೊಟ್ಟಿಲ್ಲ ಭಗವಂತ ಅಂತ ಸುಮ್ನೆ ಇಟ್ಬಿಡ್ಬೇಕು. ಅಕಸ್ಮಾತ್ ಆಯ್ತು ಅಂದ್ರೆ ಅವನ ಅನುಗ್ರಹ ಅಂತ ತಿಳ್ಕೊಬೇಕು. ಈ ರೀತಿ ಭಗವಂತನ ಹತ್ರ ಕೋರಿಕೆ ಇಡೋದು ಅಂದ್ರೆ ಕೊಟ್ಬಿಡ್ಬೇಕಪ್ಪ ಅಂದ ಕ್ಷಣಕ್ಕೆ ಜಬರ್ದಸ್ತ್ ಮಾಡಿ ಕೇಳೋದಲ್ವಾ, ಕೊಟ್ಬಿಡ್ಬೇಕು. ನಾನು ಸಂಕಲ್ಪ ಮಾಡಿದೀನಿ, ದುಡ್ಡು ಕೊಟ್ಟಿದ್ದೀನಿ, ಮತ್ ನೀನ್ ಯಾಕೆ ಕೊಟ್ಟಿಲ್ಲ? ಹೋಗ್, ನೀನೇ ಇಲ್ಲ, ನಂಬದೇ ಇಲ್ಲ, ನಾನು ಹಿರಣ್ಯಕಶಿಪು ಆಗ್ಬಿಡ್ತೀನಿ ನಾವು, ಹೋಗ ಚಿಕ್ಕ ಹಿರಣ್ಯಕಶಿಪುಗಳಾಗ್ಬಿಡ್ತೀವಿ ನಾವು. ಹಂಗೆಲ್ಲ ದೇವರನ್ನ ಜಬರ್ದಸ್ತ್ ಮಾಡಿ ಕೇಳ್ಬಾರ್ದು. ಪ್ರೀತಿಯಿಂದ ನಮ್ರತೆಯಿಂದ ಕೇಳ್ಬೇಕು. ಯಾಕಂದ್ರೆ ಕೇಳಿದ್ದನ್ನು ಕೊಡಕ್ಕಿರೋದು ಅವನೊಬ್ನೇ ಭಗವಂತ. ಯಾರು ಯಾವ ಫ್ರೆಂಡ್ ಕೊಡಲ್ಲ, ಯಾವ ಅಪ್ಪ ಅಮ್ಮನ ಕೊಡಲ್ಲ, ಯಾವ ತಂದೆ ತಾಯಿ ಬಂಧು ಬಳಗ ಬಂದವ್ರನ್ನು ಕೊಡಲ್ಲ. ನಾವು ಕೇಳ್ತಿರ್ತೀವಿ ಆ ಕೋರಿಕೆಗಳನ್ನ, ಅದನ್ನೆಲ್ಲ ಈಡೇರ್ಸೋದು ಭಗವಂತನೇ. ನಾವೇನಾದ್ರೂ ಕೇಳ್ಬೇಕಂದ್ರೆ ಏನು ಕೇಳ್ಬಾರ್ದಂತೆ, ಆಕ್ಚುಲಿ ಏನು ಕೇಳ್ಬಾರ್ದಂತಾನೆ ಹೇಳ್ತಾರೆ ಭಕ್ತರು, ನಮ್ಮ ಪ್ರಭುಪಾದರು ಎಲ್ಲರೂ ಕೂಡ. ಏನೂ ಕೇಳ್ಬಾರ್ದು, ಕೇಳುವುದಾದ್ರೆ ಭಗವಂತನನ್ನೇ ಕೇಳ್ಬಿಡ್ರಿ ಅಂತ ಹೇಳ್ತಾರೆ. ಭಗವಂತನನ್ನೇ ಕೇಳ್ಬಿಡ್ರಿ. ನೀನ್ ಬೇಕು ತಂದೆ, ನಿನ್ನ ಪಾದ ಸೇವೆ ಬೇಕು, ನಿನ್ನ ಭಕ್ತರ ಸೇವೆ ಬೇಕು, ನಿನ್ನ ಸೇವಕನಾಗ್ಬೇಕು. ಇಷ್ಟು ಕೇಳಿದ್ರೆ ಸಾಕು, ಮಿಕ್ಕಿದೆಲ್ಲ ನನ್ನ ಸರ್ವಸ್ವವನ್ನು ನಾನೇ ನೋಡ್ಕೊಂಡ್ಬಿಡ್ತೇನೆ. ನಾವು ಕೇಳಕ್ ಹೋಗ್ಬಿಟ್ರೆ ಒಂದಕ್ಕೆ 2 ಕೇಳ್ತೀವಿ. ಆದ್ರೆ ದಿನ ನಮಗೆ ಕಷ್ಟಗಳು ಬರ್ತಾನೆ ಇರ್ತವೆ. ಮತ್ತೆ ಕೇಳ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು. ಬೇಡ, ನಿನ್ನ ಭಕ್ತನನ್ನಾಗಿ ಮಾಡ್ಕೋ, ಮಿಕ್ಕಿದ್ದೆಲ್ಲ ನೀನ್ ನೋಡ್ಕೋ ಅಷ್ಟೇ. ಇದನ್ನೇ ಭಗವಂತನಿಗೆ ಹೇಳಿ ನಾವು ನಮಸ್ಕಾರ ಮಾಡಿ ಬಂದ್ರೆ, ಒಂದು ಸಂಕಲ್ಪವನ್ನ ಮಾಡಿ, ಖಂಡಿತ ನಮಗೆ ಏನ್ ಬೇಕೋ ಕೊಡ್ತಾನೆ, ನಮ್ಗೆ ಏನ್ ಬೇಡವೋ ಅದನ್ನ ತಡೆ ಹಿಡಿತಾನೆ. ಓಕೆನಾ? ಹರೇ ಕೃಷ್ಣ. ಈ ರೀತಿ ಇರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ, ವಿಶೇಷವಾದ ದಿನ. ತುಂಬಾ ಭಕ್ತರು ಬಂದಿರ್ತಾರೆ, ಎಲ್ಲಾ ಭಕ್ತರನ್ನು ಕಣ್ಣಾರೆ ನೋಡ್ಬಹುದು, ಮಾತಾಡಬಹುದು. ಒಂದು ಭಗವಂತನ ಒಂದು ಸೇವೆ ಸಿಗುತ್ತೆ, ಅಲ್ಲಿ ಭಕ್ತರ ಸೇವೆ ಸಿಗುತ್ತೆ. ಹಾಗಾಗಿ ಎಲ್ರೂ ಪ್ರಯತ್ನ
ನಾವು ಈಗ ಹೊರಡ್ತೀವಿ, 9 ಗಂಟೆಗೆ ಹೊರಡ್ಬೇಕು ಶಿರಾದಿಂದ. ಒಂದು ಮಿನಿ ಬಸ್ ಮಾಡಿದೀವಿ. ಹಾಗಾಗಿ ಬರೋರಿದ್ರೆ ನಮ್ ಜೊತೆ ಬನ್ನಿ, ಹೋಗೋಣ ಬರೋಣ. ಮತ್ತೆ ದೂರದಿಂದ ಬರ್ತಕ್ಕಂಥವ್ರು ಬನ್ನಿ, ಸಾಧ್ಯವಾದಷ್ಟು ಬರೋದಕ್ಕೆ ಪ್ರಯತ್ನ ಪಡಿ. ಓಕೆನಾ? ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೆ ಏನಾದ್ರು ಕೇಳ್ಬೇಕನ್ಸಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೇಕು. ಹೇಳಿ ಪ್ರಭು, ನರಸಿಂಹಸ್ವಾಮಿ ಪ್ರಭು. ಅನ್ಮ್ಯೂಟ್ ಆಗ್ತಿಲ್ವಾ? ಸಂತೋಷ್ ಪ್ರಭು. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಎಲ್ಲಾ ಕೃಷ್ಣ. ವೈಷ್ಣವರು ಹರೇ ಕೃಷ್ಣ ಮಾತಾಜಿ. ಅವ್ರದೇ ನೆಟ್ವರ್ಕ್ ಇರ್ಬೋದು ಮಾತಾಜಿ, ಅನ್ಮ್ಯೂಟ್ ಆಪ್ಷನ್ ಇದೆ ಮಾತಾಜಿ. ಚೆನ್ನಾಗಿತ್ತು ಸೆಷನ್, ಖುಷಿ ಆಯ್ತು ಎಲ್ರನ್ನ ನೋಡಿ. ಇದೇ ತರ ಮಾತಾಜಿ ವಾರಕ್ಕೊಂದ್ಸಲ ಏನಾದ್ರು ವಿಶೇಷವಾದ ಟಾಪಿಕ್ ಈ ತರ ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾತಾಜಿ. ವಾರಕ್ಕಲ್ಲ, ಬಟ್ ತಿಂಗಳಿಗೆ ಒಂದ್ಸಲನಾದ್ರು, ಭಾನುವಾರ ಅಂತಾನೆ ಅಲ್ಲ, ಯಾವ್ದಾದ್ರು ಒಂದ್ ದಿನ ಡಿಸ್ಕಷನ್ ಮಾಡಿದ್ರೆ ನಮಗೂ ಕೂಡ ಏನೋ ಒಂದು ಹೊಸದು. ನೋಡ್ರಿ ಇವಾಗ ಅವ್ರ ಗರ್ಭ ಸಂಸ್ಕಾರ ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ. ಏನೇ ತಿಳ್ಕೊಂಡಿವಂದ್ರು ಕೂಡ ಯಾವ್ದಾದ್ರು ಒಂದ್ ವಿಷಯ ಮಿಸ್ ಆಗಿರುತ್ತೆ. ನಾವು ಕೂಡ ಬದ್ಧಾತ್ಮರು, ನಮ್ಗೆ ಎಷ್ಟೊಂದು ವಿಷಯಗಳು ಗೊತ್ತಿರ್ಲಿಲ್ಲ. 6 ಗಂಟೆಗೆನೆ ಪೂಜೆ ಮಾಡ್ತಿದ್ವಿ ನಾವು, ಅಷ್ಟೊತ್ತಿಗೆ ಬಂದಿರ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಬಂದಿರೋದು 3 ಗಂಟೆಗೆ, ಸಂಹಾರ ಮಾಡಿದ್ದು 6 ಗಂಟೆಗೆ ಅಂತ. ಈ ತರ ಹೊಸ ಹೊಸ ವಿಷಯಗಳು ಆಡ್ ಆಗ್ತವೆ. ಅದಕ್ಕೋಸ್ಕರ ಚೆನ್ನಾಗಿರತ್ತೆ ಮಾತಾಜಿ. ಯಾರಾದ್ರೂ ಒಬ್ರು 3 ಗ್ರೂಪ್ ಇಂದ ಯಾರಾದ್ರೂ ಒಬ್ರು ಈ ತರದಲ್ಲಿ ಏನಾದ್ರೂ ಹೊಸ ಹೊಸ ಭಾಗವತಮಲ್ಲಿ ಇರೋ ವಿಷಯ ಆಗ್ಲಿ, ಭಗವದ್ಗೀತೆ ಒಂದ್ ಶ್ಲೋಕ ಆಗ್ಲಿ, ಈ ತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಎಲ್ರಿಗೂ ಸಹಾಯ ಆಗತ್ತೆ ಮಾತಾಜಿ. ಒಳ್ಳೇದ್ ನಾವ್ ಇವತ್ತು ಕೆಲಸ ಮಾಡಿದ್ದೀರಾ, ಥ್ಯಾಂಕ್ಸ್ ಮಾತಾಜಿ. ಹರಿ ಕೃಷ್ಣ. ಇಲ್ಲ ಮಾತಾಜಿ, ನನಗೆ ಆಕ್ಚುಲಿ ನಮ್ಮ ಗೀತಾ ಮಾತಾಜಿ ನೆನ್ನೆ ಶಿರಾದವ್ರೆ ಅವರು, ಅವ್ರದ್ದೇ ಇದ್ದಿದ್ದು. ನಾನೇನ್ ಹೇಳ್ದೆ, ಮಾತಾಜಿ ನರಸಿಂಹ ಚತುರ್ಥಿ ಇರೋದ್ರಿಂದ ಅದನ್ನೇ ಹೇಳಿ ಅಂದೆ. ಇಲ್ಲ ಮಾತಾಜಿ, ನಾನು ಬೇರೆ ಇದನ್ನ ನಾನು ರೆಡಿ ಮಾಡ್ಕೊಂಡ್ಬಿಟ್ಟಿದೀನಿ, ಅಲ್ಲಿ PPT ರೆಡಿ ಮಾಡ್ಕೊಂಡ್ ಕಳ್ಸ್ಬಿಟ್ಟಿದೀನಿ. ಇಲ್ಲ ಮಾತಾಜಿ, ನಾಳೆನೇ ನರಸಿಂಹಂದಿರೋದ್ರಿಂದ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ನೋಡಿ ಗುರುಗಳನ್ನ, ಒಂದ್ ವೇಳೆ ನಿನ್ಗೆ ಆಗ್ಲಿಲ್ಲ ಮಾಡಕ್ಕೆ ಅಂತಂದ್ರೆ ಭಾನುವಾರ ನಾನ್ ಕ್ಲಾಸ್ ತಗೊಳ್ತೀನಿ ಪ್ರಭುಜಿಗೆ ಹೇಳಿ ಅಂದ್ರೆ, ನಾನು ಇಲ್ಲಿ ಕೊಟ್ಟಿರೋ ಕ್ಲಾಸನ್ನ ಅಲ್ಲಿ ಕೊಡ್ಬೇಕಂತೆ ಮಾತಾಜಿ. ನಂತರದಲ್ಲಿ ಗುರುಗಳು ಒಪ್ಕೊಂಡ್ರಂತೆ, ಒಳ್ಳೇದೇನೆ, ಅದನ್ನೇ ಹೇಳಿದ್ರೆ ಒಳ್ಳೇದು ಮಾತಾಜಿ ಅಂತ. ಗೀತಾ ಮಾತಾಜಿ ನೋಡ್ರಿ ಪಾಪ 3-4 ದಿವಸದಲ್ಲಿ ರೆಡಿ ಆಗಿ ತುಂಬಾ ಅದ್ಭುತವಾಗಿ ಕ್ಲಾಸ್ ಕೊಟ್ರು ನಿನ್ನೆ ದಿವಸ. ನಾನು ಕ್ಲಾಸ್ ಕೊಡ್ಬೇಕು ಅಂದ್ಕೊಂಡಿದ್ನಲ್ವಾ, ಇದೇ ಕ್ಲಾಸ್ ಅಲ್ಲಿ ಕೊಡ್ಬೇಕಾಗಿದ್ದು, ಇದೇ ಕ್ಲಾಸ್. ಸರಿ, ಏನೋ ಒಂದು ಅನ್ನಿಸ್ತಾ ಇತ್ತು ನನಗೆ ತುಂಬಾ ಇಷ್ಟ ಭಗವಂತನ ಬಗ್ಗೆ ಕೇಳಿಸ್ಕೋಬೇಕಂದ್ರೂ ಇಷ್ಟ, ಹೇಳ್ಬೇಕಂದ್ರೆ ಇನ್ನೂ ಇಷ್ಟ. ಕೇಳಿಸ್ಕೊಂಡಿದ್ದೇನೆ ಅಂದ್ರೆ ಅದನ್ನ ಹೇಳಲೇಬೇಕಂದ್ ನಂಗೆ ತಡ್ಕೊಳಕ್ ಆಗೋದಿಲ್ಲ, ಅದನ್ನ ಹಂಚ್ಕೋಬೇಕು ನಾನು. ಹಾಗಾಗಿ ಅಲ್ಲಿ ಹೇಳ್ಬೇಕಿತ್ತು, ಇಲ್ಲಿ ಹೇಳ್ದೆ ಅಷ್ಟೇ ಮಾತಾಜಿ. ಅವರ ಒಂದು ಮಹತ್ವ ಅದು ತುಂಬಾ ಇಂಟ್ರೆಸ್ಟ್ ಆಗಿತ್ತು ನಂಗೆ ಅದನ್ನ ತಿಳ್ಕೊಂಡಾಗ. ಈ ರೀತಿ ಎಲ್ಲ ಇದೆಯಾ ಮಹತ್ವ, ಹಿಂಗೆಲ್ಲ ಇದೆಯಾ, ಭಗವಂತನ ಒಂದು ಲೀಲೆಯ ಹಿಂದೆ ಎಷ್ಟೆಲ್ಲ ವಿಚಾರಗಳಿರ್ತದೆ, ಏನೆಲ್ಲ ಇರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ತುಂಬಾ ಕುತೂಹಲವಾಗಿತ್ತು ಮಾತಾಜಿ. ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂಡೆ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಣುಕಮ್ಮ ಮಾತಾಜಿ, ನರಸಿಂಹಪ್ರಭು, ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭು ಅನ್ಮ್ಯೂಟ್ ಆಪ್ಷನ್ ಕೊಡಿ ಪ್ರಭು. ಆಗ್ತಾ ಇಲ್ವಾ ಪ್ರಭು? ಸಂತೋಷ್ ಪ್ರಭು ಇಲ್ವಾ? ಹರೇ ಕೃಷ್ಣ. ಸಂತೋಷ್ ಪ್ರಭು ಮಾತಾಜಿ ಅನ್ಮ್ಯೂಟ್ ಆಪ್ಷನ್ ಇದೆ. ನರಸಿಂಹಸ್ವಾಮಿ ಪ್ರಭುಗೆ ಏನೋ ನೆಟ್ವರ್ಕ್ ಇಶ್ಯೂ ಇರ್ಬೇಕು. ನಾನು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀನಲ್ಲ ಮಾತಾಜಿ, ಅನ್ಮ್ಯೂಟ್ ಆಪ್ಷನ್ ಇದೆ. ಅವ್ರದ್ದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು ಮಾತಾಜಿ. ನೋಡಿ ನಾನು ಮಾತಾಡ್ತಿದ್ದೀನಿ. ಬೇರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನೀವ್ ಮಾತಾಡಿ. ನಿಮ್ಗೂ ಅನ್ಮ್ಯೂಟ್ ಆಗ್ತಿಲ್ವಾ? ನಮ್ಗಳಿಗೆ ಹಾಕ್ತಾ ಇದೆ ಮಾತಾಜಿ, ಹಾಗೆ ಹಾಕ್ತಿದೆ. ಸಂತೋಷ್ ಪ್ರಭು ಇಲ್ವಾ ಅಲ್ಲಿ?
ಪವಿತ್ರ ಮಾತಾಜಿ ನಿಮ್ಗೂ ಆಗ್ತಿಲ್ವಾ? ಕಟ್ಟಿಮನಿ ಪ್ರಭುಗೆ, ಸಂತೋಷ್ ಪ್ರಭುಗೆ ಯಾರಾದ್ರೂ ಕಾಲ್ ಮಾಡಿ. ಮಂಜುನಾಥ್ ಪ್ರಭು ನಿಮ್ಗೆ ಹೋಸ್ಟ್ ಕೊಟ್ಟಿಲ್ವಾ? ಯಾರಿಗೂ ಹೋಸ್ಟ್ ಕೊಟ್ಟಿಲ್ವಾ ಅವರು? ಮಾತಾಜಿ ಅಂದ್ರೆ ಎಲ್ಲರಿಗೂ ಅನ್ಮಿಟ್ ಕೊಟ್ಟಾರೆ ಮಾತಾಜಿ. ಐತೆ ಬಟ್ ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್. ಅಲ್ಲ ಪ್ರಭು, ಇಲ್ಲಿ 3 ಜನಕ್ಕೂ ಆಗ್ತಿಲ್ಲ ಅಂತಾರೆ, ಹೆಂಗೆ ಸಾಧ್ಯ ಇದು? ನೀವು ನೋಡ್ರಿ, ನಿಮ್ಗೂ ಆಯ್ತು. ಬೇರೆ ಯಾರಾದ್ರೂ ಅನ್ಮಿಟ್ ಸಂಜೀವಿನಿ ಮಾತಾಜಿ ನೀವು ಎಲ್ಲರಿಗೂ ಮ್ಯೂಟ್ ಆಪ್ಷನ್ ಕೊಟ್ಟಾರ ಮಾತಾಜಿ, ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಆಗತ್ತೆ ಮಾತಾಜಿ. ಹರೇ ಕೃಷ್ಣ. ಪ್ರವೀಣ್ ಕುಮಾರ್ ಪ್ರಭು ಫೋನ್ ಮಾಡಿದ್ರು, ಆಗ್ತಾ ಇಲ್ಲ ಮಾತಾಜಿ ಅಂತ, ಗೊತ್ತಾಗ್ತಿಲ್ಲ. ರಾಘವೇಂದ್ರ ಪ್ರಭುನು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸಂತೋಷ್ ಪ್ರಭು ಎಲ್ಲೋಗ್ಬಿಟ್ರು? ಅವ್ರು ಯಾರಿಗನ ಬೇರೆಯವ್ರಿಗಾದ್ರೂ ಇದ್ ಕೊಟ್ಟೋಗ್ಬೇಕಿತ್ತು. ಅವ್ರು ಕಾಲ್ ಮಾಡಿ ಪ್ರಭು, ಯಾರಾದ್ರೂ ಒಬ್ರು. ನಾನು ಈಗ ಫೋನ್ ಅಲ್ಲಿ ಇದ್ದೀನಿ, ಹೆಂಗ್ ಕಾಲ್ ಮಾಡೋದು ಅವ್ರಿಗೆ? ಫೋನ್ ಮಾಡಿ, ಬೇಗ ಬೇಗ ಆಕ್ಟಿವ್ ಆಗಿರ್ಬೇಕು. ಹರೇ ಕೃಷ್ಣ ಮಾತಾಜಿ, ಯಾರನ್ನ ಆಂಡ್ರೈಸ್ ಮಾಡಕ್ ಹೇಳಿ ಮಾತಾಜಿ, ನಾನು ಕೊಡ್ತೀನಿ. ನನಗೆ ಕೋಸ್ಟ್ ಕೊಟ್ಟಿದ್ದಾರೆ ಪ್ರಭು. ಮಾಡಿದಾರಲ್ಲ ಪ್ರಭು, ಅವಾಗಿಂದ ಬಡ್ಕೊಳ್ತಾ ಇದೀನಿ ನಾನಂತೂ. ಪವಿತ್ರ ಮಾತಾಜಿ ಆಗ್ತಿಲ್ಲ, ನರಸಿಂಹ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಓದಿ ಯಾವ ತರ ಇಲ್ಲಿ ಕೋಸ್ಟ್ ಅದೇ ಇದು ಯಾವ ತರ ಮಾಡೋದು, ರಿಮೂವ್ ಮ್ಯೂಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಮಾತಾಜಿ ನಂಗೆ. ನಿಮ್ಮೊಬ್ರಿಗೆ ಕೊಟ್ಟಿದಾರ Click ಮಾಡ್- ಪೋಸ್ಟ್? ಯಾರು ಕೊಟ್ಟಿಲ್ಲ? ಯಾರ್ಯಾರಿಗೆ ಕೊಟ್ಟಿದ್ದೀನಿ? ಕೋವಷ್ಟು ನಿಮ್ಗೂ ಇದೆ ಮಾತಾಜಿ. ಹ್ಮ್. ಮಾತಾಜಿ ಈಗ ನೋಡ್ರಿ. ಇವಾಗ ಆಗ್ತಾ ಇದೆ ಪ್ರಭು. ನನಗೆ ಕೋವ್ ಅಷ್ಟಿದೆ, ಆಗ್ತಿದೆ. ನಿಮ್ಗಳಿಗೆ ಆಗ್ತಾ ಇಲ್ಲ. ಅಲ್ಲ ಈಗ ಮಾತಾಡ್ಸ್ರಿ ಮಾತಾಜಿ ಅವ್ರು. ಯಾರನ್ನ ಮಾತಾಡ್ತಾನೆ? ಪ್ರಭು, ಅನಿಲ್ ಕುಮಾರ್ ಪ್ರಭು ನೋಡಿ. ಆಗ್ತಿಲ್ವಂತೆ ಪ್ರಭು. ಹ್ಯಾಂಡ್ ಲೋವರ್ ಬರುತ್ತೆ, ಶಾರ್ಟ್ ವಿಡಿಯೋ ಸೆಟ್ಟಿಂಗ್, ಫೋಟೋ. ಪ್ರಭು ನೀವು ಪ್ರವೀಣ್ ಕುಮಾರ್ ಪ್ರಭು ಕೊಡಿ, ಹೋಸ್ಟ್ ಕೊಡಿ ನೀವು. ಗೋವಿಂದರಾಜ ಪ್ರಭು, ಹರೇ ಕೃಷ್ಣ ಮಾತಾಜಿ, ನೀವು ಪ್ರವೀಣ್ ಕುಮಾರ್ ಪ್ರಭುಗೆ ಹೋಸ್ಟ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರವೀಣ್ ಕುಮಾರ್ ಪ್ರಭು ಎಲ್ಲಿದ್ದಾರೆ ಮಾತಾಜಿ? ಇಲ್ಲಿದ್ದಾರೆ. ಕೋವಷ್ಟು ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬಂದ್ರು ಈಗ. ಸಂತೋಷ್ ಪ್ರಭು ಎಲ್ಲ ಹೋಗ್ಬಿಟ್ಟಿದ್ರಿ? ಮಾತಾಜಿ ನಂದು ಕೈ ಆಪರೇಷನ್ ಆಗಿದೆಯಲ್ಲ, ಸ್ವಲ್ಪ ಅದು ಇದಾಗಿತ್ತು. ನೋಡಿ ಪ್ರಭು, ಯಾರಿಗೂ ಅನ್ಮಿಟ್ ಆಪ್ಷನ್ ಪ್ರಭು, ಈಗ ಇವರೆಲ್ಲ ಯಾವ ತರ ಅನ್ಮ್ಯೂಟ್ ಮಾಡೋದು ಪ್ರಭು? ಇಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಎಲ್ಲಿ ಕ್ಲಿಕ್ ಮಾಡ್ಬೇಕು ಪ್ರಭು? ಎಲ್ರಿಗೂ ಅನ್ಮಿಟ್ ಆಪ್ಷನ್ ಕೊಟ್ಬಿಡಿ ಪ್ರಭು. ಮಾತಾಜಿ. ಯಾರು ಆನ್ ಮಾಡ್ಕೊಳಕ್ ಹೋಗ್ಬೇಡಿ, ಬೇಕಾದವ್ರು ಮಾತ್ರ ಆನ್ ಮಾಡ್ಕೊಳ್ಳಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೊಟ್ಟಿದ್ದೇನೆ ಮಾತಾಜಿ. ಓಕೆ, ಈಗ ಮಾಡಿ. ಪವಿತ್ರ ಮಾತಾಜಿ, ಪ್ರಭು ಮಾಡಿ. ಮಾತಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದೇ ಇವತ್ ಬರೋದ್ರ ಬಗ್ಗೆ ಕೇಳ್ಬೇಕಿತ್ತು ನಿಮ್ಮನ್ನ, ಎಷ್ಟು ಇದು ಕೊಡ್ತೀರ ಅಂತ. ಈಗ 9 ಗಂಟೆಗೆ ಬಿಡ್ತೀವಿ ಮಾತಾಜಿ, ಶಿರಾ ಬಿಡ್ತೀವಿ 9 ಗಂಟೆಗೆ. ಮಾತಾಜಿ ವೆಹಿಕಲ್ ಮಾಡಿದೀವಿ, ಬಟ್ ಏನೋ ವೆಹಿಕಲ್ ಸಿಗ್ತಾ ಇಲ್ಲ, ಎಲ್ಲ ಬುಕ್ ಆಗಿದಾವೆ ಅಂತ ಅಂದ್ರು ಮಂಜುನಾಥ್ ಪ್ರಭು. ನೋಡೋಣ, ಕೃಷ್ಣನ್ ಇಚ್ಛೆ. ನಮಗೇನಾದ್ರು ಅದು ಸಿಕ್ಕರೆ ಓಕೆ, ಇಲ್ಲಾಂದ್ರೆ ಬಸ್ಸಲ್ಲಿ ಹೋಗಿ ನೈಟ್ ಆಲ್ಟ್ ಆಗಿ ಬೆಳಿಗ್ಗೆ ಬರ್ತೀವಿ. ಬಸ್ ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗ್ಬೇಕು ಅನ್ನೋದೈತೆ, ಯಾಕಂದ್ರೆ ಇಲ್ಲೂ ಪಕ್ಕದವ್ರು ಯಾರು ಹೊಲ್ಟಿದ್ದಾರೆ. ಪಾಪ ಅವ್ರಿಗೆ ಅಷ್ಟೊಂದು ಅನುಕೂಲ ಇಲ್ಲ, ಹಂಗಾಗಿ 2 ಕಡೆದು ನನಗೆ ಸ್ವಲ್ಪ ಭಾರ ಆಗುತ್ತೆ. ಹಂಗಾದ್ರೆ ಬಸ್ಸಿಗೆ ಹೋಗಿ ನಾವ್ ಎಲ್ಲಿ ಇಳ್ಕೋಬೇಕು ಅಂತ ಅದು ನಿಮಗೆ ಫೋನ್ ಮಾಡಿದ್ರೆ ನಾನು ಫೋನ್ ಅಲ್ಲಿ ಹೇಳ್ತೀನಿ ಮಾತಾಜಿ, ನೀವು ಕಾಲ್ ಮಾಡಿ ನನಗೆ. ಹರೇ ಕೃಷ್ಣ. ಎಷ್ಟು ಜನ ಬರ್ತಿದ್ದೀರಿ? 3 ಸರಿ ಮಾತಾಜಿ, ಓಕೆ ಆಯ್ತು. ನರಸಿಂಹಸ್ವಾಮಿ ಪ್ರಭು, ನೀವಾಗ್ಲೇ ಹೋಗ್ತಾ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ, ನಾವ್ ಆಗ್ಲೇ ಹೋಯ್ತಾ ಇದೀವಿ. ಮದ್ಗಿರಿ ಬಿಟ್ಟಿದೀವಿ ಮಾತಾಜಿ, ಇವಾಗ ಬಿಡ್ತಿದೀವಿ ಮದ್ಗಿರಿ ಬಸ್ ಸ್ಟ್ಯಾಂಡ್. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದ್ಯಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಪ್ರಭು. ಚೆನ್ನಾಗಿದ್ದೀರಾ ಪ್ರಭು? ಹಾ ಚೆನ್ನಾಗಿದೆ ಪ್ರಭು, ಚೆನ್ನಾಗಿದ್ದೀರಾ? ಹೌದು ಪ್ರಭು, ಚೆನ್ನಾಗಿದೆ. ಮದ್ಗಿರಿ ಬಿಟ್ಟು ಹೋಯ್ತಿದೀವಿ ಪ್ರಭು, ನಾವ್ ಒಂದ್ 7 ಜನ ಹೋಯ್ತಾ ಇದೀವಿ ಆಗ್ಲೇ. ಮಾತಾಜಿ ಹರೇ ಕೃಷ್ಣ, ಕೇಳಿಸ್ತಿದ್ಯಾ ಮಾತಾಜಿ? ಹಾ ಪ್ರಭು. ಮಾತಾಜಿ, ನರಸಿಂಹ ಸ್ವಾಮಿ ಮಂದೇವರಾಗಿದ್ರು ಮಾತಾಜಿ. ಇಷ್ಟೊಂದು ಗೊತ್ತಿರ್ಲಿಲ್ಲ ನರಸಿಂಹನ್ ಬಗ್ಗೆ. ನೀವು ಹೆಚ್ಚಿಗೆ ತಿಳಿಸ್ಕೊಟ್ರಿ. ನಿನ್ನೆ ಗೀತಾ ಮಾತಾಜಿನ ಹೆಚ್ಚಿಗೆ ತಿಳಿಸ್ಕೊಟ್ರು ಮಾತಾಜಿ. ಈ ತರ ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಬಹಳ ಆಸೆ ಆಗ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ. 7 ಜನ ಹೋಯ್ತಿದೀವಿ ಮಾತಾಜಿ ಆಗ್ಲೇ. ನಾವು ಇಲ್ಲಿಂದ ಮಧುಗಿರಿ ಬಸ್ ಸ್ಟ್ಯಾಂಡ್ ಬಿಟ್ಟಿವಿ. ಇನ್ನ ಶಿವಮ್ಮ ಮಾತಾಜಿ ಅವ್ರು 3 ಜನ ಬರ್ತಾ ಇದಾರೆ ಮಾತಾಜಿ. ನಮ್ಮ ಮಿಡ್ಗೇಶಿಯಲ್ಲೇ ಇದಾರೆ ಅವರು. ನಾವು ಆಗ್ಲೇ ಮುಂದೆ ಹೋಯ್ತಾ ಇದೀವಿ ಮಾತಾಜಿ. ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ ಉಪವಾಸ. ಇವತ್ತು ಆದಷ್ಟು ಉಪವಾಸ ಇದ್ದು ಮನೇಲೆ, ಅಕಸ್ಮಾತ್ ನಿಮಗ್ ಬರಕ್ ಆಗ್ಲಿಲ್ಲ ಅಂದ್ರೆ ಮನೇಲೆ ಸಂಕಲ್ಪ ಮಾಡ್ಕೊಳ್ರಿ. ಎಲ್ರು ಮನೇಲೆ ನರಸಿಂಹನ್ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನೇನ್ ಬೇಕ ಎಲ್ಲ ಕೇಳ್ಕೊಳ್ಳಿ, ಇಲ್ಲ ಅಂತ ಹೇಳಲ್ಲ. ಭಕ್ತಿನಲ್ಲಿ ಏನ್ ಬೇಕ ಸಕಲವನ್ನು ಕೊಡ್ತಾರೆ. ಓಕೆ ನರಸಿಂಹ ಸ್ವಾಮಿ ಪ್ರಭು, ನಾವು ಬರ್ತೀವಿ. ಸರಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮ್ಯೂಟ್ ಆಗಿದೆ ನಿಮ್ದು, ಕೇಳಿಸ್ತಾ ಇಲ್ಲ ವಾಯ್ಸ್. ಹೇಳಿ ಮಾತಾಜಿ. ಕೇಳಿಸ್ತಿರ್ಲಿಲ್ಲ ಮಾತಾಜಿ, ಅದಕ್ಕೆ ಮ್ಯೂಟ್ ಮಾಡಿದೆ. ಕೇಳಿಸ್ತಾ ಇದೆ ಮಾತಾಜಿ, ನಾನ್ ಮಾತಾಡ್ತಿದ್ದೀನಿ. ಕೇಳಿಸ್ತಿದ್ಯಾ? ಪ್ರಭು ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಯಾರು ಮಾತಾಡಿದ್ರು ಪ್ರಭು ಈಗ? ಹರೇ ಕೃಷ್ಣ ಮಾತಾಜಿ, ಕೇಳಿಸುತ್ತೆ ನೀವು ಮಾತಾಡೋದು. ಅಲ್ಲ, ಯಾರೋ ಒಬ್ರು ಮಾತಾಡಿದ್ರಿ ಈಗ. ಅವ್ರಿಗೇನಾರು ಅನ್ಮ್ಯೂಟ್ ಆಯ್ತು ಏನೋ ಗೊತ್ತಿಲ್ಲ, ಮ್ಯೂಟ್ ಆಯ್ತೇನೋ. ಹರೇ ಕೃಷ್ಣ ಸಂಜೀವಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಎಲ್ಲಾ ಕೃಷ್ಣ. ಡೆವೋಟಿಸ್ನು ಒಟ್ಟಿಗೆ ನೋಡಿ ಖುಷಿ ಆಗ್ತಿದೆ ಮಾತಾಜಿ. ಯಾಕಂದ್ರೆ ಎಲ್ಲಿ ಅಪರೂಪದ ನೋಡ್ತಾ ಇದ್ದೀರಾ? ಎಲ್ಲ ಆಫ್ ಮಾಡ್ಕೊಂಡು ಕೂತಿದಾರೆ. ಏನ್ ನೋಡಿದ್ರಿ ಮಾತಾಜಿ ನೀವು? ಕೇಳಿಸ್ಕೊಂತಾ ಇದೆ ಮಾತಾಜಿ. ಬೆಳಗ್ಗೆ ಯಾರು ಡ್ಯೂಟಿ ಬರ್ಬೇಕು ನಮ್ಮ ಮನೆಯವ್ರಿಗೆ. ಇರೋದು? ನನ್ ಬಿಟ್ರೆ 5 ಜನ ಕಾಣಿಸ್ತಿರೋದಿಲ್ಲ. ಯಾರನ್ನ ನೋಡಿದ್ರಿ ನೀವು? ಯಾರು ಆನ್ ಮಾಡ್ಕೊಂಡ ಇಲ್ಲ. ಭಾನುವಾರ ಎಲ್ಲ ಆದ್ರೂ ಆನ್ ಮೇಲ್ ಮಾಡ್ಕೊಳಲ್ಲ. ಗೊತ್ತಿರೋರು ಮಾತಾಜಿ. ಭಾನುವಾರ ಅಂತ ಎಲ್ಲ ಮಲಗ್ ಬಿಟ್ಟಿರ್ಬೇಕು, ಇಲ್ಲಾಂದ್ರೆ ಹಾಕೊಂಡಿರ್ಬೇಕು. ಅವಾಗ ಬರ್ತಾರೆ ಹೋಗ್ತಾರೆ. ಎಷ್ಟು ಜನ ಜಾಯ್ನ್ ಆಗಿದ್ರು ಪ್ರಭು ಲಾಸ್ಟ್ ಅಲ್ಲಿ? 96 ಇತ್ತು, 72 ಆಗಿದೆ ಮಾತಾಜಿ. ಆದ್ರೆ ಮುಂದಿನ ಸರಿಗೆ ರಾಜಪ್ರಭುಯಿಂದ ಲಿಂಕ್ ತಗೊಳಲ್ಲ, ನಮ್ಮದೇ ಒಂದ್ ಲಿಂಕ್ ತಗೊಂಬಿಡ ಸಾಕು. 100 ಜನಕ್ಕೆ ಆಗತ್ತೆ, ಹೆಚ್ಚಿಗೆ ಬರಲ್ಲ ಅಂತ ಗೊತ್ತು. ಓಕೆ, ಏನೋ ಒಂಥರ ಸ್ಪೆಷಲ್ ಆಗ್ಬಿಡುತ್ತೆ ಮಾತಾಜಿ. ಇವಾಗ 20 ಜನ ಸೇರ್ತಾ ಇರ್ತೀವ, ಎಲ್ಲಾರ್ನು ಒಟ್ಟಿಗೆ ಸೇರೋದೇ ಒಂಥರ ಏನೋ ಫೆಸ್ಟಿವಲ್ ತರ ಆಗ್ಬಿಟ್ಟಿದೆ ಮಾತಾಜಿ. ಎಲ್ಲಾ ಡೆವೋಟಿಸ್ ಸಿಗ್ತಾರೆ ಅಂತ ಅನ್ಬಿಟ್ಟು. ಈಗ ಗೀತಾ ಮಾತಾಜಿ ಹೇಳ್ದಂಗೆ ಪ್ರತಿ ಭಾನುವಾರ ಒಂದು ಸ್ಪೆಷಲ್ ತಗೊಂಡ್ ಬನ್ನಿ, ಎಲ್ರು ಸೇರ್ಕೊಂಡ್ಬಿಟ್ಟು ಸ್ಪೆಷಲ್ ಆಗಿ ಮಾತಾಡ್ಕೊಂಡು ಸ್ಪೆಷಲ್ ಆಗೇ ಇರೋಣ. ಇವ್ರು ಇದ್ರಲ್ಲಿ ಹಂಗೆ ಮಾಡ್ತಾ ಇದಾರೆ ಮಾತಾಜಿ. ಮನುಪ್ರಭು ಅವ್ರು ಇದ್ರಲ್ಲಿ ಕ್ವಶನ್ ಅಂಡ್ ಆನ್ಸರ್ ಏನೋ ಮಾಡ್ತಾರೆ ಮಾತಾಜಿ. ಭಗವದ್ಗೀತಾ ಕ್ಲಾಸ್ ಶ್ಲೋಕ ನಡೆಯುತ್ತಲ್ಲ ಮಾತಾಜಿ, ನೀವ್ ಒಂದ್ಸರಿ ಲಿಂಕ್ ಕಳ್ಸಿದ್ರಲ್ಲ. ಎವ್ರಿ ವೀಕೆಂಡ್ ಅವ್ರೆಲ್ಲಾರು ಒಟ್ಟಿಗೆ, ಅದೊಂಥರ ಚೆನ್ನಾಗಿರುತ್ತೆ ಮಾತಾಜಿ. ನೀವು ಏನಾದ್ರು ಮಾಡ್ಕೊಡಿ ಮಾತಾಜಿ, ಹತ್ರ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಅವ್ರು ಗ್ರಹಿಸಿರ್ತಾರೆ ಕ್ವಶನ್ಸ್ ಗಳ ಕೇಳೋದು. ಬೇರೆ ತರ ಡಿಫ್ರೆಂಟ್ ಆಗಿದೆ ಕ್ಲಾಸ್ ಒಂಥರ. ಆಮೇಲೆ ಎಲ್ಲಾರು ಒಟ್ಟಿಗೆ ಇರ್ತಾರಲ್ಲ, ಅದೊಂಥರ ಒಂದ್ ಕುಟುಂಬ ಸೇರಿದಂಗ ಆಗ್ಬಿಟ್ಟಿರುತ್ತೆ ಮಾತಾಜಿ. ಹಾಲಿಡೇ ಇದಾಗ್ಬಿಟ್ಟಿರುತ್ತೆ. ಮಾತಾಜಿ ಏನಂತ ಹೇಳಿದ್ರೆ, ಎಲ್ಲಾರು ಮತ್ತೆ ಇನ್ಯಾವಾಗ ಎಲ್ಲಾರು ಡೆವೋಟಿಸ್ ಒಟ್ಟಿಗೆ ಸೇರೋದ್ ಗೊತ್ತಿಲ್ಲ, ಅದಕ್ಕೆ ಇವತ್ತೇ ಹೇಳ್ತಿದ್ದೀನಿ. ನೆಕ್ಸ್ಟ್ ಮಂತ್ 8ನೇ ತಾರೀಕು ಮಾತಾಜಿ ಕಾಲ್ ಬಂತ ಅನ್ಸುತ್ತೆ. ವಿಜಯಮ್ಮ ಅವ್ರು ಮಾತಾಜಿ ಕಾಲ್ ಬಂತೇನೋ ಅನ್ಸುತ್ತೆ. ಮಾತಾಜಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದ್ಯಾ ಮಾತಾಜಿ? ಅನ್ಕೊಂಡೆ. ನೆಕ್ಸ್ಟ್ ಮಂತ್ 8ನೇ ತಾರೀಕು ಮಾತಾಜಿ ದ್ವಾದಶಿ ದಿನನೇ ಮನೇಲಿ ಪೂಜೆ ಇದೆ, ಮತ್ತೆ ಶ್ರೀಮಂತ ಶಾಸ್ತ್ರ ಅವತ್ತೇ ಇಟ್ಕೊಂಡಿದ್ದಾರೆ. ಎಲ್ಲಾ ನಮ್ ಡೆವೋಟಿಸ್ ಬರ್ಬೇಕು, ಹುಟ್ಟೋ ಮಗುಗೆ ಬ್ಲೆಸ್ಸಿಂಗ್ ಮಾಡ್ಬೇಕು.
ಇದೇ ಆಸೆ ಮಾತಾಜಿ, ಯಾಕಂದ್ರೆ ಮತ್ತೆ ಒಂದೊಂದ್ ಬ್ಯಾಚ್ ಆಗ್ಬಿಟ್ಟಿದೀವಲ್ಲ, ಎಲ್ಲಾರು ಸಿಕ್ಕಿದ್ದಾರೆ ಅಂತ ಎಲ್ಲಾರಿಗೂ ಹೇಳ್ಬೇಕು ಅಂತ ಈಗ್ಲೇ ಹೇಳ್ತಿದೀನಿ ಮಾತಾಜಿ. ಆ ಟೈಮ್ಗೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ. ಈ ನೆಕ್ಸ್ಟ್ ದ್ವಾದಶಿ ಆದ್ಮೇಲೆ ಎಲ್ಲಾರು ಬರ್ಬೇಕು, ಎಲ್ಲಾ ಡೆವೋಟೀಸು. ನಾವು ಬೇರೆ ಬೇರೆ ಟೀಮ್ ಆಗ್ಬಿಟ್ಟಿದೀವಿ ಇವತ್ತು ಅನ್ಕೋಬಾರ್ದು, ಎಲ್ಲಾರು ನಾವೆಲ್ಲ ಒಂದೇ ಕುಟುಂಬ, ಬಂದು ಬ್ಲೆಸ್ಸಿಂಗ್ ಮಾಡ್ಕೊಳ್ಬೇಕು ನೀವು. ಇದು ನನ್ ಬೈಕೆ. ಖಂಡಿತ ಮಾತಾಜಿ, ಖಂಡಿತ. ಅದಕ್ಕಿಂತ ಇನ್ನೇನ್ ಬೇಕು? ಗರ್ಭಧಾರಣ ಸಂಸ್ಕಾರದಿಂದ ಮಾತಾಜಿ ಮಗುವನ್ನ ಮಾಡ್ಕೊಂಡಿದ್ದಾರೆ. ಒಂದು ಪುಣ್ಯದ ಒಂದು ಕೆಲಸ ಮಾತಾಜಿ ಅವರು. ತುಂಬಾ ಒಳ್ಳೇದಾಗ್ಲಿ, ತುಂಬಾ ಒಳ್ಳೇದಾಗ್ಲೇಬೇಕು. ಯಾಕಂದ್ರೆ ಅವರು ಭಗವಂತನ ಸೇವೆಗಂತಾನೆ ಆ ಮಗುವನ್ನ ಪಡ್ಕೊಂಡಿದ್ದಾರೆ. ಹೆಂಗೆಂಗೋ ಇದ್ದ ಜೀವನದಲ್ಲಿ ಹೆಂಗೆಂಗೋ ಭಗವಂತನ ಒಂದು ಇದು ಆಗಿದೆ ಅವ್ರ ಜೀವನದಲ್ಲಿ. ಅದು ಒಂದು ಬೆಳಕು, ಭಗವಂತ ಕೊಟ್ಟಿರ್ತಕ್ಕಂಥ ಬೆಳಕು. ಕತ್ತಲಲ್ಲಿ ಇರ್ತಕ್ಕಂಥ ನಮ್ಮನ್ನ ಅಜ್ಞಾನದಿಂದ ಮುಕ್ತರನ್ನಾಗಿ ಮಾಡ್ತಾರಲ್ಲ, ಹಂಗೆ ನಮ್ಮ ಸಂಜೀವಿನಿ ಮಾತಾಜಿ ಲೈಫ್ ಅಲ್ಲಿ ಕೂಡ ಒಂದು ಒಳ್ಳೆ ಬೆಳಕನ್ನ ತೋರಿಸಿದಾನೆ ಭಗವಂತ. ಅಂತಹ ಒಂದು ಮಗು, ಭಕ್ತ ಮಗುವನ್ನ, ಒಂದು ಪುಟ್ಟ ಪ್ರಹ್ಲಾದ ಮಗುವನ್ನ ನಾವು ಎಲ್ರು ನೋಡ್ಬೇಕು ಅವತ್ತು ಹೋಗಿ. ಖಂಡಿತ ಮಾತಾಜಿ, ಎಲ್ರು ಬರ್ತೀವಿ. ಎಲ್ಲ ಬಂದ್ರೆ ಸಂತೋಷ ಆಗಿದೆ ತುಂಬಾ. ಹರೇ ಕೃಷ್ಣ. ಓಕೆ, ಎಂಡ್ ಮಾಡೋಣ. ಸಮಯ ಆಗ್ತಾ ಇದೆ, ನನಗೂನು ರೆಡಿ ಆಗ್ಬೇಕು. ಫೋನ್ಗಳು ಬೇರೆ ಬರ್ತಾ ಇದಾವೆ. ಮಂಜುನಾಥ್ ಪ್ರಭು ಮುಂಚೆ ಟ್ರೈ ಮಾಡಿ, ಬಸ್ಸು ಸಿಗುತ್ತಾ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಇವತ್ತಿನ ಅಧಿವೇಶನದಲ್ಲಿ ಭಾಗವಹಿಸಿದ ಎಲ್ಲಾ ಭಕ್ತರಿಗೂ ಕೂಡ ನರಸಿಂಹನ ಒಂದು ಅನುಗ್ರಹ ಸಿಗ್ಲಿ, ಅವನ ಪ್ರೀತಿ ಕರುಣೆ. ನಂಬಬೇಕಷ್ಟೇ, ನಂಬಿದರೆ ಭಗವಂತ, ಬೇರೆ ಏನಿಲ್ಲ. ನಂಬಿಕೆ ನಂಬಿಕೆ ನಂಬಿಕೆ. ಪ್ರಹ್ಲಾದ ಮಹಾರಾಜರು ಹೆಂಗೆ ನಂಬಿದ್ರು ಹಂಗೆ ನಂಬಬೇಕಂತೆ ನಾವು. ಅಷ್ಟು ನಂಬಿಕೆ ಇರ್ಬೇಕಂತೆ ಭಗವಂತನ ಮೇಲೆ. ಎಲ್ರಿಗೂ ಕೂಡ ಇವತ್ತಿನ ಒಂದು ಲೀಲೆ ಅಂತಹ ನಂಬಿಕೆನ ಹುಟ್ಟಿಸಿರುತ್ತೆ. ಎಲ್ಲೋ ಒಂದ್ ಕಡೆ ನಾವು ಒಂದ್ಸರಿ ಆಸ್ತಿಕರಾಗ್ಬಿಡ್ತೀವಿ, ಒಂದ್ಸರಿ ನಾಸ್ತಿಕರಾಗ್ಬಿಡ್ತೀವಿ, ನಮ್ಮ ಮಧ್ಯದಲ್ಲಿ ಇದಾಗ್ಬಿಡ್ತೀವಿ. ಹಿಂಗೆಲ್ಲಾ ನಡೀತಾ ಇರುತ್ತೆ. ಯಾಕಂದ್ರೆ ಇನ್ನು ಬದ್ಧಾತ್ಮರು ನಾವು ಭಕ್ತರಾಗಿಲ್ಲ, ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ಒಳ್ಳೇದಾಗ್ಲಿ ಎಲ್ರಿಗೂ. ಆ ನಿಟ್ಟಿನಲ್ಲಿ ಇವತ್ತೊಂದು ಚೂರು ನಂಬಿಕೆ ಬಂದಿದೆ, ನಿನ್ನೆ ಇವತ್ತು ಕೂಡ ನರಸಿಂಹನ ಲೀಲೆಯಿಂದ. ಹಾಗಾಗಿ ಈ ನಂಬಿಕೆಯನ್ನ ಹಾಗೆ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋಗೋಣ. ಎಲ್ರು ಕೂಡ ಒಂದು ಬಾರಿ ನಮ್ಮ ಮಹಾರಾಜರಿಗೆ ಹಾಗೆ ಶಿಕ್ಷಕರಿಗೆ ಮತ್ತು ವೈಷ್ಣವರಿಗೆ